ನಿಖಿಲ ಗುಣ ನಿಕಾಯಂ ನಿತ್ಯ ನಿರ್ಧೂತಹೇಯಂ ಶುಭತಮಮತಿಮೇಯಂ ಶುದ್ಧ ಸೌಖ್ಯಾಪ್ತ್ಯುಪಾಯಂ ಸಕಲ ನಿಗಮಗೇಯಂ ಸರ್ವಶಬ್ದಾಭಿಧೇಯಂ ನಮ ಜಲಧರ ಕಾಯಂ ನವಮಿ ಲಕ್ಷ್ಮೀ ಸಹಾಯಂ. ನಮಸ್ತೆ ಪ್ರಾಣೇಶ ಪ್ರಣತಯುಭವಾಯಾವನಿಮಗಾಃ ನಮಃ ಸ್ವಾಮಿನ್ ರಾಮಃ ಪ್ರಿಯತಮ ಹನುಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ ಮಧ್ವ ಪ್ರದಿಶ ಸುರುಷಂ ನೋ ಜಯ ಜಯ. ತ್ವಂಗತುಂಗ ತರಂಗ ಮಂಗಲ ನದಿ ತುಂಗಾಂತರಂಗಸ್ಥಲಿ ರಂಗೋತ್ಸಂಗ ನಿಷಂಗಿ ವಾತವಿದುತ ಅಂಬ ಪ್ಲಾವಿತೆ ಪಾವಿತೆ ಶ್ರೀಮಂತ್ರಾಲಯ ನಾಮ್ನಿ ಧಾಮ್ನಿ ವಸತೆ ಯಾ ಶಂಸತೆ ಶಂಸತೆ ಮಂತ್ರಾಲೋಚನ ಮಾರ್ತೆ ನಾಶನ ಕೃತೆ ತೋಂಸಾಂ ಪುನಸ್ತನ್ಮತೆ. ಇಷ್ಟು ದಿನ ಹೇಳಿದ್ದರ ಸಾರಾಂಶ ಅಂತಂದ್ರೆ ದಾಸರು ಒಂದು ಪದ್ಯೊಳಗೆ ಹಂಗ ನಿಮಗೆ ಗೊತ್ತಿರ್ತಕ್ಕಂಥ ಒಂದು ಹಾಡು ದಾಸರ ಕೀರ್ತನ. ತಪ್ಪು ನೋಡದೆ ಬಂದೆಯ ಅಲ್ಲ ತಿಮ್ಮಪ್ಪ, ನೀ ತಪ್ಪು ನೋಡದೆ ಬಂದೆಯ. ದೇವ್ರೆಷ್ಟು ಅನುಗ್ರಹ ಮಾಡ್ಯಾನ ನಮಗೆ, ಇಷ್ಟೆಲ್ಲ ಅನುಕೂಲ ಮಾಡಿಕೊಟ್ಟಾನ. ನಾವು ನಮ್ಮ ತಪ್ಪು ನಾವು ಬರಬಾರ್ದು ನಮ್ಮ ಮನೆಗೆ. ಅವ ನಮ್ಮ ತಪ್ಪುಗಳನ್ನ ಕಿಂಚಿತ್ತು ಭಗವಂತ ನೋಡುದಿಲ್ಲ, ತ್ರಾಸು ಕೊಡೋದಿಲ್ಲ. ನಾವು ಮಾಡಿರ್ತಕ್ಕಂಥ ಕಿಂಚಿದ್ದನ್ನ ಮಹತ್ವ ಅಂತ ತಿಳ್ಕೊಂಡು ಭಗವಂತ ಸ್ವೀಕಾರ ಮಾಡ್ತಾನ. ಅಂತರ ದಾಸರು ತಪ್ಪು ನೋಡದೆ ಬಂದೆಯ. ನಮ್ಮ ಪಿಜಾ ಅವ್ರು ಸೋಣ ಎಲ್ಲ ಹೇಳ್ತಿದ್ರು, ಆ ಮಾತು ನೆನಪಾಗ್ತದೆ ನನಗೆ. ಪಾಪ ಅವರು ಕೇಳ್ಕೊತ ಬಂದರು ಅಂತ ಹೇಳ್ಬೇಕಾತವ್ರು. ಒಳ್ಳೆ ಒಂದು 15-20 ನಿಮಿಷ ಅಲ್ಲಿ ನಾವು ಬರೋತ್ನಾಗ ಬೇರೆ ಮಾತಾಡೋದಿಲ್ಲ, ಅವರು ಬರೀ ಸಿದ್ಧಾಂತ ಮಾತಾಡ್ತಾರೆ. ಏನೋ ಈ ಪಾಪ ಇವ ಅಂತ ಎಂಥ ಸುದ್ದಿ ಯಾವ್ಯಾವ ಇಲ್ಲೇ ಇಲ್ಲ, ಬರೀ ಹಂಗೆ ಹೇಳಿದ್ರು ಅವರು. ಧರ್ಮ ಎಷ್ಟು ಸೂಕ್ಷ್ಮದ ಅಂತ ಮೊದಲಿಗೆ ಒಂದು ಮಾತು ಹೇಳಿದ್ನ ಅವ್ರಿಗೆ. ನಮ್ಮ ಸ್ವಾಮಿಗಳ ನೆನಪಾಗ್ತದೆ ನನಗೆ. ಸಂತೋಷಂ ಜನಯೇತ್ ಪ್ರಾಜ್ಞ ತದೇವೇಶ್ವರ ಪೂಜನಂ. ಈ ಭಾಷ್ಯದ ಮಾತಿದು, ಅದನ್ನು ಸ್ವಾಮಿಗಳೆಲ್ಲ ಕೊಟ್ಟು ನೋಡ್ರಿ ಎಲ್ಲ ಕಡೆಗೆ. ಮುಖ್ಯ ಪೂಜಾ ಯಾವುದು? ನೀವು 108 ಮಂಗಳಾರತಿ ಮಾಡೋದು ಇವು ಮಾಡಬಾರದು ಅಂತ ಅರ್ಥ ಅಲ್ಲ. ಅಖಂಡ ಹೂ ಏರಿಸೋದು, ನೈವೇದ್ಯ ಇವೆಲ್ಲ ಮಾಡೋದನ್ನ. ಆದ್ರೆ ಇದನ್ನಿಷ್ಟು ಮಾಡಿ ನಮ್ಮಿಂದ ಉಪದ್ರ ಕೊಟ್ಟರೆ ಮಂದಿಗೆ ಏನೂ ಉಪಯೋಗ ಇಲ್ಲ. ಅದು ಸಂತೋಷಂ ಜನಯೇತ್ ಪ್ರಾಜ್ಞ. ನಮ್ಮಿಂದ ಮಂದಿಗೆ ಸಂತೋಷ ಆಗಿರ್ಬೇಕು. ಮನುಷ್ಯರಿಗೆ ಅಷ್ಟೇ ಅಲ್ಲ, ಪ್ರಾಣಿ ಪಶು ಪಕ್ಷಿಗೆ ಕಿಂಚಿತ್ ನಮ್ಮಿಂದ ಪ್ರಯೋಜನ ಆದ್ರೆ ಅದೇ ಭಗವಂತರ ಪೂಜಾ ಅಂತ. ಅದೊಂದು ಬ್ಯಾಜೆ ಪೂಜಾ ಇಲ್ಲ ಅಂತ ನೋಡ್ರಿ. ನಾವೆಲ್ಲ ಪೂಜೆ ಮಾಡಬೇಕಾದಷ್ಟು ಮಂದಿಗೆ ಉಪದ್ರ ಕೊಟ್ರೆ ಅಷ್ಟಲ್ಲ, ಮನ್ಯಾಗ ಮಂದಿಗೆ ಉಪದ್ರ ಕೊಟ್ರೆ, ಅಖಂಡ ಪೂಜೆ ಮಾಡಿ ಹೆಂಡತಿಗೆ ಉಪದ್ರ ಕೊಟ್ರೆ ದೇವ್ರಂತ ನೀನು ಮಾಡೋ ಸರಿ ಇಲ್ದಿಗೆ ಎಷ್ಟು ಗೋಳು ಹಾಕೋತೀಯ ಹೆಣ್ಮಕ್ಳನ್ನ ಅಂತ. ಹೌದಾ? ಅದ್ರ ಅರ್ಥ ಏನ ಗೊತ್ತಾ? ಅಥವಾ ಹೆಣ್ಮಕ್ಳು ಅಖಂಡ ವೃತ್ತ ಮಾಡಿ ಗಂಡನ ಬೈಕೋತ ಅಡ್ಡಾಡಿದ್ರೆ ಅದು ಉಪಯೋಗ ಅಂತ ಅರ್ಥ. ಅದು ಹೆಂಗ ಸಾಮರಸ್ಯ ಹೆಂಗ ತಿಳ್ಕೊಂಡು ಧರ್ಮದ ಅರ್ಥ. ಇಷ್ಟು ಸೂಕ್ಷ್ಮ ಧರ್ಮ ಅಂತಕ್ಕಂಥ ಭಗವಂತ ಅಪೇಕ್ಷೆ ಮಾಡೋದು ನಮ್ಮಿಂದ ಶುದ್ಧ ಮನಸ್ಸು, ಶುದ್ಧ ಸಂಸ್ಕಾರ, ನಮ್ಮಿಂದ ಮಂದಿಗೆ ತೊಂದರೆ ಇರೋದು. ಅದೇ ಮಾತನ್ನು ಗೀತಾ ಭಾಷೆದಾಗ ಆಚಾರ ಹೇಳ್ತಾರೆ. ಯಾವ ಆಚಾರು ಹೇಳಿಲ್ಲ ಹಿಂಗೆ. ಎಲ್ಲರೂ ಗೀತಾಗೆ ಬರ್ತಾರೆ ತಿಳ್ಕೊಡ್ರಿ. ನಮಗೆ ಮಧ್ವಾಚಾರು, ಶಂಕರಾಚಾರು, ರಾಮಾನುಜಾಚಾರು, ವಲ್ಲಭಾಚಾರು, ಇತ್ಲ ಇಸ್ಕಾನ್ದವ್ರು ಬರ್ಲಿಕ್ಕೆ ಹತ್ತಾರೆ ಭಯಂಕರ ಇದ್ರ ಮೇಲೆ. ಆಮೇಲೆ ಬೇರೆ ಬೇರೆ ಇಂಗ್ಲೀಷ್ ಆತಕರು ಬರ್ದಾರ. ಇದು ಯಾರಿಗೂ ಇದು ಹೊಳಿಲೇ ಇಲ್ಲ. ಶ್ರೀಮದಾಚಾರ್ಯ ಮಾತ್ರ ಹೊಳಿತಿ ಮಾತು. ಅವ್ರ ಮಾತು ಹೇಳ್ತಾನೆ ನಿಮಗೆ. ತಸ್ಯ ಪ್ರಾಣ್ ಉಪಕಾರೇನ ಪ್ರೀತೋ ಭವತಿ ಕೇಶವ. ಗೀತಾಗ ಭಾಷ್ಯ ಬರೀತಾರೆ ಆಚಾರ. ಅಲ್ಲಂತಾರ ತಸ್ಯ ಪ್ರಾಣ್ಯುಪಕಾರೇನ ಪ್ರೀತೋ ಭವತಿ ಕೇಶವ. ಪರಮಾತ್ಮ ಪ್ರೀತಿ ಆಗ್ಬೇಕಾದ್ರೆ ನೀವು ಅಲಂಕಾರ ಮಾಡ್ಕೊಂಡು ಅಡ್ಡಾಡಿದ್ರಲ್ಲ, ಊಟ ಮಾಡಿದ್ರಲ್ಲ, ನನ್ನಿಂದ ಕಿಂಚಿತ್ ಪ್ರಾಣಿ ಪಶು ಪಕ್ಷಿ ಎಲ್ಲ ಬಂದ್ರೆ ಮನುಷ್ಯರು ಅವ್ರಿಗೆ ಏನಾದ್ರು ಉಪಯೋಗ ಆದ್ರೆ ಅದರಿಂದ ಭಗವಂತ ಪ್ರೀತಿ ಆಗ್ತಾನೆ. ಇವತ್ತು ಇದರ ಬರ್ತದೆ ಹೇಳೋ ಮುಂದಿಲ್ಲಿ. ಇದಕ್ಕೆ ಹೆಸರು ಕೊಟ್ಟರು ದಾಸರಾಯರು ಭೋಜನ ರಸ ವಿಭಾಗ ಸಂಧಿ. ದೊಡ್ಡ ಯಜ್ಞ. ನಿಮಗೆ ಇದು ನೋಡಿದ್ರೆ ಆಶ್ಚರ್ಯ ಆಗ್ತದೆ. ಏನು ಹರಿಕಥಾಮೃತಸಾರದ ಒಂದು ವಿಶಾಲವಾಗಿರ್ತಕ್ಕಂಥ ದೃಷ್ಟಿ ಹೇಳ್ತಾರೆ ದಾಸರು. ಹೆಂಗೆ ಊಟ ಅಂದ್ರೆ ಏನು, ಊಟ ಹೆಂಗೆ ಮಾಡ್ಬೇಕು ಎಂತಾನ ಭಯಂಕರ. ಇದನ್ನು ತಿಳ್ಕೊಳ್ಳೋದ ಕಷ್ಟದ ಇದ್ದಾರೆ. ಅದನ್ನ ಹೆಂಗೆ ಹೋಗ್ತೀರಿ ಎಷ್ಟು ಸಾಧ್ಯದ ಅಷ್ಟನ್ನು ಭಾಳಷ್ಟು ಗ್ರಂಥ ನೋಡ್ಕೊಂಡು ಹೇಳ್ತಾರೆ ದಾಸರು ಹೇಳೋ ಹೊತ್ತಿನಾಗ. ಅಂತಾರೆ ವನಜ ಜಾಂಡದೊಳ್ಳುಳ್ಳ ಅಖಿಲ ಚೇತನರು ಭುಂಜಿಪ ಚತುರವಿಧ ಭೋಜನ ಪದಾರ್ಥದಿ ಚತುರವಿಧ ರಸರೂಪ ತಾನಾಗಿ ಮನಕ್ಕೆ ಬಂದುದನು ಉಂಡುಣಿಸಿ ಸಂವಹನಕ್ಕೆ ಉಪಚಯ ಕರ್ಣಕ್ಕೆ ಆನಂದ ಅನಿಮಿಷರಿಗೆ ಆತ್ಮ ಪ್ರದರ್ಶನ ಸುಖವ ನೀವ ಹರಿ ಹೇಳ್ತಾರೆ.
ವನಜಯಾಂಡ ಅಂದ್ರೆ ಬ್ರಹ್ಮಾಂಡ. ಮೇಲೆ ಮೇಲೆ ಈ ಶಬ್ದ ಬರ್ತದೆ. ಅಖಿಲ ಚೇತನರು ಅಂದ್ರೆ ನಾವು ಮನುಷ್ಯರು ಅಂತ ಅರ್ಥ. ಸಮಸ್ತ ಜೀವಿಗಳು ಏನ್ ಮಾಡ್ತಾರ? ಭುಂಜಿಪ ಊಟ ಮಾಡೋದು ಅಂತ ಅರ್ಥ. ಊಟ ಮಾಡ್ತಕ್ಕಂಥ ಚತುರ ವಿಧ ತಿಳ್ಕೊಡ್ರಿ. ನಾವೇನು ಊಟ ಮಾಡ್ತೇವಲ್ಲ 4 ವಿಧ ಅಷ್ಟ. ಅವು ಯಾವ್ಯಾವು ನೆನಪಿಟ್ರು ಕಷ್ಟ, ಹಂಗ ಹೇಳ್ತೇನೆ ಮುಂದೆ. ಖಾದ್ಯ, ಪೇಯ, ಶೋಷ್ಯ ಮತ್ತು ಲೇಹ್ಯ. ನೀವು ಬೇಕಾತಿಂದ ಇವು 4 ಬಂದ ಹೋಗ್ತು ಅಷ್ಟು 4 ಕೆಟಗಿರಿ ಇವು. ಯಾವ್ಯಾವು? ಖಾದ್ಯ, ಪೇಯ, ಶೋಷ್ಯ, ಲೇಹ್ಯ ಅಂತ. ಖಾದ್ಯ ಅಂದ್ರೆ ಹಲ್ಲೆ ಕಟ್ಟದ್ ತಿನ್ನೋವು, ಚಕ್ಲಿ ಪಕ್ಲಿ ಅಂತ ಹೊರತಕ್ಕಂಥವು, ಹೌದಾ? ಕಡ್ದು ತಿನ್ನೋವು. ಪೇಯ ಪಾಯಸ, ಸಾರು, ಹುಳಿ ಇಂಥ ಹೋದಲ್ಲ. ಶೋಷ್ಯ ನಾಲ್ಗಿಲೆ ನೆಕ್ಕೋದು, ಚಟ್ನಿ ಉಪ್ಪಿನಕಾಯಿ ಅಂತ ಒಂದು ಅರ್ಥ. ಲೇಹ್ಯ ನೆನಪಾಗೋದು ನನಗೆ, ಆ ಪದಾರ್ಥ ನೆನಪಾಗೋದು ನನಗೆ, ಹೌದಾ? ಮೊಸರಲ್ಲಿ ಗಿಸ್ಲೆ ಸಕ್ಕರೆ ಹಾಕಿ ಮಾಡ್ತಾರಲ್ಲ, ಶ್ರೀಖಂಡ. ಹಾ, ಯಾವತ್ತು ನೋಡ್ರಿ, ಯಾವಾದ್ರೂ ಇವ್ 4 ಬರ್ತಾವ. ನಿಮ್ಗೆ ಭಕ್ರಿ ಬಂತು, ಚಪಾತಿ ಎಲ್ಲ ಬಂದಿದ್ರಾಗ ಒಂದು ತಿಳ್ಕೊಡ್ರಿ ಇಷ್ಟ. ಎಲ್ಲ ಬಂದು ಅಂದ್ರೆ ಯಾವ ಹೇಳಿದ್ರೆ ಅವು ಮಾತ್ರ ಅಂತ ಅರ್ಥ. ಒಂದು ಪಿಜ್ಜಾ ಹೇಳಿಲ್ಲ ಇದ್ರಾಗ, ಒಂದು ಆ ಬೇರೆ ಅದೇನದು ಆ ಪಾನಿಪುರಿ ಹೇಳಿಲ್ಲ ಮತ್ತೆ ಇದ್ರಾಗ ತಿಳ್ಕೊಡ್ರಿ. ಅವೆಲ್ಲ ಇದ್ರಾಗ ಬರೋದಲ್ಲ, ಹೌದಾ? ಖಾದ್ಯ, ಪೇಯ, ಲೇಹ್ಯ, ಶೋಷ್ಯ ಅದಕ್ಕಂತಾರ ಚತುರ್ವಿಧ ಭೋಜನ ಪದಾರ್ಥ. ಸಮಸ್ತ ಜೀವ ತಿನ್ನೋ 4 ಮಂದಿ ಇವು ಒಳ್ಳೆ ಹೇಳ್ತಾ ಇರ್ತಾರೆ. ಚತುರ್ವಿಧ ರಸರೂಪ ತಾನಾಗಿ. ಆ ಪೇಯ ಚೇಹವಲ್ಲ, ಅಲ್ಲಿ ಏನು ತಿಂತೇವಲ್ಲ ಅದ್ರ ಅಂತರ್ಯಾಮಿ ರಸರು ಪರಮಾತ್ಮ ಇರ್ತಾನ. ಆಯಾ ರಸ ಉತ್ಪನ್ನ ಮಾಡ್ತಾನ. ಸಿಹಿ ತಿಂದಾಗ ಸಿಹಿ ಅನುಭವ ಕೊಡ್ತಾನ, ಖಾರ ತಿಂದಾಗ ಖಾರದ ಅನುಭವ ಕೊಡ್ತಾನ. ಪರಮಾತ್ಮ ಆ ರಸ ಶಬ್ದ ವಾಚ್ಯನಾಗಿ ಅಲ್ಲಿ ಕುತ್ಕೊಂಡ್ಬಿಟ್ಟಿರ್ತಾನ ಒಳಗೆ, ತಿಳ್ಕೊಡ್ರಿ. ಆ ಪದಾರ್ಥ ಒಳಗೆ ತಾನಾಗಿ ಏನ್ ಮಾಡ್ತಾನ? ಮನಕ್ಕೆ ಬಂದುದನ್ನು ಉಂಡುಣಿಸಿ. ನಾವು ಉಂಡಿಗೆ ಸ್ವತಂತ್ರ ಅಲ್ಲ, ಅವನ ಇಚ್ಛಾ ಹೆಂಗದ ಹಂಗೆ ಹೋಗ್ಬೇಕು ನಾವು. ಅಕಸ್ಮಾತ್ ಕುಲ್ಕರ್ಣಿಯರು ಯಾವುದೋ ಮನೆಗೆ ಹೋಗಿರ್ತೀರಿ, ಮನೆಗೆಲ್ಲ ಅಡಿಗೆ ತಯಾರಾಗಿರ್ತದೆ, ಊಟ ವ್ಯವಸ್ಥೆ ಇರ್ತದೆ, ಅಲ್ಲಿ ಭಾಳ ಜೂಲಿ ಮಾಡ್ತಾರೆ. ಎಲ್ಲ ನಮ್ಮ ಮನೆ ತಯಾರ ತೀರ್ತದೆ, ಎಲ್ಲ ಅಕ್ಷಂತ ಊಟ ಮಾಡೋದು ಕೂಡ ತಪ್ಪಿ ಹೋಗ್ಬಿಡೋಕ್ಕಾಗ್ತದೆ ಅಲ್ಲಿ, ಹೌದಲ್ಲ? ಊಟ ಮಾಡೋಕ್ಕಾಗ್ತದೆ ಅಲ್ಲಿ. ನಮ್ಮ ಇಚ್ಛೆ ನಡೀತಾನಲ್ಲಿ ಏನಾರ ಅಲ್ಲಿಂದ ಅಲ್ಲಿ ಉಣ್ಬೇಕಾತ್ ನಾವು. ಪರಮಾತ್ಮನ ವಿಷಯ ಇರೋದು ಅದ್ರ ಮಾತ್ರ ಉಣ್ಲಿಕ್ಕೆ ಅಧಿಕಾರ ತಿಳ್ಕೊಡ್ರಿ ನಮಗೆ. ಉಂಡು ಉಣಿಸಿ ಅಂದ್ರೆ ಮತ್ತ ತಾನು ಸ್ವಾಖ್ಯದ ಸ್ವೀಕಾರ ಮಾಡ್ತಾನ, ಬಿಂಬರೂಪಿಯಾಗಿ ಜೀವರಿಗೆ ಸುಖ ಕೊಡ್ತಾನ ಅಂತ. ಉಂಡು ಉಣಿಸಿ. ಸಂವಹನಕ್ಕೆ ಉಪಚಯ, ಭಾಳ ಚಂದನ ಅರ್ಥ. ಸಂವಹನ ಅಂದ್ರೆ ಸ್ಥೂಲ ಶರೀರ, ಇದಕ್ಕೆ ಉಪಚಯ ಪುಷ್ಟಿ ಕೊಟ್ಟ ಭಗವಂತ. ಊಟ ಮಾಡಿದ ಶಕ್ತಿ ಬರೋಕಲ್ಲಿ ಮತ್ತೆ ಆ ಶಕ್ತಿ ಕೊಡೋ ಯಾರು? ಭಗವಂತನ. ಎದಕ್ಕೆ? ಸ್ಥೂಲ ದೇಹಕ್ಕೆ ಅಡ್ಡಾಡ್ಲಿಕ್ಕೆ ನೋಡ್ಲಿಕ್ಕೆ ತ್ರಾಣ ಬೇಕಂದ್ರೆ ಬೇಡ ನಮ್ಗೆ ಅಂತಾರ ಮಹಾನುಭಾವರು. ಮನುಷ್ಯ ಅನಿಮಿಷರಿಗೆ, ಅನಿಮಿಷ ಮನೆ ದೇವತೆಗಳು ಅಂತ ಅರ್ಥ. ನಿಮಿಷ ಅಂದ್ರೆ ರೆಪ್ಪಿ, ಅನಿಮಿಷ ರೆಪ್ಪಿಲ್ಲಂತವ್ರಿಗೇನು. ಅನಿಮಿಷರಿಗೆ ಆತ್ಮ ಪ್ರದರ್ಶನ, ಸ್ವರೂಪ ದರ್ಶನ ಕೊಡ್ತಕ್ಕಂಥವ ಸುಖವನಿ ಮಹರಿ ಅಂತಾರ. ಭಗವಂತ 4 ವಿಧವಾಗಿರ್ತಕ್ಕಂಥ ಆಹಾರದಲ್ಲಿ ತಾನೇ ಅಂತರ್ಯಾಮಿಯಾಗಿದ್ದುಕೊಂಡು ಆ ರಸಗಳನ್ನು ಅಭಿವ್ಯಕ್ತಿ ಮಾಡಿ ಅವರಿಗೆ ತಾನು ಸ್ವಾಖ್ಯದ ಸ್ವೀಕಾರ ಮಾಡ್ತಾನ, ಬಿಂಬರೂಪಿಯಾಗಿ ಇವರಿಗೆ ಸುಖ ಕೊಡ್ತಾನ. ನಮಗೇನು ಕೊಡ್ತಾನ? ಸಂವಹನಕ್ಕೆ ಉಪಚಯ, ಪುಷ್ಟಿ ಕೊಟ್ಟ ನಮಗೆ ದೇಹ ಬೆಳಲಿಕ್ಕೆ. ದೇಹದ ವಿಚಾರ ಮಾಡಿ ಚಂದದ ದೇಹ ಅನ್ನೋದು. ಅದಕ್ಕೆ ಅಂತಾರ ಸಾಧನ ಶರೀರವಿದು ನೀ ದೈದಿ ಕೊಟ್ಟಿದ್ದು ಸಾಧಾರಣವಲ್ಲ ಸಾಧು ಬಂದು. ಎಷ್ಟು ದಾಸ ಎಷ್ಟು ವಿಚಾರ ಮಾಡಿ ಹೇಳ್ರಿ. ಮತ್ತೆ ಹೇಳ್ಬೇಕಾದ್ರೆ ಸ್ವಾಮಿ ಏನು ಅನುಗ್ರಹ ಮಾಡಿ ನಮಗಂತಾರ ಮಹಾನುಭಾವ. ನಮಗೆ ನಿಮ್ಗೆ ಅರ್ಥ ಆಗ್ತದೆ, ಇದು ಲಘು ನಮ್ಗೆ ಅರ್ಥ ಆಗೋದಿಲ್ಲ. ಒಂದು ಅವಯವ ಇರುದಿಲ್ಲ ನೋಡ್ರಿ, ಅವ್ರನ್ನ ಕೇಳ್ರಿ ಬೇಕಾರೆ. ಏನ್ರಿ ಕಿವಿ ಕೇಳವಲ್ಲು, ಸಾಕಾಗಿ ಹೋಗೋದು ನಮಗೆ. ಎಲ್ಲರ ಬೈದು ಯಾರು ಬೈದರೂ ಕೇಳೋದಿಲ್ಲ, ಏನಂದ್ರೂ ಕೇಳಲ್ಲ, ಸುಮ್ಮನೆ ಹಂಗೆ ಅಡ್ಡಾಡೋದು. ಎಷ್ಟು ಕಷ್ಟ ಇರ್ತದೆ. ಮುಖ್ಯ ಅವಯವ ಕಣ್ಣು, ಎಷ್ಟು ತ್ರಾಸಿರ್ತದೆ. ದೇವ್ರು ನಮಗಿನ್ನು ಕೊಟ್ಟಾನ, ಬೆಲೆ ಇಲ್ಲಿಲ್ಲ ನಮಗೆ. ಅದಕ್ಕೆ ಇವನು ಕೊಟ್ಟಾಗ ಸಾರ್ಥಕ ಮಾಡ್ಕೋಬೇಕು. ಅವನು ಕಾಯಂ ಓದಬೇಡ್ರಿ, ಎಷ್ಟು ಸಾಧ್ಯದ ಅಷ್ಟದ. ಕೈ ಕೊಟ್ಟ, ಕಾಲು ಕೊಟ್ಟ, ಮುಖ ಕೊಟ್ಟ, ಕಣ್ಣು ಕೊಟ್ಟಾಗ ಒಂದು ದರ್ಶನ ಮಾಡೋದು, ಕೈ ಕೊಟ್ಟಾಗ ನಮಸ್ಕಾರ ಮಾಡೋದು, ಸಾಷ್ಟಾಂಗ ಹಾಕೋದು, ಬಾಯಿ ಕೊಟ್ಟಾಗ ಪರಮಾತ್ಮ ದೇವ್ರನ್ನ ನೆನೆಸ್ಕೊಂಡು ತಿಂತಕ್ಕಂಥದ್ದು. ಇದು ಸಾಧನ ಶರೀರವಿದು ನೀ ಧೈರ್ಯ ಕೊಟ್ಟಿದ್ದು. ಒಂದು ಕಸ್ಕೊಂಡ್ರೆ ದೇವ್ರು ಎಷ್ಟು ಕಷ್ಟ ಆಗ್ತದೆ. ಜಾರಿ ಬಿದ್ದಿರ್ತಾರ, ಎಲ್ಲೆಲ್ಲೋ ಹೋಗಿ ಬೀಳ್ತಾರ, 108 ಆಪರೇಷನ್, ಎಷ್ಟು ಕಷ್ಟ ಇರ್ತದೆ. ಭಗವಂತನ ಗ್ರಹ ನಮ್ಗೆ ಅಷ್ಟದ ಅಲ್ಲ ತಿಳ್ಕೊಡ್ರಿ. ಇದು ಶ್ರೇಷ್ಠ ಅಂತ ದಾಸ. ಅದಕ್ಕೆ ಅನಿಮಿಷರಿಗೆ ನಮಗೆ ಸುಖ ಕೊಟ್ಟ ಭಗವಂತ. ಐ ಕೊಟ್ಟ ಸಂವಹನಕ್ಕೆ ಉಪಚಯ, ದೇಹಕ್ಕೆ ಪುಷ್ಟಿ ಕೊಟ್ಟ. ದೇಹ ಇಟ್ಟು ಚಂದದ. ಉಣ್ಣೋ ರಸ್ತಾಗ ಅವ ಇರ್ತಾನ, ಮುಂದೆ ಹೋಗ್ತಾರ. ಒಳಗೆ ಹೋಗೋದಕ್ಕೂ ಅವ ಬೇಕಂತ. ಅದು ಮುಂದೆ ಪದ್ಯ ಹೇಳ್ತಾರಲ್ಲ, ಅಂದರೆ
ಒಳಗೆ ಹೋದ್ಮೇಲೆ ಅದು ಪಚನ ಆಗ್ಬೇಕಲ್ಲ. ಏನ್ರಿ ಡಾಕ್ಟರ್ ಪಚನ ಆಗೋದು, ಲಿವರ್ ಟೆಸ್ಟ್ ಮಾಡ್ರಿ, ಲಿವರಿಗೆ ಹೋಗ್ಬೇಕು ಸ್ಕ್ಯಾನಿಗೆ, ಅಲ್ಲಿ ಲಿವರ್ ಸ್ಕ್ಯಾನ್ ಆಗ್ಬೇಕು, ಅಲ್ಲ ಅಲ್ಲಿ ಮತ್ತೆ ಅಲ್ಲಿ ಹೋಗ್ಬೇಕು, ಮತ್ತೆ ಔಷಧ ಕುಡಿಬೇಕು. ಇವು ಯಾವ ಇಲ್ಲಲ್ಲಿ ನಿಮಗೆ ಸುಸೂತ್ರ ಪಚನ ಆಗ್ತದ. ಪಚನ ಆಗಿ ಅದೇನು ರಕ್ತ ಮಾಂಸ ಆಗ್ಬೇಕು, ಅದೆಲ್ಲ ಕರೆಕ್ಟಾಗಿ ಆಯಾ ಜಾಗಕ್ಕೆ ಹೋಗಿ ಅಲ್ಲಿರ್ತಕ್ಕಂಥ ಸ್ವಚ್ಛ ಪದಾರ್ಥ ತಲೆಗೆ ಹೋಗಿ ಬ್ರೇನಿಗೆ ಹೋಗಿ ಎಷ್ಟು ವಿಚಾರ, ಅಲ್ಲಿರ್ತಕ್ಕಂಥ ಅನ್ವಾಂಟೆಡ್ ಜೀವರು ಹೊರಗೆ ಹಾಕಲು ವ್ಯವಸ್ಥೆ ಮಾಡೋಣ. ಒಳ್ಳೆ ಅರ್ಭಾಟ್ ಒಳಚರಂಡಿ ಯೋಜನಾ ದೇಹದೊಳಗೆ, ಹೌದಾ? ಸ್ವಲ್ಪ ಕೆಡ್ಲಿ ನೋಡ್ರಿ ಎಷ್ಟು ವ್ಯವಸ್ಥೆ ಅಂತಾನ. ಅದಕ್ಕೆ ಸ್ವಾಮಿ ಅಂತಾರೆ ಮಹಾನುಭಾವರು, ಏನು ಅನುಗ್ರಹ ಮಾಡಿಪ್ಪ ನಮ್ಮ ಮೇಲೆ ಅಂತ ಕೊಡ್ರಿ. ಅದಕ್ಕೆ ನೀ ಸ್ವಾಮಿ ನಮ್ಮ ಸೇವಾ ತಗೋ, ನಮ್ಮಿಂದ ಅನುಗ್ರಹ ಮಾಡಿ ನಾವು ಅಂತ ಹೇಳ್ತಾ ಇದ್ದಾರೆ. ನಮಗೆ ಕೊಟ್ಟ. ಇನ್ನು ಅನಿಮಿಷರಿಗೆ ದೇವತೆಗಳಿಗೆ ಆತ್ಮ ಪ್ರದರ್ಶನ, ಭಗವಂತ ಸ್ವರೂಪ ದರ್ಶನ ಕೊಡ್ತಂಥವ್ರಿಗೇನು ದೇವತೆಗಳಿಗೆ ಭೋಜನ ಸುಖ ಅಂತ ಅವ್ರಿಗಿಲ್ಲ, ತನ್ನನ್ನೇ ತಾನು ತೋರಿಸಿಕೊಡ್ತಾನೆ ದೇವತೆಗಳಿಗೂ ನಮಗಿರ್ತಕ್ಕಂಥ ಭೇದ ಹೇಳಿದ್ದಾರೆ ಇಲ್ಲಿ. ಇಂಥ ಪರಮಾತ್ಮ ಚತುರ್ವಿಧ ರಸರೂಪ ತಾನಾಗಿ 4 ಪದಾರ್ಥಗಳಲ್ಲಿ ತಾನೇ ರಸರೂಪನ ನಿಂತುಕೊಂಡು ಇಷ್ಟು ಕ್ರಿಯಾ ಮಾಡ್ತಕ್ಕಂಥವ ಅಂತರ ಮಹಾನುಭಾವರು. ಇಷ್ಟು ಊಟ ಮಾಡೋ ಹೊತ್ತಿನಾಗ ಒಂದೊಂದು ವ್ಯವಸ್ಥೆ ನಮ್ದು ಹೇಳ್ತದೆ ಹಂಗೆ ನಿಮಗೆ ಎಷ್ಟು ನಾವು ತಿಳ್ಕೊಂಡು. ಅಂತರ್ದಾಸರಾಯರು ವಿಶ್ವ ತೇಜಸ ಪ್ರಾಜ್ಞಾ ತುರ್ಯ ಹೀಗೂ ಅರ್ಥ ಮಾಡ್ಬೋದು. ಆ ಭಗವಂತನಾಗಿರ್ತಕ್ಕಂಥವ ಕರುಣಾನಂದ ಸುಖವನ್ನು ಕೊಡ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಊಟಕ್ಕೆ ಕೊಡ್ತೀವಿ, ಪರಿಸಂಚೇಮೆ ಮಾಡ್ತೀವಿ, ಕನ್ಫ್ಯೂಷನ್ನು ತಗೊಳ್ಳೋ ಹೊತ್ತಿನಾಗ ಹ್ಯಾಂಗೆ ಯಾವ ಮಂತ್ರ ಯಾವಾಗೋ ಹೇಳ್ತಾರೆ ನೆನಪಾಡ್ಬಿಟ್ಟಿರ್ತದ. ಎಲ್ಲಿ ನೌಕರಿಗೆ ಅಲ್ಲಿ ಅಡ್ಡಾಡಿದ್ದೇವೆ ಅನ್ನೋದು ಓಂ ಭೂರ್ಭುವ ಸ್ವ ತತ್ಸಂತವರ್ತೇನೆ ಪರಿಶೇಷಿಯಾಮಿ ಇಷ್ಟು ಅನ್ಲಿಕ್ಕೆ ಆಗೋದೇ ಇಲ್ಲ. ಕೈಯಾಗಿನ ತಗೋತೇವಿಲ್ಲ, ಅಮೃತೋಪಿ ಏನು ತರುಣಮಂಶ ಅನ್ಬೇಕು, ದಾನಮಂಶ ಅನ್ಬೇಕು, ಪಕ್ಕ ಗೊತ್ತಿಲ್ಲೇ ಇಲ್ಲಿ ಯಾರಿಗೂ ತಿಳ್ಕೊಡ್ರಿ. ನಮಗೆ ಭಾಳ ಮಂದಿಗೆ ತಪ್ಪು ಅಂತ ಅರ್ಥ ಅಲ್ಲ, ಆ ವ್ಯವಹಾರ ಇರುವುದೇ ಇಲ್ಲ. ಭಾಳ ಮಂದಿ ಡಬ್ಬ್ಯಾಗ ಉಣ್ತಿರ್ತಾರ, ಎಷ್ಟು ಡಬ್ಬ್ಯಾಗ ಹೋಗ್ಬಿಡ್ತದೆ. ಅಲ್ಲೆಲ್ಲ ಇದನ್ನ ಮಾಡೋದು ಹೆಂಗೆ ಸಾಧ್ಯ ಮಾಡಲಿಕ್ಕೆ? ಇದ್ರ ಚಿಂತನ ಇರಬೇಕು ಅಂತ ಹೇಳ್ತಾರೆ, ತಿಳ್ಕೊಡ್ರಿ ಅಷ್ಟೇ ಮಹಾ. ಅದೇನು ಮುಂದೆ ಬರ್ತಾರೆ ಹೇಳ್ತೇನೆ. ಅಮೃತೋಪಿ ತರುಣಮಸಿ ಸ್ವಾಹ ಅಂದ್ರೋಪಸಿ ದಾನಮಸಿ ಸ್ವಾಹ. ಊಟ ಮುಗೋದು ಮುಂದೆ ಇಲ್ಲಿ ಬೇರೆ ಮಂತ್ರ ಅಲ್ಲಿ ಬೇರೆ. ಹಿಂಗಂದ್ರೆ ಏನಾಗ್ತದೆ, ಯಾಕೆ ಹಂಗೆ ಅನ್ಬೇಕು ಅನ್ನೋದು ಮುಂದಿನ ಪದ್ಯ ಹೇಳ್ತಾನೆ, ಅಲ್ಲಿ ಬಂದಾಗ ಹೇಳ್ತೇನೆ ಅಂತಾರೆ ಮುಂದುವರೆದು. ಇಲ್ಲಿ ಮುಂದಿನ ಪದ್ಯೊಳಗೆ ಸ್ಥೂಲ ಅನ್ನದಿಂದ ನಾವು ಉಣ್ತಕ್ಕಂಥ ಸ್ಥೂಲ ಅನ್ನ, ಸೂಕ್ಷ್ಮ ಅನ್ನ ಅಲ್ಲ, ಸ್ಥೂಲ ಅನ್ನ ಉಂಟಿತ್ತು ನಾವು. ಇಂದ್ರಿಯಗಳಿಗೆ ಆಗ್ತಕ್ಕಂಥ ಆನಂದದ ಕ್ರಮ ಉಂಡಾಗ ಏನಾಯ್ತು, ಏನು ಆನಂದ ಆಯ್ತು ಅನ್ನೋದು ಹೇಳ್ತಾ ಇದ್ದಾರೆ ನೋಡ್ರಿ. ಚಂದ ಹೇಳ್ತಾ ಇದ್ದಾನೆ. ನೀಡದಂದದ ಲಿಪ್ಪ ಲಿಂಗಕ್ಕೆ ಷೋಡಶಾತ್ಮಕ ರಸವಿಭಾಗವ ಮಾಡಿ ಷೋಡಶ ಕಲೆಗಳಿಗೆ ಉಪಚಯಗಳನ್ನೇ ಕೊಡುತ್ತಾ ಕ್ರೋಢ 72,000 ನಾಡಿಗತ ದೇವತೆಗಳಿಗೆ ಇದ್ದು ಆಡುತ್ತ ಆನಂದಾತ್ಮ ಚರಿಸುವ ಲೋಕದೊಳು ತಾನು. ಪರಮಾತ್ಮ ಚರಿಸುವ ಲೋಕದೊಳು ತಾನು. ಪರಮಾತ್ಮ ಇಡೀ ಪ್ರಪಂಚ ತುಂಬ ಅಡ್ಡಾಡ್ತಾನೆ. ಹಂಗೆ ಅಡ್ಡಾಡೋ ವ್ಯಕ್ತಿ ಅವನ. ನಾವು ಈ ಒಣಗಿದ್ರೆ ಆ ಒಣಗಿರೋದಿಲ್ಲ, ಅಲ್ಲಿದ್ರೆ ಇಲ್ಲಿರೋದಿಲ್ಲ. ದೇವತೆಗಳು ಹಂಗೆ ಸರ್ವತ್ರ ವ್ಯಾಪ್ತಿ ಸಂಧಿಯಲ್ಲಿ ಹೇಳ್ಯಾರ, ಹಿಂದೆ ತಿಳ್ಕೊಟ್ಟ ಎಲ್ಲ ಕಡೆಗೆ. ಏನು ಮಾಡ್ದವಂತೆ, ನೀಡದಂದ್ರಲ್ಲಿ, ನೀಡ ಅಂದ್ರೆ ಗೂಡು, ನಮ್ಮ ದೇಹ ಹೆಂಗದ ಒಂದು ಗೂಡು ಇದ್ದಂಗೆ ಅದ. ಪಶು ಪಕ್ಷಿ ಪ್ರಾಣಿ ಗೂಡು ಮಾಡ್ಕೊಂಡಿರ್ತಾವಲ್ಲ ಹಂಗೆ ಗೂಡ. ಲಿಂಗಕ್ಕೆ, ಲಿಂಗ ಶರೀರ, ನಿನ್ನೆ ಒಂದು 4 ಶರೀರ ಹೇಳಿ ನಿಮ್ಮ ನಾನು. ಸ್ಥೂಲ ಶರೀರ, ಅನಿರುದ್ಧ ಶರೀರ, ಲಿಂಗ ಶರೀರ, ಸ್ವರೂಪ ದೇಹ, ಹೌದಲ್ಲ? ಅದ್ರಾಗ ಲಿಂಗ ಶರೀರ. ಆ ಲಿಂಗ ಶರೀರಕ್ಕೆ 16 ಕಳೆ ಇರ್ತಾವಂತ. ಅದಕ್ಕೆ ಲಿಂಗ ದೇಹ ಬಂದಾಗ ಮೋಕ್ಷ ಆಗೋದೇ ಇಲ್ಲ. ಲಿಂಗ ದೇಹದಾಗ ಹುಟ್ಟತಕ್ಕಂಥ ಎಲ್ಲ ಇಚ್ಛಾ ಹುಟ್ಟತಕ್ಕಂಥ ಕೆಲಸದು ಲಿಂಗ ದೇಹ ಜೀವಕ್ಕೆ ಬಂತು ಅಂದ್ರೆ ಮನುಷ್ಯ ಆಗ ತಿಳ್ಕೊಂಬಿಡ್ರಿ ಅವ. ಆ ರೀತಿ ಹೇಳ್ತಾ ಇದ್ದಾರೆ. ಲಿಂಗಕ್ಕೆ ಷೋಡಶಾತ್ಮಕ, ಅದ ಷೋಡಶ ಅಂದ್ರೆ 16 ಇರ್ತಕ್ಕಂಥ ರಸವಿಭಾಗವ ಮಾಡಿ ಪರಮಾತ್ಮ ಭೋಜನ ಯೋಗ್ಯ ದ್ರವ್ಯಗತವಾಗಿರ್ತಕ್ಕಂಥ ರಸ ವಿಷಯಗಳನ್ನು ಉಣಿಸಿ ಅಂತ ಅರ್ಥ. ಅದೊಂದು ಶಬ್ದ ಹಾಕಿದೆ ನಮಗೆ, ಭೋಜನ ಯೋಗ್ಯ. ಇಲ್ಲಿ ಹೇಳೋದೆಲ್ಲನೂ ಎಲ್ಲ ಭೋಜನ ಮತ್ತೆ ಯಾವ ಶಾಸ್ತ್ರದ್ವಾರ ಸ್ವೀಕಾರ ಮಾಡಿಕವೋ ಅವಷ್ಟ ಮತ್ತಂತ ಅರ್ಥ. ಅಂದ್ರೆ ಮತ್ತೆ ಹೇಳ್ಬೇಕಾಗ್ತದೆ, ಉಳ್ಳಾಗಡ್ಡಿ ಒಳ್ಳೆ ಬರಲಿದ್ರಾಗ ಅಂತ ತಿಳ್ಕೊಂಡು ಹೇಳಿದೆ, ಹೌದಾ? ಆ ಪದಾರ್ಥ ಹಿಡಿಯೋದಿಲ್ಲ. ಯಾವ ನೈವೇದ್ಯಕರೋ ಅಲ್ಲಿ ದೇವ್ರಿದ್ದಾನ, ಆ ರಸ ಉತ್ಪನ್ನ ಮಾಡ್ತಾನ, ಅದು ಗ್ರಾಹ್ಯ ಅಲ್ಲ. ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯ ವ್ಯವಸ್ಥಿತವು. ದೇವ್ರು ಇಷ್ಟಲ ಭಾಗ ಮಾಡಾನ, ಎಲ್ಲ ಕಡೆ ಇದ್ದಾನ. ಇವ್ನು ತಿನ್ಬೇಡ್ರಿ, ಇವ್ನು ತಿನ್ರಿ ಅಂತ ಹೇಳ್ತಾನೆ. ಅದನ್ನ ತಿಂದ್ರೆ ಏನು ಅನು ಗೀತಾದಾಗ ಹೇಳ್ತಾರೆ 15ನೇ ಅಧ್ಯಾಯದಾಗ ಯಾವ ಪಾತ್ರದ ಏನೇನಾಗ್ತಂತ ತಿಳ್ಕೊಂಡು ಅದು ಹೇಳ್ದಂಗೆ ಹೇಳ್ತಾ ಇದ್ದಾರೆ. ಆ ರೀತಿ ಷೋಡಶ ಕಲೆಗಳಿಗೆ ಉಪಚಯ ಅಂದ್ರೆ ವೃದ್ಧಿ, ಲಿಂಗ ಶರೀರಕ್ಕೆ ವೃದ್ಧಿ ಕೊಡ್ತಕ್ಕಂಥವ. ಕ್ರೋಢ ಶಬ್ದಕ್ಕೆ ಅರ್ಥ ತಗೊಳ್ಳಿ, ವರಾಹರೂಪಿ ಪರಮಾತ್ಮ ಕ್ರೋಢ ಶಬ್ದಕ್ಕರ್ಥ. ಕ್ರೋಢ ಅಂದ್ರೆ ವರಾಹರೂಪಿ ಪರಮಾತ್ಮ. ಏನು ಮಾಡ್ತಾನೆ ಕ್ರೋಢನಾಗಿರ್ತಕ್ಕಂಥವ ವರರೂಪಿ ಪರಮಾತ್ಮ. 72,000 ನಾಡಿಗತ
ಮನುಷ್ಯ ದೇಹ ಎಲ್ಲರಲ್ಲೂ ಎಷ್ಟು ಸಾವಿರ? 72,000. 36,000 ಬಲಕ್ಕೆ, 36,000 ಎಡಕ್ಕೆ. 36,000 ಬಲಕ್ಕಿರ್ತಕ್ಕಂಥವು ಪುರುಷ ನಾಡಿಗಳು, ಎಡಕ್ಕಿರ್ತಕ್ಕಂಥವು ಸ್ತ್ರೀ ನಾಡಿಗಳು. ಪುರುಷ ನಾಡಿ, ಸ್ತ್ರೀ ನಾಡಿ ಎಷ್ಟವ? 72,000. ಮುಂದೆ ಲೆಕ್ಕ ಹೆಂಗೆ ಲೆಕ್ಕ ಕೊಡ್ತಾರೆ ಮುಂದೆ 72 ಹೆಂಗೆ ಲೆಕ್ಕ ಬಂದು ಕೊಡ್ತಾರೆ ಮುಂದೆ ಹೇಳ್ತಾ ಇದ್ದಾರೆ. ಉಪಚರಣೆ ಕೊಡುತ್ತಾ ಕ್ರೋಢ 72,000 ನಾಡಿಗತ ಇಲ್ಲಿರ್ತಕ್ಕಂಥವು ಅವೆಷ್ಟು ಹೇಳ್ತಾ ಇದ್ದಾರೆ ಅನ್ನೋದನ್ನ ಹೇಳ್ತಾರೆ ಮುಂದುವರೆದು. ಕೊಡುತ್ತಾ ಕ್ರೋಢ 72,000 ನಾಡಿಗತ, ನಾಡಿಯಲ್ಲಿ ಇರ್ತಕ್ಕಂಥವ. ನೋಡ್ರಿ, ನಮ್ಮ ದೇಹದಾಗನ 36,000 ದಂಪತಿಗಳಿದ್ಬಿಟ್ಟಾರ. 72 ಪುರುಷ, 72 ಸ್ತ್ರೀ. ಹೌದಲ್ಲ, ಗಂಡ ಹೆಂಡತಿ 72, 36,000 ಈ 36,000 ಇವು ಇತ್ಲ 36,000 ಪುರುಷ ದೇಹ, 36 ಸ್ತ್ರೀ ನಾಡಿಗಳು, 36,000 ದಂಪತಿಗಳಿದ್ದಾರೆ ನಮ್ಮಲ್ಲಿ ಪರಮಾತ್ಮ ರೂಪದಾಗಿದ್ದುಕೊಂಡು. ಒಬ್ಬ ಜ್ಞಾನಿಗೆ, ಬರೀ ಜ್ಞಾನಿ ಅಂತ ಅಷ್ಟೇ ಅಲ್ಲ, ಪುಸ್ತಕೋದ್ಯಮ ಅಂತ ಅರ್ಥ, ಸದಾಚಾರ ಸಂಪನ್ನ. ಎಷ್ಟು ಅರ್ಥ ಇದ್ರಾಗ? ಸಿಗುವುದೇ ಇಲ್ಲ, ಎಲ್ಲಿ ಸಿಗ್ತಾರ ಅಂತಾನ ಅಂತ ಸದಾಚಾರ ಬ್ರಾಹ್ಮಣಗೆ ಸರಿಯಾಗಿ ಒಮ್ಮೆ ಜೀವನದಾಗ ಭಾಳ ಅಲ್ಲ, ಒಮ್ಮೆ ಊಟಕ್ಕೆ ಕೃಷ್ಣಾರ್ಪಣ ಅಂದ್ಬಿಟ್ರೆ 36,000 ದಂಪತಿ ಊಟಕ್ಕೆ ಆಗಿದ್ದು ಪುಣ್ಯ ಆದಂತೆ. ಹೌದಲ್ಲ? ಮತ್ತೆ ಅಂತ ಸಿಗ್ಬೇಕು ನಮಗೆ ಎಲ್ಲಾರ. ಅದಕ್ಕೆ ಪೇಚಾಡ್ತಾರೆ ಸ್ವಾಮಿಗಳಿಗೆ ಭಿಕ್ಷಾ ಮಾಡಿಸ್ಲಿಕ್ಕೆ. ಹೌದಾ? ಅವ್ರಿಗೊಮ್ಮೆ ಭಿಕ್ಷೆ ಮಾಡಿಬಿಟ್ರೆ ಅಷ್ಟು ಅನುಗ್ರಹ ಆದಂಗೆ. 72,000 ನಾಡಿಗತ ದೇವತೆಗಳೊಳಗೆ, ದೇವತೆಗಳ ಒಳಗೆ 72,000 ಸಂಖ್ಯಾತ್ಮಕವಾಗಿರ್ತಕ್ಕಂಥ ನಾಡಿಗಳು. ಅದರ ಅಂತರ್ಯಾಮ ಇರ್ತದೆ ದೇವತೆಗಳಲ್ಲಿ ಪರಮಾತ್ಮ ಇದ್ದುಕೊಂಡು. ಯಾವ? ಭಾರತೀಯರ ಮುಖ್ಯ ಪ್ರಾಣ ಪರಮಾತ್ಮ ಆಡುತ್ತ ಅಂದ್ರೆ ದಾಸರಾಯರು. ಆಡುತ್ತ ದೇವತೆಯೊಳಗೆ ಆಡುತ್ತ ಕ್ರಿಯಾ ವಿಶಿಷ್ಟನಾಗಿ ಪರಮಾತ್ಮ ಕ್ರಿಯಾ ತೋರಿಸ್ತ. ಆನಂದಾತ್ಮ, ಆನಂದ ಸ್ವರೂಪಿ ಬಿಂಬರೂಪಿ ಪರಮಾತ್ಮ ಲೋಕದೊಳು ಈ 14 ಲೋಕ ತಾನು ಚರಿಸುವ ಎಲ್ಲ ಕಡೆಗೆ ವ್ಯಾಪ್ತನಾಗಿರ್ತಕ್ಕಂಥ ಪರಮಾತ್ಮ 14 ತುಂಬ ಅಡ್ಡಾಡ್ತಾ ಇರ್ತಾನೆ ಅಂತ ಪರಮಾತ್ಮ ವಿಶಿಷ್ಟ ಅಂತ ಹೇಳ್ತಾ ಇದ್ದಾರೆ. ಗೂಡಿಗೆ ಹೋಲಿಸಾರ ಲೆಕ್ಕ ಹಾಕಿರಿ ನನ್ನ ದೇಹ ಗೂಡು ಅಂತಂದ್ರು. ಗೂಡು ಒಮ್ಮೆ ಹೋಗ್ತಾ ಬರ್ತದೆ, ಹಂಗೆ ಜೀವ ಒಮ್ಮೆ ಹೋಗ್ತದೆ ಬರ್ತದೆ, ಅದು ಗೂಡಿಸೋದು ಹೋಲಿಸ್ತಾ ಇದ್ದಾರೆ. ಇಷ್ಟು ಅದ್ಭುತವಾಗಿದ್ದ ಪದ್ಯವನ್ನು ಹೇಳಿ ಅಂದ್ರೆ ಒಟ್ಟಿ 16 ತತ್ವಗಳು ಹೇಳಿದ್ರೆ ನಮಗೆ. ಷೋಡಶ ಕಲೆಗಳು ಹೆಂಗೆ ಒಂದು ಗೊತ್ತಾ ನಿಮ್ಗೆ? ಷೋಡಶಗಳು 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ, 5 ಅದರ ಬರ್ತಕ್ಕಂಥ ತತ್ವಗಳು, ಆ ಒಂದು ಮನಸ್ಸು ಸೇರಿ 16 ಒಂದು ಅರ್ಥ. ಈ 16 ಕಲೆಗಳಿಗೆ ಪರಮಾತ್ಮ ಆಗಿರ್ತಕ್ಕಂಥವ ಕ್ರೋಢ ಶಬ್ದಕ್ಕೆ ಅರ್ಥ ಹೇಳಿದೆ. ವರಾಹ ರೂಪಿ ಪರಮಾತ್ಮ ಅವನ ಹೆಸರು ತಗೊಂಡ್ತಾ ಇದ್ದಾರೆ. ಮುಂದುವರೆದು ಅಂತಾರ, ಪರಮಾತ್ಮ ಉದಕ ಅಭಿಮಾನಿಯಾಗಿ ವರುಣನಲ್ಲಿದ್ದು, ವರುಣ ಅಂದ್ರೆ ವರುಣದೇವರು ನೀರಿಗೆ ಅಭಿಮಾನಿ ಆಗಿರ್ತಕ್ಕಂಥವ. ಪರಮಾತ್ಮ ವಾರಿ ವಾಚ್ಯನಾಗಿದ್ದು, ವಾರಿ ಅಂದ್ರೆ ನೀರು, ವಾಚ್ಯ ಅದರಿಂದ ಕರೆಸಲ್ಪಡುವವ. ವಾರಿ ಅಂದರೆ ಪರಮಾತ್ಮ ಅಂತ ಅರ್ಥ. ಎಷ್ಟು? 36,000 ಪುರುಷ, 36,000 ಸ್ತ್ರೀ ನಾಡಿಗಳ ದ್ವಾರ ತದ್ರೂಪನಾಗಿ ಆ ಹೆಸರಿಂದ ಕರೆಯುತ್ತೆ ಇಡೀ ದೇಹದ ವ್ಯಾಪಾರಿಸ್ತಕ್ಕಂಥ ಪರಮಾತ್ಮನ ಮಹಿಮೆ ಹೇಳ್ತಾ ಇದ್ದಾರೆ ಮುಂದಿನ ಪದ್ಯ ದಾಸರಾಯರು. ಇದಕ್ಕೆ ಗರುಡ ಪುರಾಣ, ವಿಜಯದಾಸರ ಸುಳಾದಿ, ಭಾಗವತ ತಂತ್ರ ಎಷ್ಟು ಗ್ರಂಥ ಹಾಕೋತಾರೆ, ಅಲ್ಲಿ ಬರೀತಕ್ಕಂಥ ವಿಶ್ವ ಸಂಗ್ರಹ ಮಾಡ್ತಾರೆ ಮಹಾನುಭಾವ. ಅಲ್ಲಿ ಹೇಳ್ತಾರೆ ನೋಡ್ರಿ, ವಾರಿ ವಾಚ್ಯನು ವಾರಿಯೊಳಗಿದ್ದು 6 ರಸವೆಂದೆನಿಸಿ 36,000 ಸ್ತ್ರೀ ಪುರುಷ ನಾಡಿಯೋಳು ತದ್ರೂಪ ಧಾರಕನು ತಾನಾಗಿ ಸರ್ವ ಶರೀರಗಳಲ್ಲಿ ಅಹಶ್ಚರಾತ್ರಿ ವಿಹಾರ ಮಾಳ್ಪನು ಬೃಹತಿ ಎಂಬ ಸುನಾಮದಿಂ ಕರೆಸಿಕೊಳ್ಳಲ್ಪಡುವವನಾಗಿ. ಏನು ಹೆಸರಂತ? ಸುನಾಮ, ಒಳ್ಳೆ ಶ್ರೇಷ್ಠ ಹೆಸರು. ಬೃಹತಿ ಅಂತ ಅವನ ಹೆಸರು ಪರಮಾತ್ಮ. ಹಂಗ ನಿಮ್ಗೆ ಐಡಿಯಾ ಬರ್ತದೆ ಗೊತ್ತಾದ್ರೆ. ಗಾಯತ್ರಿ ಅಂತೀವಿ ನಾವು. ಗಾಯತ್ರಿ ಮಂತ್ರ, ಗಾಯತ್ರಿ ಮಂತ್ರ ಅಷ್ಟೇ ಅಲ್ಲ, ಗಾಯತ್ರಿ ಅನ್ನೋದು ಒಂದು ಛಂದಸ್ಸು ಸಂಸ್ಕೃತಾಗ. ಹೆಂಗೆ ಷಟ್ಪದಿ ಕಂದ ಪದ್ಯ ಇರ್ತಾವಲ್ಲ, ಹಂಗೆ ಸಂಸ್ಕೃತದಾಗ ಅನೇಕ ಸ್ಟೈಲ್ಗಳವ. ಷೋಡಶಿ ಬೃಹತಿ ಅಂತ. ಈ ಗಾಯತ್ರಿ ಅದಲ್ಲ 24 ಶ್ರಮದ ಗಾಯತ್ರಿ ಅಂತ ಅರ್ಥ. ಗಾಯತ್ರಿ ಮಂತ್ರಕ್ಕೆ ಮಂತ್ರ ಅದ. ಗಾಯತ್ರಿ ಛಂದ ಸಂಕೃಷ್ಣ ಅಲ್ಲಿ ಗೀತಾದಾಗ. ಬೃಹತಿ ಅಂದರೆ 32 ಅಕ್ಷರದ ಮಂತ್ರ. ಬೃಹತಿ ಶಬ್ದಕ್ಕೆ ಅರ್ಥ 32 ಅಕ್ಷರದ ಒಂದು ಮಂತ್ರ ಇರ್ತದೆ. ಬೃಹತಿ ಹೋಮ ಮಾಡ್ತಿರ್ತಾರೆ ನೋಡ್ರಿ, ಆ ರೀತಿಯಾಗಿ ಅಂತಾನ. ಪರಮಾತ್ಮ ವಾರಿ ವಾಚ್ಯನಾಗಿ ಹೆಂಗೆ ಉದಕ ನಾಮಕನಾಗಿ ಪರಮಾತ್ಮ ಎಲ್ಲಿದ್ದಾನ? ವಾರಿಯೊಳಗೆ ಇದ್ದು ಉದಕಾಭಿಮಾನಿಯಾಗಿರ್ತಕ್ಕಂಥ ವರುಣಲ್ಲಿ ಅಂತರ್ಯಾಮಿಯಾಗಿದ್ದುಕೊಂಡು 6 ರಸವೆಂದೆನಿಸಿ. ತಿಳ್ಕೊಡ್ರಿ, ನಾವು ಉಣ್ಣೋದೆಲ್ಲ 6 ರಸನ. 7ನೇ ರಸ ಇಲ್ಲೇ ಇಲ್ಲ, 8ನೇದು ಹುಟ್ಟುವುದೇ ಇಲ್ಲ. ವಾಯುಸ್ತ ಹೇಳ್ತಾ ಇದ್ರು ಪ್ರಾರಂಭದಲ್ಲಿ.
ಪಾಂತೋಸ್ಮಾನ್ ಸ್ವಾಮಿ 6ನೇ ರಸನ ಮುಗಿತು, 7 ಇಲ್ಲ 8 ಇಲ್ತಿರೋ ನಾವು. ಹಂಗಿದ್ದಾಗ ಪರಮಾತ್ಮ ಶ್ರೇಷ್ಠ ಅಂತ ಹೇಳಿ ಆ ಮಾತು ಹೇಳ್ತಾ ಇದ್ದಾರೆ. 6 ರಸ ಯಾವ್ಯಾವ ಗೊತ್ತಾ ನಿಮಗೆ? ಸಿಹಿ, ಹೌದಾ, ಕಹಿ, ಉಪ್ಪು, ಒಗರು, ಹುಳಿ, ಖಾರ. ಇವನ್ ಬೇರೆ ತೋರಿಸ್ರೋಣಿಲ್ಲ. ಇಲ್ಲ ಹುಳಿ ಇರ್ತದೆ, ಇಲ್ಲ ಖಾರ ಇರ್ತದೆ, ಇಲ್ಲ ಉಪ್ಪು ಇರ್ತದೆ, ಇಲ್ಲ ಸಿಹಿ ಇರ್ತದೆ, ಕಹಿ ಇರ್ತದೆ. ಅದಕ್ಕೆ ಕ್ಷೇತ್ರ ಹೇಳು 6 ರಸ. ಷಡ್ರಸಗಳಲ್ಲಿ ತಾನು ಅಂತರ್ಯಾಮಿಯಾಗಿದ್ದುಕೊಂಡು 6 ರಸವೆಂದೆನಿಸಿ 36,000 ಆಗ ಹೇಳಿನಿ ಯಾವ್ಯಾವು? ಸ್ತ್ರೀ ಪುರುಷ ನಾಡಿಯೋಳು ತದ್ರೂಪನಾಗಿ, ನಾಡಿ ರೂಪನಾಗಿ ಪರಮಾತ್ಮ 36,000 ಬಲಕ 36,000 ಎಡಕ. ಇದು ಭಾಳ ಸೂಕ್ಷ್ಮ ವಿಚಾರ. ಯಾಕೆ ಗೊತ್ತಾ ನಿಮಗೆ? ಈ ನಾಡಿ ಅನ್ನೋದು ಆಪರೇಷನ್ ಮಾಡಿ ನೋಡ್ಲಿಕ್ಕೆ ಬರಂಗಲ್ಲ. ಮತ್ತಿದ್ರೆ ಹಾಗೆ ನಾಡಿ ಒಳಗೆ ಹೋಗಿ 36,000 ತೆಗೆದು ನೋಡ್ತೀವಿ, ಹೇಗೆ ದೇಹ ಹೆಚ್ಚಿಬಿಟ್ರೆ ಗೊತ್ತೇನದ? ಹಿಂದಕ್ಕಿತ್ತು ನೋಡಿ, ನಾಡಿ ಹಿಡಿದು ನೋಡ್ತಿದ್ದು ಗೊತ್ತಾ ನಿಮಗೆ? ನಾಡಿ ಮೇಲೆ ಗೊತ್ತಾಗ್ತಿತ್ತು. ಅದು ನಾಡಿ ವಿದ್ಯೆ. ಆ ದೇಹದ ಅತಿ ಸೂಕ್ಷ್ಮ ಭಾಗ ದೇಹದ. ಅದನ್ನು ಕಂಡು ಹಿಡ್ಲಿಕ್ಕೆ ಆಗಿಲ್ಲ ಇವರಿಗೆ. ಒಳ್ಳೆ ಬಹಳ ನರಕ್ಕೆ ಹೋಗ್ತಾರ, ಚರ್ಮಕ್ಕೆ ಹೋಗ್ತಾರ, ಒಳಗಿರ್ತಕ್ಕಂಥ ಅಸ್ಥಿಗೆ ಹೋಗ್ತಾರ. ಅದ್ರ ಮುಂದೆ ದಾಟ್ಲಿಕ್ಕೆ ಆಗೋದಿಲ್ಲ. ಇಷ್ಟು ಸೂಕ್ಷ್ಮ ನಾಡಿ ಅವ ನಮ್ಮ ಜೀವನದೊಳಗೆ. ಅವು ಎಷ್ಟು ಲೆಕ್ಕ ಹಾಕೊಡ್ತಾರೆ. ಇದು ಶಾಸ್ತ್ರನೂ ಖರೆ, ಅವರು ಒಪ್ಪಿಕೋತಾರೆ ಎಲ್ಲ ಇದನ್ನು. ನಾಡಿಗತ್ತೆ ಎಷ್ಟು ಸೂಕ್ಷ್ಮ ಡಾಕ್ಟರ್ ಇದ್ರು ನಮ್ಮಲ್ಲಿ. ಹಿಂದಕ್ಕೆ ಅಂದ್ರೆ ವೈದ್ಯರು ಎಕ್ಸ್ಪರ್ಟ್ ಇದ್ರು. ಹಿಂದಕ್ಕೆ ಒಳಗೆ ಮನುಷ್ಯ ಬರೀ ಕೆಮ್ಮಿಗೆ ಬಂದ್ರೆ ಇಂದ ಜಡ್ ಅಂತಿದ್ರು. ಬರೀ ಕೆಮ್ಮಿನ ಮೇಲೇನೆ ಅವ್ನು ನೋಡಿದ್ರೆ ಕಣ್ಣು ನೋಡ್ಬಿಟ್ಟು ಜಡ್ಡಿಂದ ಅಂತ ಹೇಳ್ತಿದ್ರು ಅವರು. ಈಗ ಬಾಯಿ ತೆಗಿ, ಹಲ್ ತೆಗಿ, ಉಸಿರಾಡಿಸು, ಹಿಂತಗೋ ಮುಂತಗೋ, ಎಷ್ಟು ಬಿಸಾಡ್ಬೇಕು ಈಗ ಅಂತಾನ. ಅಂದ್ರೆ ಅಷ್ಟು ವಿದ್ಯೆ ಇತ್ತು ಆಗಿನ ಕಾಲಕ್ಕೆ. ಆ ರೀತಿಯ ಪರಮಾತ್ಮ ಆಗಿರ್ತಕ್ಕಂಥವ ಸ್ತ್ರೀ ಪುರುಷ ನಾಡಿಯೋಳು, ನಾಡಿ ಒಳಗೆ ತದ್ರೂಪನಾಗಿ, ಆ ನಾಡಿ ರೂಪನಾಗಿ ಏನ್ ಮಾಡ್ತಾನಂತ? ಧಾರಕನು ತಾರಾಗಿ ಅಂತ ಮಹಾನುಭಾವರು. ಆ ನಾಡಿಗಳಿಗೆ ಆಧಾರಭೂತನಾಗಿ ಪರಮಾತ್ಮ ಸರ್ವ ಶರೀರಗಳಲ್ಲಿ ಎಲ್ಲ ದೇಹವನ್ನು ಒತ್ತಿದ್ರಾಗ ಮನುಷ್ಯ ದೇಹ ಒಂದೇ ಅಲ್ಲ, ಜೀವಿಗಳು ಅಂತ ಒಟ್ಟರು ಬಂದರು ಅಂತ ಅರ್ಥ. ತಾನಾಗಿ ಅಹಶ್ಚ ರಾತ್ರಿ, ಅಹ ಅಂದ್ರೆ ಹಗಲು, ರಾತ್ರಿ ಅಂದ್ರೆ ರಾತ್ರಿ, ಅಹಶ್ಚ ರಾತ್ರಿ, ರಾತ್ರಿ ಮತ್ತು ಹಗಲು ಕೂಡ ವಿಹಾರ ಮಾಳ್ಪನು. ಪರಮಾತ್ಮ ದೇಹ ತುಂಬ ಇದ್ದುಕೊಂಡು 36,000 ಅಡಿ ಅಂತರ್ಗತನಾಗಿದ್ದುಕೊಂಡು ವಾರಿ ವಾಚ್ಯನಾಗಿ 6 ರಸಗಳನ್ನು ತೋರಿಸ್ತಾ ಭಗವಂತ ವಿಹಾರ ಮಾಳ್ಪನು. ಪರಮಾತ್ಮ ನಾಡಿಗಳ ರಕ್ಷಣಾ ವಿಭಾಗ ಮಾಡ್ತಾನೆ. ಅದರಂತ ತದ್ವಾರ ದೇಹಕ್ಕೆ ಉಪಶಯ ಕೊಡ್ತಕ್ಕಂಥವ ಹೇಳ್ತಾವ. ಎಷ್ಟು ಅವು ರಸಗಳು? ಆ ರಸಗಳಿಗೆ ಅಭಿಮಾನಿ ದೇವತೆಗಳು ಯಾರು? ಅಲ್ಲಿ ಭಗವದ್ ರೂಪಗಳು ಯಾವುವು? ಹಂಗೆ ನೆನಪಿಡ್ಲಿಕ್ಕೆ ಆಗೋದಿಲ್ಲ. ಹಂಗೆ ಹೇಳ್ತೀನಿ ಮುಂದೆ. ಒಂದನೇದು 3 ಹೇಳಿ, 6 ಹೇಳಿ ನಿಮಗೆ. ಉಪ್ಪು, ಹುಳಿ, ಖಾರ, ಸಿಹಿ, ಕಹಿ, ಒಗರು. ಉಪ್ಪಿನಾಗಿರ್ತಕ್ಕಂಥ ದೇವತೆ ಅಭಿಮಾನಿ ದೇವತೆ ನಿರಋತಿ. ನೆನಪಿಡ್ಲಿಕ್ಕೆ ಆಗೋದು. ಹಂಗೆ ಹೇಳೋದು ಅಷ್ಟೇ, ಒಯ್ಕೊಳ್ಳೋದು ಯಾವಾಗ. ಅದಕ್ಕೆ ಭಗವದ್ ರೂಪ ಜನಾರ್ದನ್ ರೂಪಿ ಪರಮಾತ್ಮ. ಹುಳಿಗೆ ಪಾರ್ವತಿ, ಅಲ್ಲಿ ಅಂತರ ಬರುವ ದಾಮೋದರ. ಖಾರಕ್ಕೆ ದಕ್ಷ ಪ್ರದೇಶ್ವರರು ಅಂದ್ರೆ ಅದಕ್ಕಿರ್ತಕ್ಕಂಥ ಅಭಿಮಾನಿ ದೇವತೆ. ಅಲ್ಲಿ ನರಸಿಂಹರೂಪಿ ಪರಮಾತ್ಮ ಒಳಗಂತರಿ ಅವರ ಅಂತರ್ಯಾಮಿ ಆಗಿ. ಸಿಹಿಗೆ ಇಂದ್ರ ಅಭಿಮಾನಿ ರೂಪಿ ಪರಮಾತ್ಮ. ಅಲ್ಲಿರ್ತಕ್ಕಂಥ ಪರಮ ವಾಸುದೇವ. ಕಹಿಗೆ ಯಮ, ಮತ್ತು ಅವನ ಬರ್ಬೇಕಲ್ಲ ಅಲ್ಲಿ ಅಲ್ಲ. ಕಹಿ ಪದಾರ್ಥ ಒಂದೇ ಅಭಿಮಾನ ದೇವತೆ ಯಮ. ಅಂತರ್ಯಾಮಿ ಅನಿರ್ದುರ್ವಿ ಪರಮಾತ್ಮ. ಒಗರು ಭಾಗೀರಥಿ ದೇವಿ. ಅಲ್ಲಿ ಅಂತರ್ಯಾಮಿ ಹರಿನಾಮಕ ಪರಮಾತ್ಮ. ಇಷ್ಟು ಆಯಾ ರಸಗಳಲ್ಲಿ ಭಗವಂತ ಆಯಾ ರೂಪದಲ್ಲಿ ಅಂತರ್ಯಾಮಿಯಾಗಿದ್ದುಕೊಂಡು ಆ ರಸವನ್ನು ತಾನು ಹುಟ್ಟಿಸಿ ತಾನು ಉಂಡು ಉಣಿಸಿ ಅಂತ ಅರ್ಥ ಭಗವತಿ ಕೊಡ್ತಕ್ಕಂಥವ. ಉಪ್ಪುಂಡ್ರೆ ಸಿಹಿ ಯಾಕಾಗೋದಿಲ್ಲ? ಅದು ಆ ಸಿಹಿ ಉಂಡ್ರೆ ಕೈ ಯಾಕಾಗೋದಿಲ್ಲ? ಇಷ್ಟು ಅದ್ಭುತವಾಗಿರ್ತಕ್ಕಂಥ. ಇಲ್ಲಿ ನೆನಪಾತು ಒಂದು ಪ್ರಸಂಗ ಹೇಳ್ಬಿಟ್ಟಿರ್ತೀನಿ ನಿಮಗೆ. ಹೆಂಗಿರ್ತಾರೆ ಭಗವದ್ಭಕ್ತರು ಅನ್ನೋದನ್ನು. ಗೋಪಾಲದಾಸರ ಮಹಿಮಾ ಕೇಳಿರಿ ನೀವು, ಗೊತ್ತು ನಿಮಗೆ. ವಿಜಯದಾಸರ ಶಿಷ್ಯಂದ್ರ ಮಹಾನುಭಾವರು, ಪರೋಕ್ಷ ಜ್ಞಾನಿಗಳು, ಆಯುಷ್ಯ ಕೊಟ್ಟಿರ್ತಕ್ಕಂಥವ್ರು ಜಗನ್ನಾಥದಾಸರಿಗೆ ಮಹಿಮಾಪೇತರು. ಈಗಿನ ಕಾಲಕ್ಕೂ ಅದ, ಹಿಂದಿನ ಕಾಲಕ್ಕೂ ಇತ್ತಿದು. ಪರೀಕ್ಷಾ ಮಾಡೋದು ಜ್ಞಾನಿಗಳನ್ನ ಮಾಡ್ಲಿಕ್ಕೆ ಹೋಗ್ಬಾರ್ದು. ಶುಚಾಕಾರ ಹಂಗೆ ನಮ್ಮ ತ್ರಾಣ ನಮ್ಗೆ ಗೊತ್ತಿರೋದಿಲ್ಲ. ಅವ್ರನ್ನ ನೋಡ್ಲಿಕ್ಕೆ ಹೋದು ಡಿಸ್ತನ ಮಾಡಿ ಹಂಗೆ ಕೆಲ ಮಂದಿ ಕುಡಿದ್ರು. ಏನತ್ತಿತ್ತು? ಗೋಪಾಲದಾಸರು ಎಲ್ಲಿ ನೈವೇದ್ಯ ಇಡ್ತಾರಲ್ಲ ಅಸಾಧ್ಯ ರುಚಿ ಪದಾರ್ಥಗಳು. ಅವ ಮಾಡಿದೆವನಾರ ಹೊಡಿಬೇಕು. ಇಷ್ಟು ಮಾಡಿಲ್ಲ ನಾನು, ಎಷ್ಟು ರುಚಿಯಾಗ ಪರಮಾತ್ಮ, ಎಷ್ಟು ರುಚಿಯಾಗ ಅಂತ ತಿಳ್ಕೊಂಡು ಅನ್ಬೇಕವ. ಮಂದಿ ಹುಚ್ಚ ನಿಂದಲ್ಲೋ ನೈವೇದ್ಯ ಇಟ್ಟಾರ ಅವರು ಅಂತ ಹೇಳ್ತಿದ್ರು. ಅವ್ರು ನೈವೇದ್ಯ ಇಟ್ಟಕ್ಕೆ ಬಹುದ್ರು ಬಂದು ಕೂತ್ಕೊಂಡ್ಬಿಟ್ಟಾವ. ಜ್ಞಾನಿಗಳು ಹಿಂಗೆ ನೈವೇದ್ಯ ಇಡ್ತಾ ತಿಳ್ಕೊಡ್ರಿ. ಅವ್ರ ನೈವೇದ್ಯ ಪ್ರಕರಣ ಭಾರಿ ಇರ್ತದೆ. ನೈವೇದ್ಯ ಪ್ರಕರಣ ಸಂಧೆ ಬರ್ತದೆ. ಅಲ್ಲಿ ಬಂದಾಗ ಇವನು ಹೇಳೋ ಪ್ರಸಂಗ ಬರ್ತದೆ. ಹಂಗಿಡ್ಬೇಕು. ಅವ ಅಡುಗೆ ಅವ ಅಂದ, ಈ ಕಣ್ ತುಂಬ ಹೊಗೆ ಮಾಡಿಕೊಂಡು ಪಿಚಾಡ್ಕೊಂಡು ಅಡುಗೆ ಮಾಡೋ ನಾನು
ಈ ದಾಸರಿಗೆ ಬಂತಲ್ಲ ಮಹಿಮಾ ಇದು ಅಂದವ. ನಮ್ಮಂತೂ ಕೆಲವೊಂದು ಕುಡಿದ್ರು ವಿವೇಕರೋದಕ್ಕೆ ಒಂದು ಕೆಲಸ ಮಾಡೋಂದ್ರು ನಾಳಿಂದ ಆ ಸಾರು ಪಲ್ಯ ಜಗ್ಗಿ ಉಪ್ಪು ಹಾಕಿಬಿಟ್ಟು ಅಂದ್ರು. ಏನು ನೈವೇದ್ಯ ಮಾಡ್ತಾನೆ ತಲೆ ನೋಡಿವ ಅಂದ್ರು. ಯಾಕೆ ಅವ್ರು ಪರೀಕ್ಷೆ ಮಾಡಲಿಕ್ಕೆ ಅದು ನೈವೇದ್ಯ ಪದಾರ್ಥ ಅಂದಿರ್ತು. ಗೋಪಾಲದಾಸರು ಬಂದು ಕೂತ್ಕೊಂಡ್ರು, ಕಣ್ಣು ಮುಚ್ಚಿದ್ರು, ರೂಪ ಚಿಂತನೆ ಮಾಡಿದ್ರು ಮಹಾನುಭಾವರು. ಆಯಾ ಪದಾರ್ಥ ಒಳಗೆ ಕಣ್ಣು ತೆಗೆದ್ರು. ಮಡಿಲಿದ್ದ ಬಾ ಇಲ್ಲಿ ಕರೆದ ಅವನು, ಇಲ್ಲೇ ಒಂದು ಕೊಡ ನೀರು ತಂದಿಡು ಅಂದ್ರು ನೈವೇದ್ಯಕ್ಕೆ. ಆಮೇಲೆ ಅಲ್ಲಿ ಬೆಳ್ಳಿ ಗಿಂಡ ಇಟ್ಟಿವ್ರಿ ಎಲ್ಲಿ ಅಂದವ. ಅದು ಬೇಡ, ಇನ್ನೊಂದು ಕೊಡ ಇಡಿ ಇಲ್ಲಿ ಅಂದ್ರೆ ಅವರು. ಇಟ್ಟು ಇಡ ಸುಮ್ಮನೆ ಇಡೋ ಇಲ್ಲಿ ಅಂದ್ರೆ ಅವರು. ಒಂದು ಕಡೆ ತೊಗೊಂಬಂದು ನೀರು ಇಟ್ಟವ. ಹೌದಾ, ಇವ್ರು ಚಿಂತೆ ಮಾಡಿದ್ರಲ್ಲ. ನೈವೇದ್ಯ ಆತು, ಊಟ ಕುಡಿಸಿದ್ರು. ಗೋಪಾಲದಾಸರು ಊಟ ಕೊಡ್ತಿದ್ದಿಲ್ಲ, ಒಂದು ಪಂಕ್ತಿ ಆಮೇಲೆ ಕೊಡೋರು ಅವರು. ಎಲ್ಲ ಬ್ರಾಹ್ಮಣಿಗೆ ಕೃಷ್ಣಾರ್ಪಣ ಹೇಳಿ ಅಂತ ತಿಳ್ಕೊಂಡು ಹೇಳ್ಕೋತ ಬಂದವರು ನಾನು ಏನು ಚಂಡಾಳ ಚೌಕಳಿ ಮೇಲೆ ಇತ್ತಲ್ಲಿ ಅವ್ರಿಗೆ ಕೂತಿದ್ದಲ್ಲ, ಗೊತ್ತಿತ್ತು ಅವ್ರಿಗೆ. ಅನ್ಪ ಅಲ್ಲಿ ಕೊಡದ ನೀರವಲ್ಲ ತಂದು ಕುಡ್ಲಿಕ್ಕೆ ಹಾಕೋರಿಗೆ ಅಂದ್ರೆ ಅವ್ ಕೊಡದ ನೀರು ತಂದು ಹಾಕಿದ. ಕುಡಿದ್ರು ವಾಂತಿ ಶುರುವಾತ ಅವರಿಗೆ. ಉಪ್ಪು ಹೆಂಕರ ಉಪ್ಪಿತ್ತಾರ. ಸ್ವಾಮಿ ಇದು ಉಪ್ಪದ ಅಂದ್ರೆ ಅವರು. ಇರುವಲ್ಲ ತೋಟ ಕುಡೀರಿ ಅಂದ್ರೆ ಅವರು. ಇಲ್ಲಿ ಸ್ವಾಮಿ ಕುಡ್ಲಿಕ್ಕೆ ಆಗೋಲ್ತು, ಕ್ಷಮ ಮಾಡ್ರಿ ಅಂದ್ರೆ ಅವರು. ಆ ಅಡಿಗೆಗೆ ಏನು ಉಪ್ಪು ಹಾಕಿದ್ನಲ್ಲ ಅದನ್ನ ನೀರಿಗೆ ಟ್ರಾನ್ಸ್ಫರ್ ಮಾಡಿದ್ರು ನೋಡ್ರಿ ಅವರು. ಏನು ಯೋಗ್ಯತ ಅಲ್ಲ, ಅಲ್ಲಿ ಉಪ್ಪು ತೆಗೆದ್ರು, ಅಲ್ಲೇ ನೈವೇದ್ಯ ಕಟ್ಟರು. ಇಂಥ ಸತ್ಯ ಸ್ವಾಮಿಗಳು ತೋರಿಸ್ಯಾರ. ಜ್ಞಾನ ನೈವೇದ್ಯ ಹೆಂಗಿರ್ತಾರೆ ಅವ್ರಿಗೆ ಗೊತ್ತಾಗ್ತದೆ ಪದಾರ್ಥ ಏನದ ಅಂತ ತಿಳ್ಕೊಂಡು. ಅದಕ್ಕೆ ಜ್ಞಾನ ನೈವೇದ್ಯ ದೊಡ್ಡವ್ರಿಂದ ಮಾಡಿಸೋದು. ಅವ್ರು ತಾವಿಂದ ನಾವು ಭಾಳ ದೊಡ್ಡವ್ರು, ನಮ್ಗೆ ನೈವೇದ್ಯ ಇಡೋರು ಎಲ್ಲ ತಿಳ್ಕೊಂಡಿರ್ತಾರೆ. ಅಡಿಗೆ ಮಾಡಿ ದುಪ್ಪಡ ಪಟ್ಟಿರ್ತಾನೆ, ಅಡಿಗೆ ಹೆಸರು ಇವರಿಗೆ ಬರ್ತದೆ. ಅದಕ್ಕೆ ಹೇಳ್ತೇನೆ ನಿಮ್ಗೆ ಉದಾಹರಣೆ ಹೇಳಿದೆ ಇವಾಗ. ಆ ರೀತಿ ಪರಮಾತ್ಮ ಆಗಿರ್ತಕ್ಕಂಥವನ ಚಿಂತೆ ಮಾಡ್ತಕ್ಕಂಥ ಕ್ರಮ ಹೇಳ್ತಾರೆ. ಆ ರೂಪ ಚಿಂತೆ ಮಾಡಿದ್ರಿ, ಅದು ಬಂತಲ್ಲಿ. ಆ ನೀರಿಟ್ರು, ಇಲ್ಲಿ ಹೇಳಿದರು ಸ್ವಾಮಿ ಇಲ್ಲಿ ಕುತ್ಕೊಂಡಿಯಪ್ಪ ಸ್ವಾತ್ಲ ಬಾಯಲ್ಲಿ ಅಂತ ಹೇಳಿದ್ರು ಅವರು. ಅದು ಸ್ವಾಮಿ ಬರ್ತೀನಿ ದೇವ್ರಂದ, ನೀ ಹೇಳ್ದೆ ಹೆಂಗೆ ಕೇಳ್ತೀನಿ ಮಹಾರಾಯ ಅಂದವ. ಆ ರೂಪ ಅಷ್ಟು ಅದ ಮಾಡ್ಬಿಟ್ಟು ಲೆಕ್ಕ ಹಾಕ್ರಿ. ಅವ್ರು ಗಲಗಲ ಬಿಟ್ರು, ತಪ್ಪು ಅಂತ ಕ್ಷಮ ಮಾಡಿ ನಮ್ಮನ್ನು ತಿಳ್ಕೊಂಡು ಹೇಳಿ. ಅವ್ರಿಗೆ ಕೆಟ್ಟ ಮಾಡಿ ಏನಾಗ್ಯದ ಇಲ್ಲಿ ರೊಕ್ಕ ತಿಂದಿದ್ದಂದೆ ಮಾಡ್ಯಾನೆ ಅನ್ನೋ. ರೊಕ್ಕ ತಿನ್ನೋದು ಆವಾಗೂ ಇತ್ತು ತಿಳ್ಕೊಟ್ರಿ ಅವಾಗ. ಆ ರೀತಿ ಹೇಳ್ತಾ ಇರ್ತಾರೆ. ಇಟ್ಟು ಭಗವಂತ ರೂಪಗಳನ್ನ ಹೇಳ್ಕೊತ ಹೋಗಿ ಅಂತಾರೆ ಮುಂದುವರೆ ದಾಸರಾಯರು. ಬೃಹತಿ ನಾಮದಂ ಕರಸ್ವ. ಬೃಹತಿ ಶಬ್ದಕ್ಕೆ ಅದೇ ಅರ್ಥ ಅಂದ್ರೆ ಆ 32 ಅಕ್ಷರದ ಒಂದು ಮಂತ್ರ. ಬೃಹತಿ ನಾಮದಿಂ, ಬೃಹತಿ ಅಂತಕ್ಕಂಥ ಹೆಸರು ಭಗವಂತನಿಗೆ ಅವನ ಮಾತನ್ನು ದಾಸರು ಹೇಳ್ಕೊತ ಹೋಗಿ ಅಂತರ ಮುಂದುವರೆದು. ಬಹುಶಬ್ದ ಪೂರ್ಣ ಅಂತೂ ಅರ್ಥ. ಆ ರೀತಿಯಾಗಿ ಮುಂದಿನ ಪದ್ಯ ಯಾವುದು ಹೇಳೋ ಶುರು. 6 ರಸ ಅಲ್ಲ, 6 ರಸ ಸತ್ವಾದಿ ಭೇದರಿ 6 ಮೂರಾಗಿಹವು. ಸಾರಾಸಾರ ನೀತಾ ಪ್ರಚುರ ಖಂಡ ಖಂಡ ಚಿತ್ ಪ್ರಚುರ. ಈರಧಿಕ 70,000 ಮಾರಮಣನ ರಸಾಖ್ಯ ರೂಪ ಶರೀರದಲ್ಲಿ ಭೋಜ್ಯ ಸುಪದಾರ್ಥದಿ ತಿಳಿದು ಭುಂಜಿಪುದು. ಕೊಡಿ ಕೇಳಿದರು, ಆದೇಶ ಮಾಡಿದರು ತಮ್ಮ ಶಿಷ್ಯಂದ್ರಿಗೆ ಜಗನ್ನಾಥದಾಸರು, ಭುಂಜಿಪುದು ಈ ಊಟ ಮಾಡಿದ್ರು ಅವರು. ಹೆಂಗೆ ರಸಾಖ್ಯ ರೂಪವ ಶರೀರದಲ್ಲಿ ಭೋಜ್ಯ ಸುಪಾರ್ಥದಲ್ಲಿ, ಭೋಜ್ಯ ಪದಾರ್ಥ ಉಣ್ಲಿಕ್ಕೆ ಎರವಾಗಿರ್ತಕ್ಕಂಥ ಪದಾರ್ಥಗಳು ಅಲ್ಲಿ ಚಿಂತನ ಮಾಡಿ ಊಟ ಮಾಡಿರ್ತಾರೆ. ಆಯಾ ಅನ್ನ ಮತ್ತೊಂದು ಬಂತು, ಪದಾರ್ಥ ಬಂತು ಅಲ್ಲಿ. ಹೆಂಗದ ಅದು 6 ರಸ ಅಗಳ ಹಿಂದೆ ಹೇಳಿ 4 ರಸ ಯಾವನು ಸಿಹಿ ಒಗರು. ಸತ್ವಾದಿ ಭೇದದಿ 6 ಮೂರಾಗಿಹವು. ಒಂದೊಂದು 6 ರಸನ ಸತ್ವ ರಜ ತಮಸ್ಸು 6 ಗುಂಡ್ಲೆ 3 18 ಅಂತ ಅರ್ಥ. 18. ಆ 18 ಒಂದು ಮುಂದೆ 6 ಮೂರಾಗಿವು. ಅದಕ್ಕೆ 4ರಿಂದ ಗುಣಾಕಾರ ಮಾಡಿದರೆ 72. 18 72. ಆ 72ಕ್ಕೆ ವಿಷ್ಣು ಸಹಸ್ರನಾಮದ 1000 ಉಳಿಸಿದ 72,000 ಲೆಕ್ಕ ಹಾಕಿ ಹಿಂಗೆ 70,000 ಲೆಕ್ಕ ಹೇಳ್ತಾ ಇದ್ದಾರೆ. 6 ಮೂರಾಗಿಹವು. ಸಾರ ಯಾವ್ಯಾವವು? ಸಾರ, ಅಸಾರ, ನೀತ, ಪ್ರಚುರ, ಖಂಡ, ಅಖಂಡ, ಚಿತ್ತ ಪ್ರಚುರ. ಈ ರೀತಿ ಸಾರಾಸಾರ, ಅದರ ಸಾರಸ ಅಸಾರಸ ಅಂತ ಒಂದರ್ಥ. ಆ ರೀತಿ ಹೇಳ್ತಾ ಇದ್ದಾರೆ. ಅದರಂತೆ ನೀತ, ಪ್ರತಿ ರಸ ಇರತಕ್ಕಂಥ ನೀತ ಅಂತಕ್ಕಂಥ ರಸ ವಿಶೇಷ. ಅಪ್ರಚುರ ಮತ್ತೊಂದು ರಸ. ಖಂಡ ಅಖಂಡ ರೂಪದಿ ಅನೀತ, ಖಂಡ ಅಖಂಡ, ಖಂಡರಸ ಅಖಂಡ ರಸ. ಚಿತ್ತ ಪ್ರಚುರ. ಈರಧಿಕ 70,000 ನಾಡಿಗಳಲ್ಲಿ ಈರಧಿಕ 70 ಮ್ಯಾಲಿ 2 72,000 ಬಂದಿರೋ ಸಂಖ್ಯೆ ಹಾಕ. ಮಾರಮಣ ಯಾರಿದ್ದಾರಂತೆ? ಮಾ ಅಂದರೆ ಯಾರು? ಲಕ್ಷ್ಮೀದೇವಿ, ಪರಮಾತ್ಮ ಇರ್ತಕ್ಕಂಥವ. ತದ್ರೂಪನಾಗಿ, ನಾಡಿಗಳ ರೂಪನಾಗಿ, ಈ ಶಂಖ ಚಕ್ರ ಹಿಡ್ಕೊಂಡಲ್ಲ, ನಾಡಿ ರೂಪನಾಗಿ ಇದ್ದುಕೊಂಡವನಾಗಿ, ಸುಭೋಜ್ಯ ಪದಾರ್ಥದೇ, ಭೋಜನಯುಕ್ತವಾಗಿರ್ತಕ್ಕಂಥ ಪದಾರ್ಥಗಳಲ್ಲಿ, ಅನಿಷಿದ್ಧ ಪದಾರ್ಥಗಳಲ್ಲಿ ತಿಳಿದು
ಅನುಸಂಧಾನಪೂರ್ವಕ ಭಗವಂತನ ರೂಪಗಳನ್ನು ಚಿಂತಿಸುತ್ತಾ ಆಯಾ ಪದಾರ್ಥಗಳನ್ನು ಭುಂಜಿಪುದು ಹಿಂಗೆ ಊಟ ಮಾಡ್ರಿ ಅಂತ ದಾಸರಾಯರು. ಆಯಾ ಪದಾರ್ಥಗಳಿರ್ತಕ್ಕಂಥ ಪರಮಾತ್ಮನ ರೂಪ, ಅಲ್ಲಿರ್ತಕ್ಕಂಥ ಅವನ ಮಹಿಮೆ, ಅವನ ರಸ ಹಿಂಗೆದ್ಕೊಂಡು ಊಟ ಮಾಡಿದ್ರೆ ಅದು ಊಟ ಅನ್ನಿಸ್ತಕ್ಕಂಥದ್ದು. ಇಲ್ಲಾಂದ್ರೆ ಊಟ ಆಗೋದಿಲ್ಲ. ಅದು ಭೋಜನ ಒಂದು ಯಜ್ಞ. ನಮ್ಮಲ್ಲಿ ಎಲ್ಲವೂ ಯಜ್ಞನ. ಒಂದು ನೌಕರಿ ಮಾಡೋದು ಒಂದು ಯಜ್ಞ, ಪೂಜಾ ಮಾಡೋದು ಒಂದು ಯಜ್ಞ, ಸಂಧ್ಯಾ ವಂದನೆ ಮಾಡೋದು ಒಂದು ಯಜ್ಞ, ಊಟ ಮಾಡೋದು ಒಂದು ಯಜ್ಞ, ಸ್ತ್ರೀ ಭೋಗ ಮಾಡೋದು ಯಜ್ಞ ಅಂತ ಅರ್ಥ ತಿಳ್ಕೊಡ್ರಿ. ಯಾವುಕ್ಕೂ ಅಪಾರ್ಥ ಹಚ್ಚಿಲ್ಲ ನಮ್ಮಲ್ಲಿ. ಯಾಕೆ ಸೃಷ್ಟಿ ಅವಿಗೆ ಮುಂದುವರಿಬೇಕು, ಸಂಸಾರ ಮುಂದುವರಿಬೇಕು, ವಂಶ ಮುಂದುವರಿಬೇಕು, ಆ ರೀತಿ ಇರ್ತಕ್ಕಂಥದ್ದು ಒಳ್ಳೆ ರೀತಿ ಕರ್ತಕ್ಕಂಥ ಇಷ್ಟು ಭಗವಂತ ಮಾಡಿರ್ತಕ್ಕಂಥ ಆದೇಶ ಇದು. ಇವೆಲ್ಲ ಒಂದೊಂದು ಯಜ್ಞಗಳಿದ್ದಂಗೆ ಅಂತ ಅರ್ಥ. ಅದನ್ನು ಹೇಳ್ತಾ ಇದ್ದಾರೆ. ಮುಂದುವರೆದು ಅಂತಾರ, ಕ್ಷೀರಗತ ರಸರೂಪಗಳು 300, ಮ್ಯಾಲ್ 50, 4 ಚಾರು ಘೃತರೂಪಗಳು 29, ಸಾರ ಗುಡದೊಳಗೆ 5,101 ಸ್ವರೂಪದಿ 2,600 ಪಂಚವಿಂಶತಿ ರೂಪ ಫಲಗಳಲ್ಲಿ. ತಲೆ ಕೆಟ್ಟು ಲೆಕ್ಕ ಮಾಡೋದ್ರಾಗ ನಾನು ಒಂದೆರಡು ಪದ್ಯ ಇಂಥವು ಬರ್ತಾವೆ. ನಾನು ಹೇಳ್ತಾಳ್ರಿ ಮೊದ್ಲೇಕ ಯಾವ ರೂಪ ಹೇಳ್ತಾರ. ಒಂದೊಂದ್ರಾಗ ಎಷ್ಟು ಕ್ಷೀರಗತ. ಕ್ಷೀರ ಅಂದ್ರೆ ಏನು? ಹಾಲು. ಒಂದರ್ಥ ಈ ಹಣ್ಣು ಗಿಣ್ಣು ಇರ್ತಾವಲ್ಲ, ಹಣ್ಣು ಮಧ್ಯ ಇರ್ತಾವೆ ನೋಡ್ರಿ, ಅದಕ್ಕೂ ಕ್ಷೀರ ಅಂತ ಹೇಳ್ತಾರೆ. ಕ್ಷೀರ ರಸ ಅದಕ್ಕೆ ಸಾಂಕೇತಿಕವಾಗಿರ್ತಕ್ಕಂಥ. ಅಲ್ಲಿ ರಸರೂಪಗಳು ಎಷ್ಟಂತ 345 ಲೆಕ್ಕ ಕೊಡ್ತಾರೆ ದಾಸರು. ಯಾ ರಸಕ್ಕೆ ಎಷ್ಟೆಷ್ಟು ವೈಶಿಷ್ಟ್ಯ ಅನ್ನೋದನ್ನ ಹೇಳ್ಕೊತ ಹೋಗ್ತಾ ಇದ್ದಾರೆ. ರಸರೂಪಗಳು ಯಾವ್ಯಾವು, ಅಲ್ಲಿರ್ತಕ್ಕಂಥ ಪರಮಾತ್ಮ ರೂಪಗಳು. ಒಂದನೇ ಹೆಸರು ಕ್ಷೀರ ಹಾಲು. ಕ್ಷೀರಗತ ರಸರೂಪಗಳು ಎಷ್ಟವ? 300. ಅಲ್ಲೇ ವಿಷದ ಅಂತಕ್ಕಂಥ ಒಂದು ರಸ ವಿಶೇಷ, ಹಾಲಿನಾಗಿರ್ತಕ್ಕಂಥದ್ದು ರಸ ವಿಶೇಷ, ವಿಷದ ಅಂತ ಹೆಸರಕ್ಕೆ. ಅಲ್ಲಿ ಎಷ್ಟು ರೂಪ ಅಂತ? 453. ನೋಡಿ, ಯಾರ ಹತ್ರ ಪೆನ್ನದ ಬರ್ಕೊಡ್ರಿ, ಹಂಗೆ ಹೇಳ್ತೇನೆ ನಾನು. ಅಲ್ಲೇ ವಿಷದ ಅದ ಇಲ್ಲ, ಹಂಗೆ ಏನಾದ್ರು ಮಧ್ಯ ಶಬ್ದ ಅದ, ಅಕ್ಷರ ಯಾವುದದ? ವಿ. ವಿ ಎಷ್ಟನೇ ಅಕ್ಷರ ಅದು? ವೆರಿ ಗುಡ್, 4 ಹಾಕೊಡ್ರಿ. ಅಲ್ಲಿ ಮುಂದೆ ಶ ಅದ, ಎಷ್ಟನೇ ಅಕ್ಷರ? ಎಷ್ಟನೇ ಅಕ್ಷರ ಹೇಳ್ರಿ? 5. ಕರೆಕ್ಟ್, 2 ವಯಸ್ಸೆ. ಹೌದಾ? ಮುಂದೆ ದ ಬಂತು, ಹೌದಲ್ಲ? 3ನೇದು. ಹೌದಾ? ಅಂದ್ರೆ 4, 5, 3 ಆತಿಲ್ಲ, 453 ಆತು ಅಂತ ಅರ್ಥ. ಹಂಗೆ ಶಬ್ದ. ಇದನ್ನ ಅಂಕಾನಾಂ ವಾಮತೋಗತಿ ಹಿಂಗೆ ಹೋಗ್ತೀವಿ, ಅದು ಹೊಳಿಸಿಟ್ರೆ 354. ಹಿಂಗೆ ಪ್ರತಿಯೊಂದು ನೋಡ್ಕೊತ ಹೋಗ್ಲಿಕ್ಕ ಹಾಕೊಡ್ರಿ. ಹೀಗೆ ಆಯಾ ರಸ, ಅಲ್ಲಿರ್ತಕ್ಕಂಥ ಭಗವಂತನ ರೂಪಗಳು. ಭಗವಂತ ಕ್ಷೀರದೊಳಗೆ 354 ರೂಪಾಯಿ ಇರ್ತಾನಂತವ ಹಾಲಿನ ಪಾಕೆಟ್ನಾಗ. ಹೌದಿಲ್ಲ? ಕ್ಷೀರಗತ ರಸರೂಪಗಳು. ಘೃತ ಅಂದ್ರೆ ತುಪ್ಪ. ಸ್ಥಿರ, ಅಲ್ಲಿರ್ತಕ್ಕಂಥ ರಸ ಸ್ಥಿರ ಘೃತರೂಪಗಳು ರಸ 345. ಚಾರು ಘೃತ. ಚಾರು ಅಂದ್ರೆ ಒಳ್ಳೆ ಸುವಾಸ ಇರ್ತಕ್ಕಂಥ ತುಪ್ಪ, ಮಾತ್ರ ಡಾಲ್ಡ ಮಿಕ್ಸ್ ಆದಲ್ಲ. ಚಾರು ಘೃತದಲ್ಲಿ ಅಲ್ಲಿರ್ತಕ್ಕಂಥದ್ದು ಸ್ಥಿರ ಅಂತಕ್ಕಂಥದ್ದು. ಅದಕ್ಕೆ ಲೆಕ್ಕ ಹಾಕಿದರೆ 29 ರೂಪಗಳು. ಅದನ್ನಲ್ಲಿ ಸಂಖ್ಯೆ ಹೇಳ್ತಾರೆ. ಗುಡ. ಗುಡ ಅಂದ್ರೆ ಬೆಲ್ಲ. ಗುಡಂ ಸಮಗುಡ ನೈವೇದ್ಯಂ ಸಮರ್ಪಯಾಮಿ ದಿನ. ಮತ್ತೇ ಮಾಡಿ ಬೇರೆ ಇದಕ್ಕಾಗೋದಿಲ್ಲ. ಗುಡ ಶಬ್ದಲ್ಲ ಅಂತ ಅರ್ಥ. ಅಲ್ಲಿರ್ತಕ್ಕಂಥ ರಸ ಹೆಸರು ತೀಕ್ಷ್ಣ. ಅಲ್ಲಿ ಬರ್ತಾರ ಪದ್ಯ ಬರ್ತಾರ ತೀಕ್ಷ್ಣ ಅಂತ ತಿಳ್ಕೊಂಡು. ಅದಕ್ಕೆ 5,101 ರೂಪಗಳು. ಹಂಗೆ ಲೆಕ್ಕ ಹಾಕ್ತಾ ಇದ್ದಾರೆ. ಆಗ ಒಮ್ಮೆ ಲೆಕ್ಕ ತೆಗೆದು ತೋರಿಸ್ಬಿಟ್ಟೇನೆ ನಾನು. ಹೌದಾ? ಅದರಂತೆ ಫಲ, ಅನೇಕ ಫಲ, ಹಣ್ಣು ನೈವೇದ್ಯಕ್ಕೆ ಇಟ್ಟಿದ್ದೇವಲ್ಲೋ ಅದು ಬಂತು, ತೆಂಗಿನಕಾಯಿ ಬಂತು, ಎಲ್ಲ ಬಂತು. ಅಲ್ಲೇ ಇರ್ತಕ್ಕಂಥ ರೂಪ ನಿರಹರ ಅಂತಾರ. ಇದು ಗುಡದೊಳಗೆ 5,200 ರೂಪ ಫಲಗಳಲ್ಲಿ. ಫಲ ಅಂದ್ರೆ ಹಣ್ಣು ಗಿಣ್ಣು. ಅಲ್ಲಿರ್ತಕ್ಕಂಥ ರಸವಿಷ ನಿರಹರ. ನೋಡ್ರಿ, ಆ ನಿರಹರ ಶಬ್ದ ನಿಮಗೆ ನೀವು ಹಾಕ್ಕೊಡ್ರಿ. ನೀ ಎಷ್ಟನೇ ಶಬ್ದ ಅದು? ಎಷ್ಟನೇ ಅಕ್ಷರ? ಹೌದು 5. ಹೌದಾ? ರ 2ನೇದು, ಹ 8ನೇದು, ರ ಮತ್ತೆರಡು. ಹೌದು, ಎಷ್ಟಾಯ್ತು? 5,282. ಅಂಕಾನಾಂ ವಾಮತೋಗತಿ 2,825. ಇವಿಷ್ಟು ಲೆಕ್ಕ ಸೇರಿದೆ ಎಷ್ಟಾಗ್ತಾವು? 8,309 ರೂಪಗಳು. ಲೆಕ್ಕ ಹಾಕೋರಿಪ್ಪ. ಹೆಂಗೆ ಲೆಕ್ಕ ಹಾಕ್ತಾರೆ ಹರಿಕತಾಂಸಾರ ಹೆಂಗದ ನೋಡ್ರಿ. ಇದೆಲ್ಲ ದಾಸರು ನಾ ಹೇಳಿಲ್ಲ ಅಂತಾರೆ. ಎಲ್ಲ ಉಪನಿಷತ್ತಿನ ಮಾತಷ್ಟು. ಇದು ಉಪನಿಷತ್ತಿನ ಈ ವಿದ್ಯೆ ಎಲ್ಲ ಬರ್ತವೆ. ಈ ಮಂತ್ರ, ಗಿಂತ್ರ, ಸ್ತೋತ್ರ, ಇವು ಲೆಕ್ಕ ಎಲ್ಲ ಬರ್ತಾವ ಅದ್ರಾಗ. ಅಂದ್ರೆ ದಾಸರು ಏನು ಉಳಿಸ್ತಂಗಾತ ನಮ್ಮ ಕಡೆಯಿಂದ? ಉಪನಿಷತ್ತು ಉಳಿಸ್ತಂಗಾತ, ಅಲ್ಲಿ ಭಾಷೆ ಉಳಿಸ್ತಂಗಾತ. ಉಪನಿಷತ್ ಜ್ಞಾನ ನಮಗೆ ಬಂದಾಗ ಆತ ಇಟ್ಟು ಹೇಳ್ತಾರೆ. ಈ ರೀತಿ ಪರಮಾತ್ಮ ಆಗಿರ್ತಕ್ಕಂಥವ ಅಂತಾರೆ. ಪಂಚವಿಂಶತಿ ರೂಪ ಫಲಗಳಲ್ಲಿ ಪರಮಾತ್ಮ ಇಷ್ಟು ರೂಪಗಳಿಂದ ಆಯಾ ಪದಾರ್ಥಗಳಿದ್ದು ಅದರ ರುಚಿಯನ್ನು ಹುಟ್ಟಿಸ್ತಕ್ಕಂಥವ. ನೆನಪಿಡ್ಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಪದ್ಯಾಗ ಹಿಟ್ಬಿಟ್ರೆ ಅಷ್ಟೇ ನೆನಪಿಡ್ಲಿಕ್ಕೆ ಸಾಧ್ಯ ಅಂತ ತಿಳ್ಕೊಡ್ರಿ ಅಂತ ಮುಂದುವರೆಯೋದು.
ಮುಂದಂತಾರ ಮಹಾನುಭಾವರು. ಕ್ಷೀರಗತ ನುಡಿದ್ವಿ ನಾವು. ಏನೇನು? ವಿಷದ, ಸ್ಥಿರ, ತೀಕ್ಷ್ಣ, ನಿರಹರ. ಈ 4 ರಸವಿಶೇಷಗಳಲ್ಲಿ ಪರಮಾತ್ಮ ರಸಪದ ವಾಚ್ಯನಾಗಿ, ರಸ ಅಂದ್ರೆ ಅಮ, ಆ ಶಬ್ದನ ಕರೆಯಲ್ಪಡಿಕೆ 8,009 ಅಷ್ಟು ಲೆಕ್ಕ ತೆಗೆದ್ರು. ಈ ಎಷ್ಟು ಲೆಕ್ಕ ಹಾಕೋದು ತೆಗೆದ್ರೆ ಅಖಂಡ ರೂಪಗಳಿಂದ ಇದ್ದು ಮುಖ್ಯ ಪ್ರಾಣರು ಅವರಿಂದ ನಿಯಮದ ತತ್ವಾಭಿಮಾನಿ ದೇವಗಳ ಅಂತರ್ಯಾಮಿಯಾಗಿದ್ದುಕೊಂಡು ತತ್ಶಬ್ದ ವಾಚ್ಯನಾಗಿ ಅಂತರ್ಯಾಮಿ ರೂಪದಿದ್ದುಕೊಂಡು ಯಾರು ಹಿಂಗೆ ತಿಳ್ಕೊತಾರಲ್ಲ ಅವರೇ ವಿಭುಧರು, ಜ್ಞಾನಿಗಳು. ಭಾಳ ಪುಸ್ತಕ ಓದ್ದೇವರಲ್ಲ. ಜ್ಞಾನಿ ಶಬ್ದಕ್ಕೆ ಅರ್ಥ ಕೊಟ್ಟು ತಿಳ್ಕೊಂಡು ಅವಂತ ಯಾರು ಅನ್ಬೇಕು? ಹಿಂಗೆ ಯಾವ ತಿಳ್ಕೊತಾನ ಅವ ಜ್ಞಾನಿ ಅಂತ ಅರ್ಥ ಅಂತಾರ ನೋಡಿ. ಯಾರಿಗೆ ಪರಮಾತ್ಮ ದರ್ಶನ ಭಾಗ್ಯ ಕೊಡ್ತಾರ ಹೇಳಿರಿ ಪದ್ಯೊಳಗೆ. ಹಿಂಗೆ ವಿಚಾರ ಮಾಡೋರಿಗೆ, ಹಿಂಗೆ ಚಿಂತನೆ ಮಾಡಿ ಪರಮಾತ್ಮ ತನ್ನನ್ನೇ ತಾನು ತೋರಿಸ್ತಾನಂತ ಅಲ್ಲಿ ಹೇಳ್ತಾರ. ವಿಷದ, ಸ್ಥಿರ, ತೀಕ್ಷ್ಣ, ನಿರಹರ ಬಂದಿಲ್ಲಿ ಹಿಂದೆ ಕೈಲಿ ಆಯಾ ಪದಾರ್ಥಗ ಕ್ಷೀರ, ಘೃತ, ಗುಡ, ಫಲ ಅಲ್ಲಿರ್ತಕ್ಕಂಥವು ವಿಷದ, ಸ್ಥಿರ, ತೀಕ್ಷ್ಣ, ನಿರಹರ. ರಸದೋಳು 35,309. 35,000 ಅಂದ್ರೆ ಎಷ್ಟಾಯ್ತು? 5 3 ಲೆಕ್ಕ, ಹಂಗೆ ಲೆಕ್ಕ ಹೇಳ್ತೀನಿ ನಮಗೆ. 300 ಶಬ್ದಕ್ಕೆ ಬರ್ತಾ 35,000. 300 300 ಮ್ಯಾಲೆ 9 8,309 ಲಿಕ್ಕೆ ಇಷ್ಟು ಲೆಕ್ಕ ನೋಡ್ರಿ. 35,309 ರೂಪಗಳ ಅಂದ್ರೆ 8,309 ಅಂದ್ರೆ 1 ಹರಿಕತಾಮೃತ ವಿಶೇಷ. ಇದು ಮತ್ತೆ ಎಲ್ಲಿ ವಿದ್ಯೆ? ಇದು ಉಪನಿಷತ್ತಿನ ವಿದ್ಯೆ. ಇಷ್ಟು ಇಲ್ಲಿ ಯಾವುದು ಸ್ವಂತ ಯಾವುದೂ ಇದಾಗತ್ತ. ಚಿಂತಿಸಿ ಇಷ್ಟು ಚಿಂತೆ ಮಾಡೋಕ್ಕಂತ ಈ ನಮ್ಮ ಒಟ್ಟು ಕೂಡೋ ಮುಂದಾಗಲಿ, ಪದಾರ್ಥ ಚಿಂತೆ ಮಾಡೋ ಮುಂದೆ, ನೈವೇದ್ಯ ಇಡೋ ಮುಂದಾಗಲಿ ಪರಮಾತ್ಮ ಎಲ್ಲ ಪದಾರ್ಥ ನೀನು 8,309 ಇದ್ದೀಯಪ್ಪ ಅಂತ ಕೈ ಮುಗಿಬೇಕಂತ ದೇವ್ರ ಪ್ರೀತಿ ಆಗ್ಬಿಡ್ತಾವ. ಎಲ್ಲಿ ಬರ್ತಾವೆ ಈ ನಾವು ನೈವೇದ್ಯಕ್ಕೆ ಜ್ಞಾಪ ಇರೋದಿಲ್ಲ, ಪದಾರ್ಥ ಇರೋದಿಲ್ಲ ನಮಗೆ, ಹೌದಿಲ್ಲ? ಅದನ್ನ ಹೇಳ್ತಾ ಇದ್ದಾರೆ. ಚಿಂತಿಸಿ ನೋಡಿ, ಭುಂಜಿಪುದು ವಿಷಯ, ಹಿಂಗೆ ಊಟ ಮಾಡ್ರಿ ಅಂತಾರೆ, ಯಜ್ಞ ಅಂತಾರೆ. ಶ್ವಸನ, ಶ್ವಸನ ಅಂದ್ರೆ ವಾಯುದೇವರು. ತತ್ವೇಶರು, ತತ್ವಾಭಿಮಾನಿ ದೇವತೆಗಳು ಇಂದ್ರ, ವರುಣ ಆಗಿರ್ತಕ್ಕಂಥವ್ರು ಇದ್ದು ಈ ಹೆಸರಿನಿಂದಲೇ ಕರೆಸುವನು. ಪರಮಾತ್ಮ ಈ ಹೆಸರಿಂದ ಕರೆಸಿಕೊಳ್ಳಲ್ಪಡುವನಾಗಿ ಧೇನಿಸಿದರೆ, ಹಿಂಗೆ ಚಿಂತನೆ ಮಾಡಿದರೆ ಪದಾರ್ಥಗಳಲ್ಲಿ ಪರಿ ಮನಕ್ಕೆ ಪೊಳೆವನು ಯಾರಿಗೆ? ಬಲ್ಲ ವಿಭುಧರಿಗೆ. ಅರ್ಥಾತ್ ಬಲ್ಲ ವಿಭುಧರಿಗೆ ಪರಮಾತ್ಮ ಜ್ಞಾನಿ ಅಂತ ಅರ್ಥ. ಜ್ಞಾನಿಗಳೇನು ತೋರಿಸ್ತಾನ? ತನ್ನನೇ ಪೊಳೆವನು, ತನ್ನ ದರ್ಶನ ಕೊಡ್ತಾನಂತ ಭಗವಂತ ಆಗಿರ್ತಕ್ಕಂಥವ. ಇಷ್ಟು ಜ್ಞಾನ ಕಳ್ಕೊಂಡ್ಬಿಟ್ರೆ ಬರ್ತಕ್ಕಂಥ ಮಾತು ಹೇಳ್ತಾ ಇದ್ದಾರೆ. ಒಂದೊಂದು ರೂಪಗಳ ಚಿಂತನ, ಅಲ್ಲಿರ್ತಕ್ಕಂಥ ಕ್ಷೀರ, ಮಾಧುರ್ಯ, ರಸಗಳು, ಅಲ್ಲಿರ್ತಕ್ಕಂಥ ಪರಮಾತ್ಮ ರೂಪಗಳು, ಇಷ್ಟು ಚಿಂತನೆ ಮಾಡಿದ್ರೆ ಪರಮಾತ್ಮ ಕೊಡ್ತಕ್ಕಂಥ ಒಟ್ಟು ಹೇಳ್ತಾ ಇದ್ದಾರೆ. ಇಂತಹ ಭಗವಂತ ವಿಭುಧರ ಮನಸ್ಸಿನಲ್ಲಿ ಆ ವಿಶಿಷ್ಟ ರೂಪಗಳಿಂದ ಪ್ರಕಟನಾಗ್ತಾನೆ ಅಂತ ಮಾತು ಹೇಳ್ತಾ ಇದ್ದಾರೆ ಅಂತ ಮುಂದುವರೆದು. ದೇಹಧಾರಿ ದ್ವಾರ, ದೇಹದಿಂದ ಭೋಜನ ಮಾಡ್ತಕ್ಕಂಥ ಕ್ರಮ, ಊಟ ಮಾಡೋ ಕ್ರಮ ಹೇಳ್ಬಿಟ್ರು ದಾಸರ. ಅದು ಕಲಿಸ್ತಾರೆ. ಭೋಜನದ ಅನುಸಂಧಾನ, ಹೌದಾ? ಈ ಪದ್ಯಾಗ ಊಟ ಹೆಂಗೆ ಮಾಡ್ಬೇಕು, ಭಾಳ ಪದ್ಧತಿ ಊಟ ಮಾಡಿದ್ರಾಗ ಕಡ್ರ ಬಡ್ರ ಹೆಂಗೆ ಹೆಂಗೆ ಉಂಟು ನಾವೆಲ್ಲ ದಾಸರು ಕಲಿಸ್ಕೊಡ್ತಾರೆ ಪದ್ಧತಿ ಹೆಂಗೆ ಅನ್ನೋದನ್ನು. ಇಲ್ಲ ಮಾಡೋದಿಲ್ಲ, ಕಷ್ಟದ ಕೆಲಸ. ಇದಕ್ಕೆ ಹಂಗೆ ಹೇಳ್ತೇನೆ. ಇದು ವಿಷಯ ಎಲ್ಲಿ ಬರ್ತದೆ? ಐತರೆಯ ಭಾಷ್ಯ ತಂತ್ರಸಾರ. ಅರ್ಥಾತ್ ಇಲ್ಲಿ ನಾ ಯಾಕೆ ಈ ಪದ್ಯ ಎಲ್ಲಿ ಗ್ರಂಥ ತೊಗೊಂಡು ದಾಸರಾಯರು ಎಷ್ಟು ಅಭ್ಯಾಸ ಇರ್ಬೇಕು ಅವ್ರದ್ದು, ಅವ್ರ ಸ್ಕಾಲರ್ಶಿಪ್ ಎಷ್ಟು ವಿಚಾರ ಮಾಡ್ರಿ, ಅವ್ರು ಎಷ್ಟು ಓದಿರ್ಬೇಕು ಅವರು ಅಂತಾರೆ. ಯಾರ್ಯಾರು? ಕಪಿಲ ನರಹರಿ ಭಾರ್ಗವತ್ರಯ ವಪುಷ ನೇತ್ರದಿ ನಾಶಿಕಾಶ್ಯದಿ ಶಫರ ನಾಮಕ ಜಿಹ್ವೆಯಲ್ಲಿ ದಂತದಲ್ಲಿ ಹಂಸಾಖ್ಯ ತ್ರಿಪದಿಪಾದ್ಯ ಹಯಾಶ್ಯ ವಾಚ್ಯದೋಳ್ ಅಪರಮಿತ ಸುಖಪೂರ್ಣ ಸಂತತ ಕೃಪಣೊಳಗಿದ್ದು ಅವರವರ ರಸ ಸ್ವೀಕರಿಸಿಕೊಡುವ ಪರಮಾತ್ಮ. ಕೃಪಣರೊಳಗಿದ್ದು ದೇವತೆಗಳು ಅಂತ ಅರ್ಥ, ಕೃಪಣೋ ಅಜಿತೇಂದ್ರಿಯ ಅಂತ ಒಂದು ಅರ್ಥ. ಆ ರೀತಿಯಾಗಿ ರಸವ ಸ್ವೀಕರಿಸಿ ಕೊಡುವನು, ತಾನು ಉಂಡು ಭೋಗವನ್ನು ಜೈಲಿಗೆ ಕೊಡ್ತಾ ಇದ್ದಾನೆ. ಹೆಂಗೆ ಹೇಳ್ತಾರೆ ನೋಡ್ರಿ ಮಧ್ಯಾಕ 3 ಶಬ್ದ ಅವ ಮೇಲೆ. ಕಪಿಲ, ನರಹರಿ, ಭಾರ್ಗವ. ಕಪಿಲ ರೂಪ ಒಂದು ರೂಪ ಪರಮಾತ್ಮಂದು, ನರಹರಿ ನರಸಿಂಹ ರೂಪ, ಭಾರ್ಗವ ಅಂತಂದ್ರೆ ಪರಶುರಾಮ ರೂಪ, ತ್ರಯ ಅಂದರೆ ಎಷ್ಟು? 3. ಹಿಂಗೆ ಹೇಗಿದ್ದಾನ? ವಪುಷ ಈ ದೇಹದಿಂದ, ವಪುಷ ದೇಹದಲ್ಲಿ, ನೇತ್ರ ಕಣ್ಣಿನೊಳಗೆ, ನಾಶಿಕಾಶ್ಯದಿ, ನಾಶಿಕ ಅಂದ್ರೆ ಮೂಗು, ಆಶ್ಯ ಅಂದ್ರೆ ಮುಖ, ಶಫರ ನಾಮಕ ಜಿಹ್ವೆಯಲ್ಲಿ ಪರಮಾತ್ಮ ಆಗಿರ್ತಕ್ಕಂಥವ. ಆ ಶಬ್ದಕ್ಕೆ ಅರ್ಥ ಹೇಳ್ತಾ ಇದ್ದಾರೆ. ಅವ ಎಂಥವ? ಶಫರ ಅಂದ್ರೆ ಮತ್ಸ್ಯ, ಮೀನ. ಶಫರ ನಾಮಕನಾಗಿರ್ತಕ್ಕಂಥವ ಜಿಹ್ವೆಂದ್ರ ನಾಲಿಗೆ ಒಳಗೆ, ದಂತದಲ್ಲಿ ಹಂಸಾಖ್ಯ,
ದಂತ ಅಂದ್ರೆ ಹಲ್ಲು, ದಂತದಲ್ಲಿ ಹಲ್ಲಿನಾಗ ಹಂಸರೂಪಿ ಪರಮಾತ್ಮ ಜ್ಞಾನ ಅಂತ. ತ್ರಿಪದಿ ಪಾದ್ಯ ಅರ್ಥ ಮುಂದಿನ ಬಿಡಿಸಿ ಹೇಳ್ತೇನೆ ನಿಮಗೆ. ತ್ರಿಪದಿ ಪಾದ್ಯ, ತ್ರಿಪದಿಗಳಿಂದ ತಾನು ಚಿಂತಿಸಲ್ಪಡುವ ಉಪಾದ್ಯ. ತ್ರಿಪದಿ ಅಂದರೆ ಗಾಯತ್ರಿ. ಭೋರ್ಭೋತ್ಸ್ವ ತತ್ಸುವಿತುವರೆಣ್ಯಂ ಒಂದು, ಭರ್ಗೋ ದೇವಸ್ಯ ಧೀಮಹಿ ಎರಡನೇದು, ದಿಯೋ ಯೋನಃ ಪ್ರಚೋದಯಾತ್. ಅದಕ್ಕೆ ತ್ರಿಪಾಲ ಅಂತ ಹೇಳ್ತದೆ. ಅದಕ್ಕೆ ಗಾಯತ್ರಿ ಯಾರನ್ನ ಹೇಳ್ತದೆ? ಭಗವಂತನೇ ಹೇಳ್ತದೆ. ನೀವು ಅನ್ಬಹುದು ಗಾಯತ್ರಿ ಇದು ಇಕಾರ ಅಂತದ ಸ್ತ್ರೀಲಿಂಗ ಶಬ್ದದ ಇದು ಅಂತ ತಿಳ್ಕೊಂಡು ಹೇಳ್ಬೋದು ನೀವು. ಗಾಯತ್ರಿ ಹೆಣ್ಣು ದೇವತಾ ಅಲ್ಲೇ ಅಲ್ಲ, ತಿಳ್ಕೊಳ್ರಿ. ಪರಮಾತ್ಮ ಆರು ಬಂದು ಅಲ್ಲಿದ್ದಾನೆ. ಇದ್ರಾಗ ಎಷ್ಟು ಪೇಚ ಸುಧಾ ಅದು ಟೇಕಾರ ತಲೆ ಹಾಕಲಿಕ್ಕಿದ್ದಾನೆ. ಉಳಿದೋಲ್ಲ ಗಾಯತ್ರಿ ಹೆಣ್ಣೊಂದು ಉಪಾಸನ ಮಾಡ್ತಾಳೆ. ಅಲ್ಲಿ ಅಂತ ಇರ್ತಕ್ಕಂಥ ಪರಮಾತ್ಮ ರೂಪ ಗಾಯತ್ರಿ ಒಂದು ಛಂದಸ್ಸದು ಒಂದು, ಅದನ್ನ ಹೇಳ್ತಾರೆ. ತ್ರಿಪದಿಪಾದ್ಯ. ಹಯಾಶ್ಯ, ಹಯ ಅಂದ್ರೆ ಪರಮಾತ್ಮ ರೂಪ. ಆಶ್ಯನ ಮುಖದೊಳಗೆ ವಾಚ್ಯದೊಳು ಅಪರಿಮಿತ ಸುಖಪೂರ್ಣ. ಅವೆಂಥವಿದ್ದ ಅಪರಿಮಿತ ಸುಖಪೂರ್ಣ ಭಗವಂತನಾಗಿರ್ತಕ್ಕಂಥವ. ಸಂತತ ಯಾರಲ್ಲಿ ಕೃಪಣರೊಳಗಿದ್ದು ದೇಹದಿಂದ ದೇವರಿರ್ತಕ್ಕಂಥವನಾಗಿ ರಸ ಸ್ವೀಕರಿಸಿಕೊಡುವ, ತಾನು ರಸವನ್ನು ಸ್ವೀಕಾರ ಮಾಡಿ ತನ್ನ ಭಕ್ತರಿಗೆ ಹಿಂಗೆ ಚಿಂತೆ ಮಾಡ್ತಕ್ಕಂಥ ಭಕ್ತರಿಗೆ ಭಗವಂತ ಅನುಗ್ರಹ ಮಾಡ್ತಕ್ಕಂಥ ಅನ್ನೋ ಮಾತನ್ನು ದಾಸರು ಹೇಳ್ಕೊತ ಹೋಗಿ ಒಂದೊಂದರಲ್ಲಿ ಹೇಳ್ತಾ ಇದ್ದಾರೆ. ಯಾವ ರೂಪಗಳು ಹೆಂಗಿದ್ದಾರ ಅದನ್ನ ಹೇಳ್ಕೊತ ನೋಡಿ. ಈ ಪದ್ಯ ಬಿಡಿಸಿ ಹೇಳ್ತೇನೆ ನಾನು. ಮೊದಲೇಕ ಅಲ್ಲೇನು ಹೇಳಿದ ದಾಸರ ಪದ್ಯಗಳು ಹೇಳ್ತಾ ಇದ್ದಾರೆ. ಆ ಶಬ್ದಗಳು ನೋಡಿ ಹೆಂಗವ. ಪರಮಾತ್ಮ ಆಗಿರ್ತಕ್ಕಂಥವ ಯಾವ ರೂಪಗಳನ್ನ ಕಪಿಲ ನರಹರಿ ಭಾರ್ಗವತ್ರಯ ಯಾವ ರೂಪಗಳನ್ನು ಹೇಳ್ತಾ ಇದ್ದಾರೆ. ಲೆಕ್ಕ ಎರಡು ಕಣ್ಣುಗಳವ. ಆ ಕಣ್ಣೊಳಗೆ ಭಗವಂತ ಆಗಿರ್ತಕ್ಕಂಥವ ಕಪಿಲ್ ರೂಪಿ ಪರಮಾತ್ಮ ಆಗಿರ್ತಕ್ಕಂಥವ ಏನು ಮಾಡ್ತಾನ? ಇಲ್ಲಿ ಹೇಳೋದೇನು? ಭೋಜನ ರಸ ವಿಭಾಗ ಸಂಧಿ. ಹೌದಾ? ಎಲ್ಲ ಅಲ್ಲೇ ತೊಗೊಂಡು ಹೋಗಿಸ್ಬೇಕು ನಾವು. ಕಣ್ಣೊಳಗೆ ಮೊದಲಿಕ್ಕೆ ಯಾಕೆ ಕೊಟ್ಟರು ಗೊತ್ತಾ? ಇಚ್ಛಾ ಆಗ್ಬೇಕಲ್ಲ, ಪದಾರ್ಥ ನೋಡಿ ನಮ್ಗೆ ಗೊತ್ತಾಗಬೇಕಲ್ಲ. ಇದು ಉಪ್ಪದ, ಇದು ಮಿರ್ಚದ, ಇದು ಜಿಲೇಬಿ ಅದನ್ನು ಗೊತ್ತಾಗಬೇಕಲ್ಲ. ಅದರಿಂದ ಹೇಳ್ತಾರೆ ಭೋಜ್ಯ ಪದಾರ್ಥಗಳನ್ನು ತನ್ನ ದಿವ್ಯ ದೃಷ್ಟಿಯಿಂದ ವೀಕ್ಷಿಸಿ ದೋಷ ಪರಿಹಾರ ಮಾಡತಕ್ಕಂಥ ಪರಮಾತ್ಮ ಜೀವನ ಕಣ್ಣಿಗೆ ಇಂಥ ರಸ ಉಂಟು ಮಾಡ್ತಾನ. ತಿಳಿಬೇಕಲ್ಲ ನಮಗಿಂಥದ್ದು. ಅದಕ್ಕೆ ಒಂದೇದು ಕಣ್ಣುಗಳು ಯಾರಿದ್ದಾರೆ? ಕಪಿಲ್ ರೂಪಿ ಪರಮಾತ್ಮ. ಮೂಗಿನಲ್ಲಿ ಅಲ್ಲಿ ನರಹರಿ ಅಂತ ಹೇಳಿದರು, ನರಜೂರಿ ಪರಮಾತ್ಮ. ಮೂಗಿ ಯಾಕೆ ಬಂದವ ದೇವ್ರು ಅಂತ ಕೇಳಿದ್ರೆ ಅದ್ರ ವಾಸನೆ ಬರ್ಬೇಕಲ್ರಿ. ಜಿಲೇಬಿ ವಾಸನೆ ಬೇರೆನ, ಹುಳಿ ವಾಸನೆ, ಉಪ್ಪಿನಕಾಯಿ ವಾಸನೆ ಬೇರೆನ ನೋಡಿ. ಆಯಾ ವಾಸನೆ ಅಲ್ಲಿ ಕುತ್ಕೊಂಡು ಆ ಕೆಲಸ ಮಾಡಿದ ದೇವರಾಗಿರ್ತಕ್ಕಂಥವ. ನಗಿ ಬರ್ತಲ್ಲ ಹೇಳಿಕ್ಕೆ ನಿಮಗೆಲ್ಲ ಇದಿಲ್ಲಲ್ಲ, ಅದರ ಭಾಷ್ಯದ ಮಾತಿವೆಲ್ಲ ಅಂತ ಹೇಳ್ತಾ ಇದ್ದಾರೆ. ಪದಾರ್ಥಗತವಾಗಿರ್ತಕ್ಕಂಥ ಸುಗಂಧ ರೂಪ ಸಾರಿನ ವಾಸನೆ, ಖೀರಿನ ವಾಸನೆ ಒಂದೇ ಇರ್ತದೆ ಅದು ಆ ರೀತಿ ಹೇಳ್ತಾನೆ. ಮೂರನೇದು ಬಾಯಿ ಆಶ್ಯ ಅಂದ್ರೆ ಅಲ್ಲಿ ಪರಿಸರ ಪರಮಾತ್ಮ ಆಗಿರ್ತಕ್ಕಂಥವ. ಭೋಜ್ಯ ಯೋಗ ದ್ರವ್ಯಗತ ಸ್ವಾಖ್ಯದ ಸ್ವೀಕಾರ ಮಾಡ್ತಾಳೆ ಕುತ್ಕೊಂಡು. ಬಾಯಿ ಒಳಗೆ ಬೇಕು ಹಾಕೋತಾನಲ್ಲ. ಮೊದಲೇಕ ನೋಡಿದೆ, ಆಮೇಲೆ ವಾಸನೆ ತಗೊಂಡ, ಆಮೇಲೆ ಬಾಯಿಗೆ ಹಾಕೊಂಡ. ತಿಳ್ಕೊಡ್ರಿ. ನಾಲಿಗೆ ಒಳಗೆ ಅದು ನುರಿಸ್ತಕ್ಕಂತಾನ. ಅಲ್ಲೇ ಇದ್ದಾನೆ ಮತ್ಸ್ಯರೂಪಿ ಪರಮಾತ್ಮ ಇದ್ದಾನೆ ಅಲ್ಲಿ. ಎಲ್ಲರ ನಾಲಿಗೆಗಳಿಗೂ ಮತ್ತಿದು. ನಿಮ್ಮ ನಾಲಿಗೆ ನಮ್ಮದು ಎಷ್ಟೇ ಅಲ್ಲ ಮತ್ತ ಅವ ಕೇಳದೇ ಇರಲಿ, ದೇವ್ರ ತಂದು ಕೆಲಸ ಮಾಡ್ತಿದ್ದ ಅಂತ ತಿಳ್ಕೊಡ್ರಿ. ಅವೇ ಮಾಡ್ತಾನ ರಸನೇಂದ್ರಿಯ ವ್ಯಾಪಾರ. ಆ ನಾಲಿಗೆ ಮೇಲೆ ಬಿತ್ತಿಲೋ ಅದ್ರ ರಸ ಉಣಿಸ್ತಾನ, ಜೀವ ಅನುಭವ ತಂದು ಕೊಡ್ತಾನ. ಹಲ್ಲಿನೊಳಗೆ ಅಲ್ಲಿ ಅದ್ರ ಹಂಸನಾಮಕ ಪರಮಾತ್ಮ. ದಂತದಲ್ಲಿ ಹಂಸಾಖ್ಯ. ದಂತ ಅಂದ್ರೆ ಹಲ್ಲು. ಮತ್ತೆ ಪ್ರಶ್ನೆ ಮಾಡಬಾರ್ದಲ್ಲಿ, ಮತ್ತೆ ಹಲ್ಲು ಹಾಕ್ಸ್ಕೊಂಡಿರ್ತಾರೆ, ಆ ಹಲ್ಲಿನಾಗ ಇರ್ತಾನೆ ನಾವು ಅಂತ ತಿಳ್ಕೊಂಡು. ಹೌದಿಲ್ಲ? ದಂತದಲ್ಲಿ ಹಂಸಾಖ್ಯ. ಅಲ್ಲಿ ಪರಮಾತ್ಮ ಇದ್ದುಕೊಂಡವನಾಗಿ ಏನು ಮಾಡ್ತಾರೆ? ಹಂಗಾರಲ್ಲಿ ಕಠಿಣ ಪದಾರ್ಥಗಳನ್ನು ತಿನ್ಬೇಕಲ್ಲ. ಆಗಲೇ ಉದಾಹರಣೆ ಕೊಟ್ಟಿನಿ, ಚಕ್ಲಿ ಉದಾಹರಣೆ ಕೊಟ್ಟಿನಿ. ಮನ ತಾಲಿಪೀಠನ ಉದಾಹರಣೆ ಕೊಡ್ಬೋತೊಂದು. ಅವು ನಾಲಿಗೆ ತಿಲ್ಲಿ ಬಡ್ದಲ್ಲ. ಅವು ಇದಂದ್ರೆ ಬರ್ತಾವೆ ಹಲ್ಲಿಂದ. ಅಲ್ಲಿ ಹಲ್ಲಿನ ನುರಿಸಿ ಪರಮಾತ್ಮ ಆಗಿರ್ತಕ್ಕಂಥ ಅಗಿದು ನಾಲಿಗೆಗೆ ಆರಸ ಕೊಡ್ತಕ್ಕಂಥ ಪರಮಾತ್ಮ ಹಂಸರೂಪಿ ಪರಮಾತ್ಮ. ಮುಂದೆ ಮಾತುಗಳಲ್ಲಿ ವಾಕ್ಯದಲ್ಲಿ ಆಯಾ ಇದು ಪದಾರ್ಥ ಚಲೋ ಅದ, ಇದು ಚಂದ ತಿನ್ಲಿಕ್ಕೆ, ಇನ್ನೊಂದು ಚಲೋ ಹಾಕಿದಾನೆ ಅದು ಮಾತಾಡ್ತೀವಿಲ್ಲ. ಅದಕ್ಕೆ ಅಲ್ಲಿ ಹೆಗ್ರಿ ಇರತಕ್ಕಂಥವನಾಗಿ ಹೆಂಗೆ ಹೆಗ್ರಿ ಪರಮಾತ್ಮ. ಗಾಯತ್ರಿ ಪ್ರತಿಪದ್ಯ ತ್ರಿಪದಿ ಪಾದ್ಯ ಅಂತ ಅದಕ್ಕೆ ಹೇಳಿದ್ರು. ಅಲ್ಲಿ ವಾಗ್ವ್ಯಾಪಾರ ರೂಪ ಇರತಕ್ಕಂಥ ಕ್ರಿಯಾ ವಿಶೇಷ. ವಾಗ್ರೂಪ ಅಂದ್ರೆ ಮಾತಾಡೋದು ಅಂತ. ಇಲ್ಲ ಇದು ಚಲೋ ಆಗ್ಯದ, ಈಗ ಸರ್ ಹೆಂಗಾಗ್ಯದ್ರಿ ಹುಳಿ ಅರ್ಭಾಟ್ ಆಗ್ಯದ, ಮತ್ತು ಮಾತು ಬರೋಕೆ ಬೇಡವೇ ಆಗ್ಯದ. ಇಲ್ಲಿ ಈ ಪರಮಾತ್ಮ ಇಷ್ಟು ಊಟದ ಕ್ರಿಯಾ ಲೆಕ್ಕ ಹಾಕ್ತಾನೆ ಮಹಾನುಭಾವ. ಇದಕ್ಕೆ ನಾನು ಹಂಗೆ ಉದಾಹರಣೆ ಹೇಳ್ತೇನೆ ನಿಮ್ಗೆ. ಇದು ನಮ್ಮ ದಾಸರ ಮಾತಲ್ಲ ನೋಡ್ರಿ. ಕಪಿಲೋ ನರಸಿಂಹಶ್ಚ ಭಾರ್ಗವಶ್ಚೇತಿ ಮೂರ್ತಯ ತ್ರಿಮೂರ್ತಯ ನೇತ್ರ ಆಶ್ಯಾಕ್ಯ ದೇಶೆಷ್ಟು ವಿಜಾನೀಹಿ ಸದಾತ್ಮಜ ಜಿಹ್ವಾಯಾಂ ಮತ್ಸ್ಯದೇವಂಚ ಹಂಸದಂತೇಶು ಭೂಸುರ ಹಯಗ್ರೀವಂ ತದಾ ವಿದ್ಧಿ ವಾಂಗ್ಮಂಟಪ ವಿಲಾಸನಂ ಇತಿ ಭಾಷ್ಯಸೂತ್ರೇ. ಅರ್ಥ ಮಾಡ್ರಿ. ಹೌದಾ? ಇಷ್ಟು ವಿಷಯ ಬಂದವ ಅಲ್ಲಿ. ಅದಕ್ಕೆ ಹರಿಕಥಾಮೃತ ಇಷ್ಟು ಗ್ರಂಥಗಳ ಸಂಗ್ರಹ. ನೀವು ಓದೋದು ಎಲ್ಲ ಗ್ರಂಥ ಬಂದ್ಬಿಟ್ಟಾವಿದ್ರೆ ಅಲ್ಲಿ ಮಾತ್ರ ದಾಸ ಹೇಳ್ತಕ್ಕಂಥದ್ದು ಅಂತಾರ ಮುಂದುವರೆದು ಮಹಾನುಭಾವರಾಗಿರ್ತಕ್ಕಂಥವ್ರು.
ಭೋಜನ ಮಾಡ್ತಕ್ಕಂಥ ಭೋಕ್ತೃಗಳಲ್ಲಿ, ಉಣ್ಣವರಿಗೆ ಭೋಕ್ತೃ ಅಂತ ಹೆಸರು, ಊಟ ಮಾಡೋರಿಗೆ ಭೋಕ್ತೃಗಳಲ್ಲಿ ಅಪರಿಮಿತ ಆನಂದ ಪರಮಾತ್ಮ ಪೂರ್ಣಸ್ವರೂಪಿಯಾಗಿ ಸಂಕರ್ಷಣ ಮತ್ತು ಪ್ರಜ್ಞರೂಪದಿಂದ ಇರ್ತಕ್ಕಂಥವನಾಗಿ ಊಟ ಮಾಡೋರಲ್ಲಿ, ಅವರಿಗೆ ಊಟ ಮಾಡೋರಿಗೆ ಶಕ್ತಿಪ್ರದನಾಗಿ ಮತ್ತು ಅನಿರುದ್ಧ ನಾರಾಯಣ ನಾಮಕನಾಗಿ ಪರಮಾತ್ಮ ಭೋಜನ ಯೋಗ್ಯವಾದ ಪದಾರ್ಥಗಳಲ್ಲಿ ನಿಂತುಕೊಂಡು ಜೀವರಿಗೆ ತೃಪ್ತಿಯನ್ನು ಕೊಡ್ತಾನ. ಪದಾರ್ಥ ಆಗೋ ತಾನೇ ಇರ್ತಾನ, ಉಣ್ಣವ್ರಲ್ಲೂ ತಾನೇ ಇರ್ತಾನ, ಇಲ್ಲಿಂದ ಸ್ವೀಕಾರ ಮಾಡ್ತಾನ, ಬಿಂಬ ರೂಪಾಯಿಗೆ ಉಣ್ತಾನದನ, ಜೀವರಿಗೆ ಏನು ಕೊಡ್ತಾನ ಅದು ತೃಪ್ತಿ ಕೊಡ್ತಕ್ಕಂಥವ. ಅದಕ್ಕೆ ಹೇಳ್ತಾರ ಊಟ ಮಾಡಿದಾಗ ತೃಪ್ತಿ ಕೊಡ್ತಕ್ಕಂಥ ಬಹುದ್ರೂಪಗಳ ವರ್ಣನೆ ಇದು. ಊಟ ಮಾಡಿದ್ರಿ ಅಲ್ಲ, ಆರಾಮ್ ತೆಗಿದ್ರಿ, ಹೊಟ್ಟೆ ಮೇಲೆ ಕೈ ಆಡಿಸ್ಕೊಂಡ್ರಿ, ಹೌದು, ಈ ತೃಪ್ತಿ ಆದಂಗೆ ಆತಿಲ್ದಕ್ಕೆ ಈ ತೃಪ್ತಿ ಕೊಡ್ತಕ್ಕಂಥ ರೂಪ ಭಗವದ್ ರೂಪ ಅಂತ. ಅವ ತೃಪ್ತಿ ಕೊಡಲಿಲ್ಲ, ತೃಪ್ತಿ ಆಗೋ ಹಂಗಿಲ್ಲ ನೋಡ್ರಿ. ನಿರುಪಮಾನಂದಾತ್ಮ ಹರಿ ಸಂಕರ್ಷಣ ಪ್ರದ್ಯುಮ್ನ ರೂಪದಿ ಇರುತ್ತೀಯನು ಎಲ್ಲೇ ಭೋಕ್ತೃಗಳ ಒಳಗೆ ತಚ್ಛಕ್ತಿದನು ಎನಿಸಿ ಕರೆಸುವನು ನಾರಾಯಣನು ಅನಿರುದ್ಧ ಎರಡು ನಾಮದಿ ಭೋಜ್ಯವಸ್ತು ಗ ಅಲ್ಲಿದ್ದವಂತ ಅರ್ಥ. ನಿರುತ ತರ್ಪಕನಾಗಿ ತೃಪ್ತಿಯ ನೀವ ಚೇತನಕ್ಕೆ ತೃಪ್ತಿಯನು ಈವ. ಕೊನೆ ವಾಕ್ಯ, ಒಂದು ವಾಕ್ಯ ಮಾಡಿದ್ನ ಇದು, ಕರ್ತೃ ಕರ್ಮಕ್ರಿಯಾಪದ. ಭಗವಂತನು ಚೇತನಕ್ಕೆ ತೃಪ್ತಿಯನ್ನು ಈವ. ಅರ್ಥಾತ್ ಅಲ್ಲ, ಇದು ಸಾರಾಂಶ, ಇದು ಪದ್ಯದ್ದು ಅಲ್ಲಿ ಹೇಳ್ತಾ ಇದ್ದಾರೆ. ಪರಮಾತ್ಮ ಅಂತವ ಮತ್ತು ಅದಕ್ಕೆ ಉದಾಹರಣೆ ಕೊಡ್ತಾರೆ. ಹಿಂಗೆ ಯಾಕಂದ್ರು ನಿರುಪಮಾನಂದಾತ್ಮ ಅಂತ ಯಾಕಂದ್ರೆ ದಾಸರಾಯರು ಊಟ ಮಾಡಿಸಿ ನಮ್ಗೆ ತೃಪ್ತಿ ಕೊಟ್ಟ. ತೃಪ್ತಿ ಅವಾಗೇನ್ರ ಅನ್ನೋದು ಹುಚ್ಚಿಕೊಡ್ರಿ ಹಂಗೆ ತಿಳ್ಕೊಬೇಡ್ರಿ ಅಂತಾರೆ ಅವ್ರು. ನಾನು ಇದಕ್ಕಿಟ್ಟೇನಿ, ದೇವ್ರು ಊಟ ಮಾಡ್ಯಾನ, ರಾಡಿಗೆ ಹಸ್ತದಾಗ ಕೊಟ್ಟಿನಿ ತೊಗೊಂಡಾರ, ಹುಚ್ಚಿಕೊಡ್ರಿ ಅಂತಾರೆ ಅವ್ರು. ಭಗವಂತ ನಿರುಪಮಾನಂದಾತ್ಮ, ಅನಂತ ಅಖಂಡ ಆನಂದ ಅವನಲ್ಲಿ ಅದು. ಅವ್ನ ಊಟ ಗೀಟ ಅನ್ನ ತೃಪ್ತಿ ಯಾವ ಮಹತ್ವ ಇಲ್ಲ, ನಿತ್ಯ ತೃಪ್ತ ಭಗವಂತ. ನಿರುಪಮ ಆನಂದ, ಇಂಥ ಆನಂದ ಇನ್ನು ಯಾರಿಗೂ ಇಲ್ಲ ಅಂತ ಅರ್ಥ. ಯಾರವ? ಹರಿ. ಏನ್ ಮಾಡ್ತಾನ? ಸಂಕರ್ಷಣ ಪ್ರದ್ಯುಮ್ನ ರೂಪದಿ, ಎರಡು ರೂಪಗಳಿಂದ. ಯಾವ ರೂಪಗಳು? ಸಂಕರ್ಷಣ ಮತ್ತು ಪ್ರದ್ಯುಮ್ನ. ಎಲ್ಲಿ? ಇರುತಿಹನು. ಎಲ್ಲಿದ್ದಾನಂತ? ಭೋಕ್ತೃಗಳೊಳಗೆ, ಉಣ್ಣವರಲ್ಲಿ. ಊಟ ಕೂತ್ವಿ, ಎರಡು ರೂಪ ಬಂದ್ಬಿಡ್ತಾವ ಅಲ್ಲಿ, ನಮಗೆ ಕಾಣೋದಿಲ್ಲ ಇಷ್ಟ. ಯಾವ್ಯಾವ ರೂಪಗಳವು? ಸಂಕರ್ಷಣ ಪ್ರದ್ಯುಮ್ನ. ಏನ್ ಮಾಡ್ತಾನೆ ಬಿಟ್ಟು? ಶಕ್ತಿದನು ಎನಿಸಿ ಆ ಶಕ್ತಿ ಉಂಟು ಮಾಡ್ತಾನೆ. ಕೈಯಿಂದ ತಗೊಳ್ಳೋದು, ಬಾಯಾಗ ಹಾಕ್ಕೊಳ್ಳೋದು, ಊಟ ಮಾಡೋದು, ಈ ಶಕ್ತಿ ಬೇಕಾ ಬೇಡಬೇಕು ಊಟ ಮಾಡ್ಲಿಕ್ಕೆ. ಕೆಲಸ ಅನ್ನಿಸ್ತು ಜಡ್ಡದಾಗ ಊಟ ಮಾಡ್ಲಿಕ್ಕೆ ಶಕ್ತಿನೇ ಇರೋದಿಲ್ಲ ನಮಗೆ, ಅವು ದೇವ್ರ ಕೆಲಸ ಮಾಡೋದಿಲ್ಲ ಅಲ್ಲಿ. ಅದು ತಸ್ಸಿ ಕರೆಸುವನು ನಾರಾಯಣ ಅನಿರುದ್ಧ ಎರಡು ನಾಮದಿ, ಎರಡು ಹೆಸರು. ಯಾವ್ಯಾವುದು? ನಾರಾಯಣ ಮತ್ತು ಅನಿರುದ್ಧ. ಎಲ್ಲಿದ್ದಾನ? ಭೋಜ್ಯ ವಸ್ತುಗ, ಉಣ್ಣತಕ್ಕಂಥ ವಸ್ತುಗಳ ಅಂತರ್ಯಾಮಿಯಾಗಿದ್ದುಕೊಂಡು ಎಲ್ಲ ಪದಾರ್ಥಗಳಲ್ಲಿ. ಮತ್ತು ಮುನ್ನ ಹೇಳ್ಬೇಕಾಗ್ತದೆ, ಭೋಜನ ಯೋಗ್ಯ ಪದಾರ್ಥಗಳು ಮತ್ತಷ್ಟೇ, ಆಮೇಲೆ ತಿಳ್ಕೊಬೇಕಾದ್ರೆ ಅಂತ ಹೇಳ್ತಾ ಇದ್ದಾರೆ. ನಿರುತ ಯಾವಾಗಲೂ ತರ್ಪಕನು, ತರ್ಪಕ ಶಬ್ದಕ್ಕೆ ಈ ಹೆಸರಿನಿಂದ ತೃಪ್ತಿಯ ನೀವ ಚೇತನಕ್ಕೆ. ಚೇತನರು ನಾವು, ನಮಗೇನು ಕೊಡ್ತಾರಂತೆ? ತೃಪ್ತಿ ಕೊಡ್ತಕ್ಕಂಥ ಭಗವಂತ ರೂಪಗಳನ್ನ ದಾಸರು ಈ ಪದ್ಯೊಳಗೆ ಹೆಂಗೆ ಊಟ ಆತು ಹೆಂಗನ್ನು ಹೇಳ್ತಾ ಇದ್ದಾರೆ. ಆ ರೀತಿಯಾಗಿ ಅದನ್ನು ಹೇಳೋ ಮಾತಂಗ ಹೇಳ್ತಾ ಇದ್ದೇನೆ ನಿಮಗೆ. ಸಂಕರ್ಷಣ ಪ್ರದ್ಯುಮ್ನವು ತತ್ರ ಭೋಕ್ತೃಷು ಸಂಸ್ಥಿತವು. ಅರ್ಥ ಆಗ್ತದೆ, ಸರಳ ಸಂಸ್ಕೃತದ ಇದು. ಯಾರ್ಯಾರು? ಸಂಕರ್ಷಣ ಪ್ರದ್ಯುಮ್ನ ತತ್ರ ಭೋಕ್ತೃಷು, ಊಟ ಮಾಡಲೆ ಸಂಸ್ಥಿತವು ಇದ್ದವನಾಗಿ. ಭೋಕ್ತೃಶಕ್ತಿ ಪ್ರದಾತಾರವು, ಹೌದಾ? ಅರ್ಥ ಆಗ್ತದಿಲ್ಲ? ಭೋಕ್ತಾರಂತ ವಿಶೇಷತಃ ನಾರಾಯಣ ಅನಿರುದ್ಧವತು, ಅದರಂತ ನನ್ನ ಭೋಗ್ಯ ವಸ್ತುಸು ಸಂಸ್ಥಿತ, ಅಲ್ಲಿದ್ದುಕೊಂಡು. ತರ್ಪಕವು ಸರ್ವಜೀವಾನ. ನಾ ಯಾಕೆ ಓದಿಕತ್ತೀನಿ, ಅದರ ಭಾಷಾಂತರ ಬಂತೀನಿ ನೆಟ್ಟಗೆ. ಈ ಸಂಸ್ಕೃತ ಶ್ಲೋಕದ ಭಾಷಾಂತರ ಅಂದ್ರೆ ದಾಸರು ಎಲ್ಲಿಯೂ ಕೂಡ ಶಾಸ್ತ್ರ ಬಿಟ್ಟು ಎಲ್ಲಿಯೂ ಅತ್ತ ಇತ್ತು ಹೋಗುದಿಲ್ಲ, ಶಾಸ್ತ್ರವನ್ನೇ ಹೇಳಲಿಕ್ಕತ್ತಾರ. ಯಾಕೆ ಹೇಳಲಿಕ್ಕತ್ತಾರ ಹಂಗಂತ ಕೇಳಿದ್ರೆ, ಈ ಭಾಷೆ ತಗೊಂಡು ಈ ಸಂಸ್ಕೃತ ಕಲ್ಕೊಂಡು ಇವು ಓದ್ಲಿಕ್ಕೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಮಂದಿ ಬಹಳ ಅದ. ಅವ್ರಿಗೆ ಯಾರ ಸಾಧ್ಯ ಮಾಡ್ಕೋಬೋದ್ರ ಕೆಲಸ, ಒಟ್ಟರು ಮಾಡ್ಲಿಕ್ಕೆ ಸಾಧ್ಯ ಆಗಿರ್ಕಿಲ್ಲ, ಕೆಲವರು ಮಾಡ್ತಾರಲ್ಲ ಕೆಲಸ, ನೀವು ಮಾಡ್ಲಿಕ್ಕೆ ಹತ್ತಿರಲೇ ಆತಿ ಹೇಳ್ತಾ ಇರ್ತಾರೆ ಅಂತಿ. ತಸ್ಮಾದ್ ಭೋಜೌಚ ನಾಣ್ಯತೆ, ಇಂಥ ಕ್ರಿಯಾಮೈಲು ಅಲ್ಲಿಗೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನು ಒಂದಾಗ ಹೇಳ್ಕೊತ ಹೋಗಿ ಹೆಂಗೆ ಅನ್ನೋದನ್ನ ಇನ್ನೊಂದು ಬಿಡಿಸಿ ಹೇಳ್ತಾನೆ ನೋಡ್ರಿ ಮಗ. ಭಗವಂತ ಜೀವರ ಮನಸ್ಸಿನಲ್ಲಿ ಅಂದ್ರೆ ನಾವು ಏನ್ ಮಾಡ್ತಾನ? ಶ್ರೀಹರಿ ಇದ್ಕೊಂಡಾನ. ಏನ್ ಮಾಡ್ತಾನಲ್ಲಿ? ಇಚ್ಛಾಶಕ್ತಿ ಪ್ರದತ್ತವ. ಊಟ ಮಾಡುವ ಇಚ್ಛಾ ಹುಟ್ಟಿಸ್ತಾನ ಆಮೇಲೆ ಇದ್ಕೊಂಡು. ಯಾವ ರೂಪದಿಂದ? ಹರಿರೂಪದಿಂದ. ಎಲ್ಲಿದ್ದಾನ? ಮನಸ್ಸಿನಾಗ. ಇಚ್ಛಾ ಹುಟ್ಟೋದಲ್ಲಿ ಮತ್ತೆ ಕಣ್ಣಾಗ ಹುಡ್ತಾನ. ಅದು ಮನಸ್ಸಿನಾಗ ಇಚ್ಛಾ ಮಾಡೋ ಮನಸ್ಸಿನಾಗ ಹುಡ್ತಾವ, ಉಣ್ಣು ತಿನ್ಬೇಕು ಅಂತ. ಜೀವರ ಜ್ಞಾನೇಂದ್ರಿಯಗಳಲ್ಲಿ
ಕಣ್ಣು ಕಿವಿ ಮೂಗು ಅಲ್ಲೇ ಸಂಕರ್ಷಣ ಈ ಪರಮಾತ್ಮಗೆ ಜ್ಞಾನ ಶಕ್ತಿ ಪ್ರದತ್ವ, ಜ್ಞಾನ ಉಂಟು ಮಾಡ್ತಾನೆ. ಏನು ಜ್ಞಾನ? ಆಹಾರ ಪದಾರ್ಥ ಜ್ಞಾನ ಹೌದಿಲ್ಲ. ಜಿಲೇಬಿ ಅನ್ನ ಕಳ್ಸ್ಕೊಂಡು ಉಣ್ತಾರನ ಯಾರ, ಖೀರು ಅನ್ನ ಕಳ್ಸ್ಕೊಂಡು ಉಣ್ತಾರನ ಯಾರ, ಯಾವ್ದಕ್ಕೆ ಯಾವ್ದು ಉಣ್ಬೇಕು ಅದನ್ನೇ ಉಣ್ಬೇಕು. ಈ ಶಕ್ತಿ ಕೊಡ್ತಾನೆ, ಜ್ಞಾನ ಕೊಡ್ತಾನೆ ಅಂತ ಅರ್ಥ. ಜೀವನ ಕರ್ಮೇಂದ್ರಿಯಗಳಲ್ಲಿ, ಕರ್ಮೇಂದ್ರಿಯ ಕಿವಿ ಕಣ್ಣು ನಾಗ್ಯವ ಅಲ್ಲಿ ಇರ್ತಕ್ಕಂಥ ಅಲ್ಲಿ ಪ್ರದ್ಯುಮ್ನ ಪರಮಾತ್ಮ ಇದ್ದುಕೊಂಡು ಕ್ರಿಯಾಶಕ್ತಿ ಪ್ರದತ್ವ, ಕಲಿಸಿ ಹೋಗ್ಬೇಕು, ಉಣ್ಬೇಕು, ತಿನ್ಬೇಕು, ಕ್ರಿಯಾಶಕ್ತಿ ಕೊಟ್ಟ. ಅನ್ನದಲ್ಲಿ ನಾರಾಯಣ ಏನು ಕೊಡ್ತಾನೆ? ಹಸಿವೆಯ ಉಪಶಮನ. ಅನ್ನ ಶಬ್ದ ಬರೀ ಅನ್ನಲ್ಲ, ಮತ್ತೆ ಏನ್ರಿ ಬರೀ ಅನ್ನ ಹೆಂಗೆ ನೋಡ್ಬೇಕು, ಸಾರು ಇಲ್ಲದೆ ಅಂತ ಕೊಂಡ್ಬಾರ್ದ. ಅನ್ನ ಶಬ್ದಕ್ಕೆ ಅಷ್ಟು ಪದಾರ್ಥಗಳು ಅಂತ ಅರ್ಥ. ಅತ್ತಿ ಇತಿ ಅನ್ನ ಅಂದರೆ ಯಾವ ಶಕ್ತಿ ಕೊಡ್ತಾ ಅದೆಲ್ಲ ಅನ್ನ ಅಂತ ಅರ್ಥ. ಎಲ್ಲ ವಸ್ತು ಪರಮಾತ್ಮ ಯಾರು ಬಂದಿದ್ದಾನೆ? ನಾರಾಯಣ ಬಂದ. ಏನು ಮಾಡ್ತಾನೆ? ಹಸಿವೆಯ ಉಪಶಮನ. ಎಲ್ಲರೂ ಎಲ್ಲಿ ತುಪ್ಪ ಅನ್ನ ಉಣ್ತಾರ? ಎಲ್ಲಿ ಯಾವಾಗ ಉಣ್ತಾರ ತುಪ್ಪ ತವಿ ಅನ್ನೋದಿಂತ ಉಣ್ತಾರ ಯಾರು? ಕೆಲವೊಂದು ಪುಣ್ಯವಂತ ಉಣ್ಬೋದು ಬಿಡಿ, ತಿಳ್ಕೊಂಡು ಆ ಪ್ರಾರ್ಥನೆ ಹಂಗಿರುತ್ತೆ ಹೇಳಿ ಬರೋಲ್ಲ ಅಂತ ಇದ್ದಾರೆ. ಪರಮಾತ್ಮ ಆ ರೂಪದಿಂದ ಇದ್ಕೊಂಡು ಪಾನಾದಿ ಮತ್ತು ಕುಡಿಬೇಕಲ್ಲ, ನೀರು ಕುಡಿಬೇಕು ನೋಡುವ, ಪಾಯಸ ಕುಡಿಬೇಕು. ಅಲ್ಲೇ ಅನಿರುದ್ಧ ರೂಪದಿಂದ ಇದ್ದುಕೊಂಡು ನೀರಡಿಕೆಯ ಉಪಶಮನ, ನೀರು ಕುಡ್ದ ಕುಟ್ಟು ಕೂತ್ಕೊಂಡವ. ಜಠರಾಗ್ನಿಯಲ್ಲಿ ಹೊಟ್ಟೆ ಒಳಗೆ, ಜಠರ ಅಂದ್ರೆ ಹೊಟ್ಟೆ, ಅಗ್ನಿ ಒಳಗೆ ಕೂತು ಅದನ್ನು ನಮ್ಮ ಪಚನ ಮಾಡೋದು. ಪೂರ್ವೋಕ್ತ ರೂಪದ್ವಯ ಮತ್ತೆರಡು ರೂಪದಿಂದ ಇದ್ದುಕೊಂಡು ಯಾವ್ಯಾವ ಹರಿಸಂಕರ್ಷಣ. ಜಠರಾಗ್ನಿಯ ಪ್ರಜ್ವಲದಿಂದ ಪಚನ ಕ್ರಿಯೆ ನೋಡ್ರಿ, ಪಚನ ಮಾಡ್ತಕ್ಕಂಥ ರೂಪ ಭಗವಂತಂದೇ ಅದು. ಇಡೀ ಭೋಜನ ವ್ಯಾಪಾರ ಯಾರು ಹಂಗಾರ? ಪರಮಾತ್ಮಂದೇ ವ್ಯಾಪಾರ. ಎಷ್ಟು ಕೂಡ ಅಂತ ಮಾತಾಡ್ತಾ ಇರ್ತಾರೆ. ಇಷ್ಟು ಪರಮಾತ್ಮನ ಭೋಜ್ಯದ ಪದಾರ್ಥಗಳು. ಇದು ಇತ್ತು ಭೋಜನ ಕ್ರಿಯೆ ನಡೀತದೆ. ನೀವೆಲ್ಲರ ತಿಂಡಿ, ಹೆಂಗಾರ ತಿಂಡಿ, ಯಾವಾಗ ತಿಂಡಿ, ಪರಮಾತ್ಮ ಕ್ರಿಯೆ ಮಾಡಿಸ್ತಾನಂತ ನಡೆದ ತಿಳ್ಕೊಂಡು. ದೇವ್ರಿಗೆ ಗೊತ್ತದ, ಇವ್ ನೌಕರಿಗೆ ಹೋಗ್ತಾವ ಡಬ್ಬಿ ತೊಗೊಂಡು ಹೋಗಿ ಇವ್ನು ಗೊತ್ತದ ದೇವರಿಗೆ. ಹೌದಾ? ಹಂಗೆ ನಾ ಪಚನ ಮಾಡೋಂಗ್ರೆ ಪಚನ ಆಗತ್ತಿದ್ದಿಲ್ಲ ಯಾರಿಗೂ. ಯಾರಿಗೆ ಹೊಟ್ಟೆ ಬಂದ್ಬಿಡ್ತಾರೆ, ಹೊಟ್ಟೆ ತ್ರಾಸ ಆಗಿಬಿಟ್ಟಿತ್ತು. ಹಂಗೆ ಮಾಡೋದು ಅಷ್ಟು ಕ್ರೂರ ದೇವರಲ್ಲ. ಎಲ್ಲಿದೆ ಹೆಂಗ ಉಂಡೆ ನಾನು ನೆನೆಸ್ತಾರಿಲ್ಲೋ. ಇಡೀ ಭೋಜನ ಕ್ರಿಯೆ ಪರಮಾತ್ಮ, ಇದು ನೀನು ಶಿವಾನ್ಪ, ನನಗೆ ಎಷ್ಟು ಭಾಗ್ಯ ಕೊಟ್ಟಿದ್ದಿ, ಇಷ್ಟು ಆಹಾರ ಕೊಟ್ಟಿದ್ದಿ, ಈ ಸ್ಥಿತಿ ಕೊಟ್ಟಿದ್ದಿ ಉಣ್ಲಿಕ್ಕೆ ನನಗೆ. ಹಿಂಗೆ ನಾವು ಉಣ್ತೇನೆ. ನನಗೆ ಮಂಡಿ ನೋವು ಕೂಡ್ಲಿಕ್ಕೆ ಆಗೋದಿಲ್ಲ, ಕುರ್ಚಿ ಮೇಲೆ ಕೂತು ಉಣ್ತೀನಿ, ಹಂಗೆ ಉಣ್ಣೋದು ದೇವರು. ನೀವು ಕೂತ ತಿನ್ನು ಅಂತೆಲ್ಲ ಹೇಳ್ತಾನೆ ದೇವ್ರಾಗತ್ತ. ಅಷ್ಟು ಕ್ರೂರ ದೇವರಿಲ್ಲ ಭಗವಂತ. ಪಾಪ ಆಗುವುದಿಲ್ಲ, ತಿಂತಾವ. ನಾನು ನೆನೆಸ್ತಾರಲ್ಲ, ಇದು ಭಗವಂತನ ಜ್ಞಾನ. ಇಷ್ಟು ಅಂತಕ್ಕನೆ ಭಗವಂತ. ಅದಕ್ಕೆ ಆಗಲೇ ಹೇಳಿದ್ದೀವಿ ನಾನು, ತಪ್ಪು ನೋಡದೆ ಬಂದಿ ಅಂತ ಹೇಳ್ಕೊಂಡ್ಗೆ ಇಷ್ಟು ಭಗವಂತ ಹೇಳ್ತಾ ಇದ್ದಾರೆ. ನಿಜವಾದ ಜ್ಞಾನಿ ಯಾರು ಅಂದ್ರೆ ಪುನಃ ಪದ್ಯ ಹೇಳ್ತಾರೆ, ಭೋಜನಕ್ಕೆ ಸಂಬಂಧಪಟ್ಟಂಗೆ. ಮತ್ತೆ ಇಂತಹ ಜ್ಞಾನಿಯೇ ಹರಿಯ ಪೂರ್ಣಾನುಗ್ರಹಕ್ಕೆ ಪಾತ್ರ. ಇಂಥವ್ರು ಮಾತ್ರ ಯಾರ್ಯಾರು? ವಾಸುದೇವನು ಒಳಹೊರಗೆ ಅವಕಾಶ ಕೊಡುವ ನಭಸ್ತನಾಗಿ ರಮಾ ಸಮೇತ ವಿಹಾರ ಮಾಳ್ಪನು ಪಂಚರೂಪದಲ್ಲಿ. ಆ ಸರೋರ್ವ ಸಂಭವ ಭವ ವಾಸವಾದಿ ಅಮರಾದಿ ಚೇತನ ರಾಶಿಯೊಳಗೆ ಏನೆಂದು ಅರಿತವನೇ ಕೋವಿದನು. ಸರಳದ ಪದ್ಯ. ಕೋವಿದ ಅಂದ್ರೆ ಜ್ಞಾನಿ, ಪಂಡಿತ ಅಂತ ಅರ್ಥ ಕೋವಿ ಶಬ್ದಕ್ಕೆ. ಅರಿತವನೇ ಹಿಂಗೆ ತಿಳ್ಕೊಂಡವ ಪಂಡಿತ. ಬರೀ ಪುಸ್ತಕ ಓದಿದ್ರೆ ಅಷ್ಟೇ ಅಲ್ಲ, ಅಭ್ಯಾಸ ಮಾಡಿದ್ರೆ ಅಷ್ಟಲ್ಲ, ಪಾಠ ಪೂಜೆ ಮಾಡಿದ್ರೆ ಅಷ್ಟೇ ಅಲ್ಲ. ಹಿಂಗೆ ಯಾವ ತಿಳ್ಕೊತಾನ ಅವ ಪಂಡಿತ. ಓದಿದ ತಲೆ ಬರ್ಬೇಕಲ್ಲ. ಮತ್ತು ಓದು ಬೇರೆ, ಪ್ರಾಕ್ಟಿಕಲ್ ಬೇರೆ ಯಾವ್ದು. ಮತ್ತು ಥೇರಿ ಪ್ರಾಕ್ಟಿಸ್ ಒಂದೇ ಇರಬೇಕು. ನಿಧಾನ ನಾನು ಕೂತು ನಗಲಲ್ಲ. ನನಗೆ ನಾವು ಇಷ್ಟು ಕೂತಿಲ್ಲಿ ಹೇಳ್ತೇವೆ, ಇಷ್ಟು ಮಂದಿ ಕೇಳ್ತೀರಿ ನೀವು. ನಾವು ಹೇಳೋದಕ್ಕೆ ಒಂಚೂರ ಸಮಯ ಬೇಡ. ನಾವು ಇಲ್ಲಿ ಹೇಳೋದು ಬೇರೆ, ಮಾಡೋದು ಬೇರೆ ಮಾಡಿದರೆ ಭಾಳ ನಡೆಯಂಗಿಲ್ಲ ಕೆಲಸ. ತಿಳ್ಕೊಡ್ರಿ, ಅದ ಜನರಿಗೆ ಗೊತ್ತಾಗಿ ಮೋಸ ಮಾಡ್ತಾನೆ ಗೊತ್ತಾಗ್ಬಿಡ್ತದೆ. ಅದನ್ನೆಲ್ಲ ಹೇಳಲ್ಲ, ಆಚಾರ ಹೇಳೋದು ಹಂಗಿದ್ದ. ಅಖಂಡ ಏನು ದಿನ ಏನು ಪ್ರವಚನ ಮಾಡ್ಕೊ ಸ್ವಾಮಿ. ಅವ ಶಿವಲಿಂಗೇಶ್ವರ ಸ್ವಾಮಿ, ಅವನ ಹೆಸರು ಶಿವಲಿಂಗೇಶ್ವರ ಅಂತ ಹೆಸರು. ಅವಾಗ ಹೊಡೆದ ಉಪನ್ಯಾಸ ದಿನ ಮಂದಿ ಭಾರಿ 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 ಸಂಕಟಪಟ್ಟರು. ಪಾಪ ಹೆಣ್ಮಗಳು ಭಾರಿ ಭಕ್ತಿಯಿಂದ ನಮಸ್ಕಾರ ಮಾಡಿ ಹೋಗಿ ಮನೆಗೆ ಹೋಗಿ ಸಾಷ್ಟಾಂಗ ಮಾಡಿ ಊಟ ಕೂತಿದ್ದೇವ. ಬಾ ತಂಗಿ ಬಾ ಕುಡ್ಬಾರವ ಅಂತ. ಏನು ತಿಳ್ಲಿಕತ್ತೀರಿ? ನಾನು ರೊಟ್ಟಿ ಪಲ್ಯ ಅಂದವ. ಪಲ್ಯ ಇರೋದು ಬದ್ನಿಕಾಯಿ ಇರೋದು. ಮತ್ತು ಅಲ್ಲಿ ಹೇಳಿದ್ರಲ್ಲ ಅಂದ, ಅದು ಬೇರೆ ಇದು ಬೇರೆ ಅಂದವ. ಆದ್ಬಿಡ್ರಿ ಹಂಗಲ್ಲ, ನಾವು ಹಿಂಗೆ ಮಾಡೋದು. ಯಾಕೆ ಮಾಡೋದು ಬೇರೆ, ಕ್ರಿಯಾ ಹಿಂಗಿರಬಾರ್ದು. ಸ್ವಲ್ಪ ಹೊಂದಾಣಿಕೆ ಇರಬೇಕು ಅಂತ ಅರ್ಥ. ಅಂದ್ರೆ ನಾವು ಜನರಿಗೆ ಬೇಕಾಗ್ತೀವಿ. ಇಲ್ಲಾಂದ್ರೆ ಜನರು ಡೊಂಗಿ ಗೊತ್ತ ಬಿಡು, ಆಚಾರ್ಯ ಹೀಗತ್ತು ಅಂತಾರ. ನಮಗೆ ತಿಳ್ಕೊಡ್ರಿ. ಯಾಕೆ ಅದು ಎಲ್ಲರೂ ಹೀಗತ್ತು ಬಂದಿಷ್ಟ, ಒಬ್ರದ್ದು ಅಂತಲ್ಲ. ನಾವು ಏನು ಹೇಳ್ತೀವಿ ಯಥಾಸ್ಥಿತಿ ಮಾಡ್ಲಿಕ್ಕೆ ಕಲಿಬೇಕು ಅಂತ ಅರ್ಥ. ಭಾಳ 100ಕ್ಕೆ 100 ಬೇಡ, ಅರ್ಧಾರ ಮಾಡ್ರಿ ಕಿಮ್ಮತ್ ಇರ್ತದೆ. ಅದನ್ನ ಅಂತಾರ. ವಾಸುದೇವನ ಒಳ ಹೊರಗೆ, ಒಳ ಹೊರಗೆ ನೋಡಿ ಹೆಂಗೆ, ಒಳಗೆ ನಮ್ಮ ಕಂಠದೊಳಗೆ, ಹೊರಗೆ ಅದರಂತೆ ಅವಕಾಶ ಕೊಡುವ. ಭಾಳ ಚಂದ ಮಾತು. ಆಹಾರ ಪದಾರ್ಥ ನೀವು ತೊಗೊಂಡ್ರಿ, ಎಲ್ಲಿ ಹೋಗ್ತದೋ ಗಂಟ್ಲದಾಗ. ಆ ಗಂಟ್ಲು ಬಂದಾಗಿಬಿಟ್ಟಿದ್ರೆ ಅದಕ್ಕೊಂದು ಪ್ಲೇಟ್ ಇಟ್ಟಿದ್ರೆ ದೇವರಲ್ಲಿ ಹೆಂಗೆ ಒಳಗೆ ಹೋಗ್ಬೇಕದು. ಅವಕಾಶ ಕೊಡುವ.
ನೋಡ್ರಿ, ಅಲ್ಲಿ ಇದ್ಕೊಂಡು ಒಳಗೆ ಸಾಗಿಸೋ ಅವನೇ ದೇವರು. ಎಷ್ಟು ಅಂತಃಕರಣ ಭಗವಂತನ ನಮ್ಮ ಮೇಲೆ. ನಾವೇನು ಕೆಳ್ಕೊಂಡಿದ್ರು ಊಟ ಮಾಡೋದು ದೇವರ ಒಳಗೆ ನಿಂತ್ಕೊಂಡು ಆಹಾರ ಒಳಗೆ ದೂಕೊಂಡ್ ಪುರುಸೋತ್ತಿ ರಂಗಲ್ಲಿ ತಿನ್ನೋ ಮುಂದೆ ಹೇಳ್ತಿದ್ರು, ನುಂಗ್ತಿದ್ರ ಒಂದ ಸಮನ. ದೇವ್ರು ಇಷ್ಟು ಅಂತಃಕರಣ ಅವಕಾಶ ಪ್ರದನು ತಾನಾಗಿ ನಭಸ್ತನಾಗಿ ಶ್ವಾಸ ತೆಗೆದುಕೊಳ್ಳುವುದು ಬಿಡುವುದು ರಮಾ ಸಮೇತ ವಿಹಾರ ಮಾಳ್ಪನು ಹಂಗ ಪಂಚರೂಪದಲ್ಲಿ. ಪರಮಾತ್ಮ ಈ ದೇಹದೊಳಗೆ ಭೋಜನ ಮಾಡಿಸುವಾಗ 5 ರೂಪಗಳಿಂದ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ. ಅಷ್ಟಲ್ಲ, ತತ್ಪತ್ನಿಯರಿಂದ ಕೂಡಿಕೊಂಡು ಪುನಃ ಹೇಳಿದೆ ನಾನು. ಅನಿರುದ್ಧ, ಶಾಂತಿಪತಿ ಅನಿರುದ್ಧ, ನೆನ್ಬಿಟ್ಟು ಹೋಗಿ ಅವನ್ನ. ಶಾಂತಿಪತಿ ಅನಿರುದ್ಧ, ಜಯಾಪತಿ ಸಂಕರ್ಷಣ, ಮಾಯಾಪತಿ ವಾಸು, ಕೃತಿಪತಿ ಲಕ್ಷ್ಮೀಪತಿ. ಇವು ಬಾಯ್ಪಾಟ್ರ ಬಗ್ಗೆ ಹೋದ್ರಿಗೆ ಮೇಲೆ ಮೇಲೆ ಬರ್ತಾ ಇದ್ರು ತಿಳ್ಕೊಡ್ಲಿ. ಅಲ್ಲಿ ಪಂಚರೂಪಾತ್ಮ ರೂಪ ಮತ್ತೆ ಹೇಳ್ಬಿಟ್ರ ಅಲ್ಲಿ. ಹಂಗೆ ಹೇಳ್ದಂಗೆ 5 ಜಯಾಪತಿ ಸಂಕರ್ಷಣ, ಮಾಯಾಪತಿ ವಾಸುದೇವ, ಲಕ್ಷ್ಮೀಪತಿ ನಾರಾಯಣ, ಆಮೇಲೆ ಶಾಂತಿಪತಿ ಅನಿರುದ್ಧ, ಕೃತಿಪತಿ ಪ್ರದ್ಯುಮ್ನ. ಪಂಚರೂಪದಲ್ಲಿ ಪತ್ತಿದುಕೊಂಡು ಅವಕಾಶದನು ತಾನಾಗಿ. ಇಲ್ಲ ಒಳಗೆ ಹುಟ್ಟು ಹೋಗೋದೇ ಇಲ್ಲ ಅದು, ಅಂತ್ಯಾಗಿ ಹೊರಗೆ ಬಂದ್ಬಿಡ್ತದ ತಿಳ್ಕೊಂಡು. ಇಷ್ಟು ಭಗವಂತನ ಮಹಿಮಾ ಹೇಳ್ತಾರೆ. ನಭಸ್ತನಾಗಿ ಹೆಂಗ ರಮಾ ಸಮೇತ ಒಂದು ರೂಪ ಹೇಳ್ಬಿಟ್ರೆ ಇಷ್ಟ ಅಲ್ಲಿ. ವಿಹಾರ ಮಾಳ್ಪನು ಹೆಂಗ ಪಂಚರೂಪದಲ್ಲಿ 5 ರೂಪಗಳಿಂದ. ಆ ಸರೋರುಹ ಸಂಭವ ಒಂದ ಶಬ್ದಕ್ಕರ್ಥ, ಬ್ರಹ್ಮದೇವರು ಅಂತ ಅರ್ಥ. ಸರೋರುಹ ಅಂದ್ರೆ ಭಗವಂತನ ಹೊಟ್ಟೆ, ಅದರಿಂದ ಹುಟ್ಟಿರ್ತಕ್ಕಂಥವ್ರು ಬ್ರಹ್ಮದೇವರು ಆ ಹೆಸರು. ಭವ ಅಂದ್ರೆ ರುದ್ರದೇವರು, ಬ್ರಹ್ಮ ರುದ್ರ, ವಾಸವ ಇಂದ್ರದೇವರು, ಆದಿ ಮುಂದಾಗಿರ್ತಕ್ಕಂಥ ದೇವತೆಗಳು ಅಂತಾರೆ. ಎಲ್ಲರೂ ಹೋಗ್ಬಿಟ್ಟು ಒಂದು ಪದ್ಯ ಕೊಟ್ಟರು ಎಟ್ಸೆಟ್ರಾ ಅಂತೇವಿಲ್ಲ ನಾವು. ಹಂಗೆ ಬ್ರಹ್ಮ ರುದ್ರ ಇಂದ್ರಾದಿ ದೇವತೆಗಳು, ಅಮರರು ದೇವತೆಗಳು. ಚೇತನ ರಾಶಿಯೊಳಗಿಹನೆಂದು ಪರಮಾತ್ಮ ಅವಕಾಶ ಕೊಡ್ತಾನ, ಊಟ ಮಾಡಿಸ್ತಾನ, ಒಳಗೆ ಜಗತ್ತಾನ ಅದನ್ನ. ಇಷ್ಟಿದ್ಕೊಂಡು ಪರಮಾತ್ಮ ತಾನು 5 ರೂಪಗಳಿಂದ ಈ ಪ್ರಪಂಚದಲ್ಲಿ ಎಲ್ಲ ಕಡೆಗೆ ಚೇತನ ರಾಶಿಯಲ್ಲಿರ್ತಕ್ಕಂಥ ಪರಮಾತ್ಮ ಅಂತ ಯಾರು ತಿಳ್ಕೊತಾರ ಅವನೇ ಪಂಡಿತನು. ಇವನೇ ಇರ್ತಕ್ಕಂಥ ನಿಜ ಪಂಡಿತ ಅಂತ ದಾಸರು ಹೇಳಿ ತೋರಿಸ್ತಾರೆ. ಹಿಂಗೆ ಪರಮಾತ್ಮ ಉಪಾಸನೆ ಮಾಡ್ರಿ, ಇದು ಉಪಾಸನೆ ಮಾಡ್ತಕ್ಕಂಥ. ಮತ್ತೆ ಹೋಗಿ ಹೇಳ್ತಂಗೆ ನಿಮಗೆ ಅವಕಾಶಪ್ರದೋ ನಿತ್ಯಂ ವಾಸುದೇವೋ ನಭಸ್ಥಿತ. ಇದು ಭಾಷಾಂತರ ಹೆಂಗೆ ಬರ್ತದೆ ನೋಡ್ರಿ, ನೇರ ಸಂಸ್ಕೃತ ಭಾಷಾಂತರ ಇದು. ಆಗ ಅವಕಾಶಪ್ರದೋ ಅಲ್ಲಿ ಹೇಳ್ಬೇಕಾಯ್ತು ನಿಮಗೆ. ಹೆಂಗೆ ಪಂಚರೂಪಾತ್ಮಕಂ ವಿಷ್ಣುಂ, ಮುದ್ದಾ ಓದಲಿಕತ್ತೀನಿ ಇದನ್ನು. ಪಂಚರೂಪಾತ್ಮಕಂ ವಿಷ್ಣುಂ, 5 ರೂಪದ ವಿಷ್ಣುವನ್ನ ಯಹ ಉಪಾಸತೆ, ಯಾವ ಉಪಾಸನೆ ಮಾಡ್ತಾನೆ ಸದೈವಹಿ ಅವನೇ ಪಂಡಿತ ಅಂತ. ಎಲ್ಲಿ ಮಾತು? ಶ್ರೀಮದಾಚಾರ್ಯ ಮಾತು, ಇತರೆಯ ಭಾಷ್ಯ ದಾಸತ್ರ ತೊಗೊಂಬರ್ತಾರೆ. ಅದನ್ನು ಎಷ್ಟು ಜ್ಞಾನ ಕೊಡ್ತಾರೆ ಮಹಾತ್ಮಾಗಿರ್ತಕ್ಕಂಥವ್ರು. ಇಷ್ಟು ಹೇಳ್ಕೊತ ಹೋಗಿ ಅಂತಾರ ಮುಂದುವರಿಯೋದು. ವಾಸುದೇವನು ಅನ್ನದೋಳು. ನಿಮ್ಮ ನಗಿ ಬರುತ್ತೆ ಹೇಳಿದ್ರೆ ಒಂದೊಂದಕ್ಕೆ ಅವನ್ನೆಲ್ಲ. ಯಾವ ಪದಾರ್ಥ ಯಾವ ರೂಪವ ಭಗವಂತಂದು ಅನಂತ ರೂಪ, ಹೌದಲ್ಲ? ವಾಸುದೇವನು ಅನ್ನದೋಳು. ನಾನಾ ಸುಭಕ್ಷದಿ ಸಂಕರ್ಷಣ, ಕೃತೀಶ ಪರಮಾನ್ನದೋಳು. ಘೃತದೊಳಗೆ ಇಪ್ಪನು ಅನಿರುದ್ಧ. ಆ ಸುಪರ್ಣಾಂಸಗನು ಅರ್ಥ ಹೇಳ್ತೇನೆ ನಿಮಗೆ. ಸುಪರ್ಣಾಂಸಗ ಅಂದ್ರೆ ಕೃಷ್ಣ, ಭಗವಂತ ನಾರಾಯಣ ಇಟ್ಕೊಡ್ರಿ. ಹೆಂಗೆ ಒಂದು ಶಬ್ದ ಅರ್ಥ ಮಾಡ್ಕೊಡ್ರಿ, ನಿತ್ಯ ಅರ್ಥ ಆಗ್ತದೆ ನಿಮಗೆ. ಸುಪರ್ಣ ಅಂದ್ರೆ ಯಾರು ಗೊತ್ತಾಗ್ತ ನಿಮಗೆ? ವೆರಿ ಗುಡ್, ಫೈನ್. ಗರುಡ. ಪರ್ಣ ಅಂದ್ರೆ ರೆಕ್ಕಿ. ಸುಪರ್ಣ ಒಳ್ಳೆ ಶ್ರೇಷ್ಠ ರೆಕ್ಕಿ ಯಾರಿಗೆ? ಗರುಡಗವ. ಅವನ ಅಂಶ ಹೇಗದು, ಅದ್ರ ಮೇಲೆ ಗ ಹೋಗವ. ಇಷ್ಟು ಅರ್ಥ ನೋಡ್ಬೇಕು, ಅರ್ಥ ಆದ್ರೆ ಆ ಸುಪರ್ಣಾಂಸಗನು. ಅದಕ್ಕೆ ಶಬ್ದ ಇರ್ತೇನು? ಗರುಡ ರೂಪಿಯ ಗರುಡಾಗಿರ್ತಕ್ಕಂಥ ಪರಮಾತ್ಮ ಅಂತ ಹೇಳಲಿಕ್ಕೆ. ಆ ಸುಪರ್ಣಾಂಸಗನು ಹೇಳಿದನ ಸೂಪದಿ, ಸೂಪರ್ತವಿ ಒಳಗ. ವಾಸವಾನುಜ, ವಾಸವ ಅಂದ್ರೆ ಉಪೇಂದ್ರ ಅಂತ ಅರ್ಥ. ವಾಸವನ ಶಬ್ದಕ್ಕರ್ಥ ಉಪೇಂದ್ರ. ಶಾಖದೊಳು, ಶಾಖ ಪದಾರ್ಥಗ. ಮೂಲೇಶ ನಾರಾಯಣನು ಸರ್ವತ್ರದಲ್ಲಿ ನೆಲೆಸಿಯನು. ಯಾವ ಪದಾರ್ಥದೊಳಗೆ ಯಾರ್ಯಾರಿದ್ದಾರ ದಾಸರು ಹೇಳ್ಕೊಂಡು ಹೋಗ್ತಾರೆ. ಇದಕ್ಕೆ ಪ್ರಮೇಯ ನವಮಾಲಿಕ ಏನು ವ್ಯಾಖ್ಯಾನ ಕೊಡ್ತಾರೆ ದಾಸರು, ಒಂದೊಂದೇ ಅಲ್ಲ, ಅದ್ಭುತವಾಗಿರ್ತಕ್ಕಂಥ ಪಣ್ಣು. ಒಂದೊಂದು ಹೇಳ್ತಾರೆ ನೋಡ್ಯಾಕ. ವಾಸುದೇವನು ಅನ್ನದೊಳು, ಹೌದಾ? ಅನ್ನ ಬಂತು, ಅನ್ನ ಹಾಕಿರಿ. ಯಾರಿದ್ದಂದ್ರೆ ವಾಸುದೇವ ಪರಮಾತ್ಮ ಇರ್ತಕ್ಕಂಥವ. ಅನ್ನ ಹಾಕೊಳ್ಬಾರ್ದು, ವಾಸುದೇವನ್ ತೊಂಬ ಅಂದ್ರೆ ಹಂಗೆ ಹಿಂದಕ್ಕೆ ಮಾತಾಡ್ತಿರಂತ. ಹಂಗೇನೋ ಜ್ಞಾನಿಗಳ ಕಾಲಕ್ಕೆ ಅನ್ನ ಊಟಕ್ಕೋದ ಸಹಿತ ಅವ್ನು ನೆನಪು ಹರೋ ಹಂಗೆ ಅಂತ ತಗೊಂಡು. ವಾಸುದೇವನು ಅನ್ನದಳು, ಅನ್ನದಾಗಿ ಪರಮಾತ್ಮ ಹೇಳಿದರು. ಸುಭಕ್ಷಗಳಲ್ಲಿ ಎಲ್ಲ ಬಂದಿರಾಗ, ಲಾಡು ಉಂಡಿ ಜಿಲೇಬಿ ಮಂಡಿಗೆ ಅಷ್ಟು ಬಂದಿರಾಗ. ಸುಭಕ್ಷದಲ್ಲಿ ಸಂಕರ್ಷಣನು, ಹೌದಲ್ಲ? ವಾಸುದೇವನು ಅನ್ನದಲ್ಲಿ,
ಸುಭಕ್ಷದಲ್ಲಿ ಸಂಕರ್ಷಣ. ಕಲಗಟ್ಟಿಯವರು ವಾಸವನ್ನು ತೊಗೊಂಬ ಅಂದ್ರೆ ಅವ್ರ ಮನೆಯವರು ಅವನ ಹತ್ರ ತಡ್ರಿ ಸಂಕರ್ಷಣ ತೊಗೊಂಬರ್ತಾನೆ ತಡ್ರಿ ಅಂತಾರ. ಯಾಕಂದ್ರೆ ಹೊರ ಹೋಗ್ಯಾರ ಅವರು. ವಾಸುದೇವನು ಅನ್ನದಲ್ಲಿ, ಸುಭಕ್ಷದಲ್ಲಿ ಸಂಕರ್ಷಣನು, ಪರಮಾನ್ನದಲ್ಲಿ ಪ್ರದ್ಯುಮ್ನ. ಚಂದ ಅನ್ಸೋದಿಲ್ಲ? ಪ್ರದ್ಯುಮ್ನ ತೊಗೊಂಬ ಪರಮಾನ ತೊಗೊಂಬ ಅಂತ. ಪರಮಾನಪ್ಪ ಎಲ್ಲ ಮನೆ ಪಾಯಸ ಬಂದೋದ್ರಾಗ, ಯಾವ ಶಾವಿಗೆ ಪಾಯಸ ಮತ್ತೊಂದು ಆಪಿ ಪಾಯಸ ಎಲ್ಲ ಬಂದೋರ್ತ. ಪರಮಾನ್ನದಲ್ಲಿ ಪ್ರದ್ಯುಮ್ನ. ತುಪ್ಪದಲ್ಲಿ ಅನಿರುದ್ಧ. ಚಂದನ ಪದ್ಯಲ್ಲ ಒಳ್ಳೆ. ತುಪ್ಪದಲ್ಲಿ ಅನಿರುದ್ಧ. ತೊವ್ವೆಯಲ್ಲಿ ಅಲ್ಲ ಆ ಸುಪರ್ಣಾಂಸಗನು ಯಾರಮ್ಮ? ಕೃಷ್ಣ. ತೊಯ್ಯ ಒಳಗೆ ತವಿ ಹಾಕೋಣಂಗಲ್ಲ, ಕೃಷ್ಣ ತೊಂಬ ಅನ್ಬೇಕು ತವಿ ಅಂತ ಅರ್ಥ. ಇನ್ನು ಶಾಖದಲ್ಲಿ, ಶಾಖ ಅಂದ್ರೆ ಕಾಯಿಪಲ್ಲೆ ಎಲ್ಲ ಬಂದವರು, ಮತ್ತೆ ಉಳಿದ ಶಾಖ ಪದಾರ್ಥಗಳಲ್ಲ. ಉಪೇಂದ್ರ ನಾಮಕನು. ವಾಸವಾನುಜ ಶಬ್ದ ಹಾಕ್ತಾರೆ. ವಾಸವ ಅಂದ್ರೆ ಇಂದ್ರ, ಅನುಜ ಅಂತ ಉಪೇಂದ್ರ ಶಬ್ದ ಪರಮಾತ್ಮ ಕ್ಷೇತ್ರ ಒಂದು ಅರ್ಥ. ಸರ್ವಭೋಜ್ಯ ವಸ್ತುಗಳಲ್ಲಿ ಯಾರಿದ್ದಾರ? ನಾರಾಯಣನು ವಸ್ತುಗಳಲ್ಲಿ. ಅಲ್ರಿ ನೀವು ಚಟ್ನಿ ಬಿಟ್ರಲ್ಲ, ಕೋಸಂಬರಿ ಬಿಟ್ರಲ್ಲ, ರಸ ಬಿಟ್ರಲ್ಲ, ಸಂಡಿಗೆ ಹಪ್ಪಳ ಬಿಟ್ರಲ್ಲ, ಅವೆಲ್ಲರಿಗೂ ನಾರಾಯಣನು ಮುಖ್ಯ ಪದಾರ್ಥ ಹೇಳಿದ್ರು. ಇನ್ನೆಲ್ಲ ವಸ್ತು ಏನು ಬೇಕಾ ತಿಳ್ಕೊಡ್ರಿ, ಅಲ್ಲೆಲ್ಲನೂ ಕೂಡ ನಾರಾಯಣನು. ಬ್ರೆಡ್ ಬಿಡಲ್ಲದಾಗ ನಾರಾಯಣನು ಸರ್ವತ್ರ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ಇಷ್ಟು ಭಗವಂತನ ವೈಶಿಷ್ಟ್ಯವಾಗಿರ್ತಕ್ಕಂಥ ಪದ್ಯಗಳು, ಏನೇನು ಪದಾರ್ಥಗಳು, ಅಲ್ಲಿ ಹೆಂಗೆ ದೇವ್ರನ್ನ ಚಿಂತೆ ಮಾಡಬೇಕು, ಇದನ್ನು ಕಲಿಸ್ತೀವಿ. ಹಿಂದಕ್ಕೆ ಅನ್ನೋ ಹೊತ್ತು ದೊಡ್ಡ ಜ್ಞಾನಿಗಳು ಅನ್ನೋ ಹೊತ್ತಿನಾಗ ಹಿಂಗೆ ಊಟ ಮಾಡಿದ್ರು ಅಂತ ಅವ್ರು. ಸಂಕರ್ಷಣ ಹಾಕು, ಹೆಣ್ಮಕ್ಳಿಗೆ ಗೊತ್ತಿರ್ಬೇಕದು. ಏನು ಸಂಕರ್ಷಣ ಹಾಕ್ತಾರೆ ಉದ್ಯೋಗ ಧ್ಯಾನ ಕುತ್ಕೊಂಡ್ರೆ ಹಿಂಗೆ ಈ ಜ್ಞಾನಿಗಳು ಉಂಡು ಕೇಳೇನ ಕೆಲ ಮುಂದೆ ಅವ್ರು ಆವಾಗೂ ದೇವ್ರ ಹೆಸರು. ಹಂಗೆ ಊಟ ಮಾಡುವಾಗ ಗೋವಿಂದ ಗೋವಿಂದ ಅನ್ಕೋತಾನೆ ಊಟ ಮಾಡೋದು. ಇಷ್ಟು ಅನುಗ್ರಹ, ಇಷ್ಟು ಇದು ಒಂದು ಭೋಜನ ಯಜ್ಞ ಅಂತ ತಿಳ್ಕೊಡ್ರಿ ಅಂತಾರೆ ಮಾನವ. ನಾವು ಮಾಡೋದು ಬರೀ ಊಟ ಅಲ್ಲ, ಇದು ಒಂದು ಯಜ್ಞ ಮಾಡ್ದೆ ಹಂಗೆ ಅಂತ ಹೇಳ್ತಾ ಯಜ್ಞ ಇಷ್ಟ ಮುಂದೆ ಹೇಳ್ತಾ ಇದ್ದಾರೆ ನೋಡ್ರಿ. ಇದಕ್ಕೆ ಮತ್ತೆ ಅವಸಾರ. ಸರ್ವಾತ್ತಾರಂ ವಾಸುದೇವಂ ವಿದ್ಯೆಯನ್ನೇ ಸುರಪೂಜಿತಂ. ನಾ ಹೇಳಿದ ನನಗೆ ಓದು ಹೊರಗೆ ಭಕ್ಷೇತು ಸಂಕರ್ಷಣ ಸಮ್ಯಕ್ ಕೃತೀಶಂ ಪರಮೋದನೆ. ಅರ್ಥವಂತಿಲ್ಲ ಮತ್ತೆ ಇವಾಗ. ಅನಿರುದ್ಧೋ ಘೃತ ಗತಃ. ಹೌದಾ? ಸುಸೂಪೆ ತಾರ್ಷ್ಣ್ಯ ವಾಹನ. ಸೂಪಾರ್ತವಿ ಅಂತ ಅರ್ಥ. ಪಾಕೇಶು ಇಂದ್ರಾನುಜಂ ಬುದ್ಧಿ ಮೂಲೇಶಂ ಚಿಂತೆಯೇತ್ ಸದಾ. ಊಟ ಕೂತ ಚಿಂತನೆ ಮಾಡಿ ದೇವ್ರನ್ನ ಈ ರೂಪ ತೊಗೊಂಬರ್ರಿ ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ಆ ರೀತಿ ಹೇಳಿ ಮುಂದಂತಾರ ಊಟ ಮಾಡಿದ್ದನ್ನು ಅಂತಾರ. ಈ ಊಟಕ್ಕೆ ಆತಿಗೆ ಎಲ್ಲ ಪದಾರ್ಥ ಉಂಡ್ರಿ, ಉಂಡಿದ ಮೇಲೆ ಏನು ಮಾಡ್ಬೇಕು ಹಂಗಾರ ಅಲ್ಲಿ ಹೇಳಿ ತಿಳ್ವಂತದ. ನಾವು ದೇವ್ರಿಗೆ ಅರ್ಪಣೆ ಮಾಡೋ ಮುಂದೆ ತಾಂಬೂಲಂ ಶಾಪಿ ವಿಷ್ಣೋ ಪ್ರತಿ ದೇವತಾಮಂ ಚಿಂತೆಯೇ ಸರ್ವಯಾಮಿಂತೆ ನೀವು ದೇವರ ಮಂತ್ರ ಇದು ಅಂತ ಕಲ್ಕೋಬೇಕಿದ್ದು. ಅಲ್ಲಿ ಬರ್ದು ಹಚ್ಚೋಬಿಟ್ರ ಆತ ಎಲ್ಲ ಪದಾರ್ಥ ಬರ್ತಾವೆ ಇದ್ರಾಗ. ನೀವು ಇಟ್ಟಿರಿ ಬಿಡ್ರಿ, ದೇವ್ರಿಗೆ ಚಿಂತೆ ಮಾಡಿದ್ರೆ ಸಾಕಂತ. ಸ್ವಾಮಿ ಎಲ್ಲ ಜಗನ್ನಾಥಾಸರ ಪದ್ಯ ಬರ್ತಾರ. ಅದೇನು ಗೊತ್ತ ನೀವು ಪದ್ಯ? ವಿಶ್ವಪೂಜಾ. ಅದು ಎಲ್ಲರಿಗೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಹೆಂಗಂತಾರ, ದೇವರಿಗೆ ಅಭಿಷೇಕ ಮಾಡ್ಬೇಕಲ್ಲ, ನಮ್ಮ ಸೌಟೇನು ತಾಲೇನು ಏನೋ ವ್ಯವಸ್ಥೆ ಅದೇನು ನೀರು ಎಂತೆಲ್ಲ ಇರ್ತದೆ. ದಾಸದ ನಾ ಸ್ನಾನ ಹಂಗೆ ಮಾಡ್ಸಂಗಂತಾರ. ಮೋಡಗಳೇ ಅಭ್ಯಂಜನ ಮಾಡೋ ನಿನಗಂತ. ನೀವು ಮೋಡನ ಸ್ನಾನ ಮಾಡ್ತಿರ್ತೀವಿ ಸ್ವಾಮಿ. ಇದಕ್ಕೆ ನೋಡ್ರಿ ವಿಶ್ವಪೂಜಾ ಅಂತ ಹೇಳ್ತಾರೆ. ಇದಕ್ಕೆ ಅಸಾಧ್ಯ ಪೂಜಾ ಇದು ಅಂತ ಒಂದೊಂದು. ಇನ್ನೊಂದು ಅಂತಾರ ದೇವ್ರಿಗೆ ಕೂಡಲಿ ಪೀಠ ಬೇಕಲ್ಲ. ಭೂಮಂಡಲವೇ ಹೈಮಾಂಡ ಮಂಟಪವು. ಭೂಮಿ ಮೇಲೆ ಕುಡಿಬಿಟ್ಟಿನಿ, ಇದೇ ಬಂಗಾರದ ಮಂಟಪ ನಿನಗೆ. ನನ್ನ ನಯನಗಳೇ ನೀಲಾಂಜನಗಳು. ಆ ನೀಲಾಂಜನ ಆರ್ತಾವವು, ಇವು ಆರುವುದಿಲ್ಲ ಅಂತಾರ. ನನ್ನ ದಿನನಿತ್ಯ ಕರ್ತವ್ಯಗಳೇ ಗಂಧಾಕ್ಷತೆಗಳು. ವಿಚಾರ ಮಾಡ್ರಿ ಹೆಂಗದ. ಇದಕ್ಕೆ ಎಲ್ಲ ಪೂಜೆ ದೊಡ್ಡ ಪೂಜೆ ಇದು. ನೈವೇದ್ಯ ಇಡಬೇಕಲ್ಲ. ಭೂಮಿಯಲ್ಲಿ ಬೆಳೆದ ಧಾನ್ಯಗಳು ನೈವೇದ್ಯವು ಸ್ವಾಮಿ. ನಾವು ಮಾಡಿ ಬರಲು ಮತ್ತೆ ಹಿಂಗೆ ಪೇಪರ್ ಕಾರ್ಡ್ ಮ್ಯಾಪ್ ಹಾಕೊಂಡು ಹುಷಾರ ದೇವ್ರು ತಿಳ್ಕೊಂಡು ಯಾರಿಗೋ ಕೆಲವು ಮಂದಿ ಇದು ಭೀಮಸೇನ ದೇವರ ಮಾನಸಿಕ ಪೂಜೆ ಆಯ್ತು ತಿಳ್ಕೊಡ್ರಿ. ಹಂಗೆ ದೇವ್ರಿಗೆ ನೀವು ಚಿಂತೆ ಮಾಡಿ ದೇವ್ರನ್ನ ಸ್ವಾಮಿ ಎಲ್ಲ ಪದಾರ್ಥ ಇಟ್ಟೇನಪ್ಪ ಅಂತ ಅಂದ್ಬಿಟ್ಟು ದೇವ್ರು ಖಂಡ ತಗೋತಾ ಅಂತ ತಿಳ್ಕೊಡ್ರಿ. ನಾವು ಇಡ್ಲಿಕ್ಕಿಟ್ಟಿರ್ಲಿಕ್ಕೆಲ್ಲ ಯಾಕೆ ಮಾತು ಹೇಳ್ತಾ ಇದ್ದ ಅಂತಿದ್ರೆ ಭಗವತ್ಮಾತ್ಮಾಗಿರ್ತಕ್ಕಂಥವ ಇಷ್ಟು ಬುದ್ಧಿ ಬೇಯಿಸು ಚಿಂತೆಯೇ ಸದೇವತ. ಅಲ್ಲಿಂದಗಳೇ ತಾಂಬೂಲಂ ಚಾಪಿ ವಿಷ್ಣು ಪ್ರತಿ ದಿವಸಹಂ ಮಾನಸೆ ಚಿಂತೆಯಾಮಿ. ಸ್ವಾಮಿ ಏನು ಗೊತ್ತ? ತಾಂಬೂಲಂ ಚಾಪಿ ವಿಷ್ಣು ಊಟಗೀಟ ಆತು, ಆಮೇಲೆ ಏನು ಬೇಕು? ಚಾಪಿ. ತಾಂಬೂಲಂ ಚಾಪಿ ವಿಷ್ಣು, ತಾಂಬೂಲ ಆಮೇಲೆ ಚಾಪಿ. ಪ್ರತಿ ಹಂಗಲ್ಲ ಅರ್ಥ. ತಾಂಬೂಲಂ ಚ ಚ ಅಪಿ.
ಒಂದು ಛ ಶಬ್ದ ಆ್ಯಂಡ್ ಅಂತ ಅರ್ಥ, ಅಪಿ ಶಬ್ದ ಕೂಡು ಒಂದು ಅರ್ಥ. ಅದು ಕೂಡಿ ಸಂಧಿಯಲ್ಲಿ ಚಾಪೆ ಆಗ್ಯದ. ನಾವು ತಾಂಬೂಲಂ ಚಾಪೆ ವಿಷ್ಣು, ಅದು ತಾಂಬೂಲ ಕೊಡು ಚಾಪೆ ಕೊಡು ಊಟ ಮಾಡ್ಕೋತೀವಿ ಅಂತ ಹೇಳ್ದಂಗೆ ಪ್ರತಿ ದಿವಸ ಮಾನಸಿ ಚಿಂತೆ ಅಂತ ಹೇಳ್ದಂಗೆ ಅರ್ಥ ಅಲ್ಲ. ಈ ರೀತಿ ಹೇಳ್ತಾ ಇದ್ದಾರೆ. ಇಷ್ಟು ಭಗವಂತನ ಪದಾರ್ಥ ಚಿಂತಾಮಣಿ ಹೇಳ್ತಾ ಇದ್ದಾರೆ. ಮುಂದುವರೆದು ಊಟ ಅಂಕಿ ಆತಿ ಅರ್ಪಣೆ ಮಾಡೋಕ್ಕಲ್ಲ ಹಂಗಾರೆ ಯಾರಿಗೆ ಇದನ್ನು ಏನು ಚಂದ ಹೇಳ್ತದೆ ದಾಸರಾಯರು ನೋಡ್ರಿ. ಊಟ ಮುಗೀತು ಅಂದರೆ ಕೃತಜ್ಞತೆ ಹೇಳ್ಬೇಕತ್ತವಾಗ, ಸ್ವಾಮಿ ಇಷ್ಟು ಊಟ ಕೊಟ್ಟಿಯಲ್ಲ ಮಗ ಅಂತ ಹೇಳ್ಕೊ, ಅನುಗ್ರಹ ಮಾಡಿಯಲ್ಲ, ಇಷ್ಟು ಏನೋ ಅನ್ನೋ ಭಕ್ರು ಏನೋ ಚಿಂತಿತ್ ಕೊಟ್ಟಿದ್ದಿ, ಅದನ್ನ ಒಳಗೆ ಕಳಿಸಿದ್ದಿ, ತೃಪ್ತಿ ಆಯ್ತು ನಮಗೆ, ತೃಪ್ತಿಯ ತೇಗ ಬಂತು ನಮಗೆ. ಎಲ್ಲ ಯಾರು ಅನುಗ್ರಹ ಗೊತ್ತಾ? ಅನುಗ್ರಹ. ಬಿಡ್ರಿ ನಮ್ಮ ಮಟ್ಟ ನಾವು ಉಂಡೆ ಒಂದೇನು ದುಡ್ಡಿಸ್ತಾನ ಅಂದ್ರೆ ನೋಡ್ರಿ ಗೊತ್ತಾಗ್ತದೆ ಒಮ್ಮೆ. ಹೌದಾ? ಎಷ್ಟು ಮಂದಿ ಬದ್ದಾಡ್ತಾರ ಅಂತ ನಾನು ಹೇಳ್ತಾ ಇದ್ದೇನೆ. ಮಾಡೋದು ನಮ್ಮ ಸ್ವಾಮಿಗಳು ನೀವೆಲ್ಲ ಇದ್ರಿ ಅವಾಗನು ಇಲ್ಲಿ ಚಾತುರ್ಮಾಸ ಕೂತಿದ್ರಲ್ಲ ಹುಬ್ಬಳ್ಳಿಯಾಗ, ಅವಾಗ ಈ ಮಾತು ಹೇಳಿದ್ರು ಅವರು. ಅದನ್ನೇ ಹೇಳ್ತೇನೆ ನಿಮಗೆ, ಸತ್ಯಾತ್ಮ ಮಾತು ಹೇಳಿಕತ್ತೀನಿ ನಿಮಗೆ. ಪದ್ಧತಿ ಸೀರಿ ಹೆಂಗೆ ಶಾಸ್ತ್ರದ ಹಂಗೆ ನೈವೇದ್ಯ ಊಟ ಮಾಡೋದು ಒಂದು ಕ್ರಿಯೆ ಹೇಳ್ಬಿಟ್ರು. 99 ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ಅವರೇ ಹೇಳ್ಬಿಟ್ರು. ದಿನ ನೋಡ್ತಾರೆ ಎಲ್ಲರ ಮನ್ಯಾಗ ಹೇಳ್ತಾರೆ. ಆತು ಅಡುಗೆ ಹೆಂಗಾರ ಮಾಡ್ರಿ, ಸ್ವಚ್ಛ ಸ್ನಾನ ಏನ ಮಾಡ್ರಿ, ಅಡುಗೆ ಮಾಡ್ರಿ, ಮಾಡಿದ್ದ ಕೊಂಚ ಸಾಲಿಗ್ರಾಮ್ ತೀರ್ಥ ಹಾಕ್ರಿ, ಕನಿಷ್ಠ ಇದು. ಇಲ್ರಿ ಸಾಲಿಗ್ರಾಮ ಇಲ್ಲ ನಮ್ಮ ಮನ್ಯಾಗ, ಆ ಪದ್ಧತಿ ಇಲ್ಲ ನಮ್ಮ ಮನ್ಯಾಗ ಅಂತಂದ್ರೆ ಆತ್ಮಾರಾಯ ಊಟಕ್ಕೆ ಕೊಡ್ತಿರಲ್ಲ ಹೇಗೆ ಹಾಕೊಂಡು ಕುಡು, ಮುಂದೆ ಪ್ರಶಂಸೆ ಮಾಡ್ತಿರಲೋ ಗೊತ್ತಿಲ್ಲ ಅಂದ್ರೆ ಅವರೇ ಹೇಳಿದ್ರು. ಅಂತೂ ಕೂತು ಸ್ವಾಮಿ ಇದಿಷ್ಟು ನಿಂದಪ್ಪ ನಾನು ಉಣ್ತೇನೆ ಇಷ್ಟದ ಅಂದ್ರೆ ಕಡೀದಿದು ಇದ್ರ ಮುಂದೆ ಏನು ಇಷ್ಟು ಬಲ್ಲೆ ಅಂದ್ರೆ ಅದ ದೇವ್ರು ಒಮ್ಮೆ ಉಪವಾಸ ಹಾಕಿ ಆಗ್ತಾನೆ ಅವನು ಅಂದ್ರೆ ಅವ್ನ ಕೃತಜ್ಞತೆ ಹೇಳೋದು. ನಾವೆಷ್ಟು ಕೃತಜ್ಞರಿದ್ದೇವೆ ಅಂದರೆ ಬಸ್ನಾಗ ಹತ್ತಿರ್ತೀವಿ, ಬಸ್ನಾಗ ಯಾರು ಹತ್ತಿಲ್ಲ, ಎಲ್ಲ ಕಾರ್ನಾಗ ಇರ್ತಾರೆ. ಈಗ ಅಂತೂ ಬಸ್ನಾಗ ಹತ್ತಿರ್ತೀವಿ, ನಮ್ಮ ವಯಸ್ಸು ನೋಡ್ಲಾರ್ದ ಯಾರೋ ಪಾಪ ಒಂದು ಹುಡುಗಿಯೋ ಒಂದು ಹುಡುಗು ಬರ್ರಿ ಸರ್ ನೀವು ಕುಡು ಬರ್ರಿ ವಯಸ್ಸಾದ್ರು ಅಂದ್ರೆ ಇಳಿಯೋ ತನಕ ಥ್ಯಾಂಕ್ಸ್ ಪಾ ಈಗ ಇಳಿಯೋ ತನಕ ಮತ್ತೆ ದುಡ್ಡು ಕೆಲಸ ಅಷ್ಟು ಥ್ಯಾಂಕ್ಸ್ ಹೇಳ್ತೇವೆ. ದೇವ್ರು ಇಷ್ಟು ಅನುಗ್ರಹ ಮಾಡೋದಲ್ಲ ನಮಗೆ, ಎಷ್ಟು ಥ್ಯಾಂಕ್ಸ್ ಹೇಳ್ಬೇಕು ನಾವು, ಎಷ್ಟು ಅನುಗ್ರಹ, ಎಷ್ಟು ಅವ್ನು ನೆನೆಸ್ಬೇಕು ಹೇಳ್ಬಿಡಿ, ಹೆಜ್ಜೆಗೆ ನೆನೆಸ್ಬೇಕು. ಅದಕ್ಕೆ ಕವಳೆ ಗೋವಿಂದ, ತುತ್ತಿಗೆ ಗೋವಿಂದ 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 ಅಂತ ಹೇಳ್ತಾ ಇದ್ದಾರೆ. ಆ ರೀತಿ ಹೇಳ್ತಾರೆ ಪರಮಾತ್ಮ. ಅದಕ್ಕೆ ಹೇಳ್ತಾರೆ ಊಟ ಮಾಡಿದ್ರೆ ಅರ್ಪಣೆ ಹೆಂಗೆ ಮಾಡ್ಕೊ ಹೇಳ್ತಾರೆ 20 ಅಗಣಿತಾತ್ಮ ಸುಭೋಜನ ಪದಾರ್ಥಗಳ ಒಳಗೆ ಅಖಂಡವಾದ ಒಂದೊಂದು ನೋಡ್ರಿ, ಆ ಬಿಡಿಸ್ತಿ ಶಬ್ದ ಬಾ ಚಂದ ಬಿಡಿಸ್ತಿ ನೋಡ್ರಿ, ಅಖಂಡವಾದ ಒಂದೊಂದು ಅಗಳಿನೊಳು ಅನಂತಾಂಶದಿಂದಲೇ ಖಂಡನೆಂದೆನಿಸಿ ಜಗದಿ ಜೀವರ ತೃಪ್ತಿಪಡಿಸುವ ಸ್ವಗತ ಭೇದ ವಿವರ್ಜಿತನ ಇರ್ಬಗೆಯ ರೂಪವನ್ನಿತು ಭುಂಜಿಸಿ ಅರ್ಪಿಸವನೆಡೆಯೇ. ಊಟ ಮಾಡೋದ್ರೆ 2 ಪದಾರ್ಥ 2 ರೀತಿ ಊಟ ಮಾಡ್ತೀವಿ ನಾವು, ಒಂದು ಖಂಡ ರೂಪ, ಒಂದು ಅಖಂಡ ರೂಪ. ಆ ಚಂದನ ಮಾತು. ಏನು ಹಿಂಗಂದ್ರೆ ಖಂಡ ರೂಪ, ಅಖಂಡ ರೂಪ. ಖಂಡ ಅಂದ್ರೆ ತುಂಡು ಅಂತ ಅರ್ಥ, ಅಖಂಡ ಅಂದ್ರೆ ಇಡೀದು. ಖಂಡ ರೂಪ ಅನ್ನದ ಒಂದಗಳದಲ್ಲ, ಅದು ಖಂಡ ರೂಪ. ಅನ್ನದ ಸಮೂಹ ಅಖಂಡ ರೂಪ. ಜಿಲೇಬಿ ಮಾಡಿ ಬಿಟ್ಟಿರ್ತಾರಲ್ಲಿ, ಅದು ಅಖಂಡ ರೂಪ. ಇಳೆಗೆ ಅಷ್ಟು ಆಗ್ತಾರಂತಂದು ಒಂದಾಗ್ತದೆ, ಅದು ಖಂಡ ರೂಪ. ಬಕ್ರಿ ಮಾಡಿ ಇಟ್ಟಿರ್ತಾರೆ, ಹೌದಾ? 150-40 ಬಕ್ರದ ಒಬ್ಬವ್ರ ಮನೆಯೊಳಗೆ ಅಂತ ದೊಡ್ಡ ಭಾಳ ಮನೆಯೊಳಗೆ ಅದು ಅಖಂಡ ರೂಪ. ಒಂದು ಹಾಕೋದು ಖಂಡ ರೂಪ. ಹಿಂಗೆ ಪ್ರತಿಯೊಂದು ಕೂಡ ಒಂದು ತುತ್ತು ಹಾಕ್ತಾರ, ಒಂದು ಸ್ವಲ್ಪ ಹಾಕ್ತಾರ, ಮಿರ್ಚಿ ಭಾಗದ ಇಟ್ಟಿರ್ತಾರ, ಒಂದ ಹಾಕ್ತಾರ, ಅದು ಅಖಂಡ ರೂಪ, ಇದು ಖಂಡ ರೂಪ. ಹೌದಿಲ್ಲ? ಅದು ಹೇಳ್ತಾರೆ ನೋಡ್ರಿ. ಅಗಣಿತ ಆತ್ಮ ಅಂತಾರ ಮಹಾನುಭಾವರು. ಗಣಿತ ಅಂದ್ರೆ ನಿಮ್ಗೆ ಗೊತ್ತಲ್ಲ, ಗಣಿತ ಅಂದ್ರೆ ಲೆಕ್ಕ ಹಾಕೋದು. ಪರಮಾತ್ಮ ಅಗಣಿತ, ಅವ ಮಹಿಮಾಕ್ಕೆ ಲೆಕ್ಕ ಇಲ್ಲ, ತಿಳ್ಕೊಳ್ಳಿ. ಅಗಣಿತ ಆತ್ಮ, ಅಗಮ್ಯ ಮಹಿಮಾಲೋಕೆ, ಅಗಮ್ಯ ಅಗಣಿತ 2 ಒಂದೇ. ಅಲ್ಲಿ ಹೇಳ್ತೀವಿ ಅಗಮ್ಯ ಮಹಿಮಾಲೋಕೆ ರಾಘವೇಂದ್ರೋ ಮಹಾಯಶಃ. ಮಂತ್ರಾಲಯಪ್ರು ಅಗಮ್ಯ ಮಹಿಮರು ಅಂದ್ರೆ ಎಷ್ಟು ಮಹಿಮಾ ಗೊತ್ತಾ ನಿಮಗೆ? ವಿಜಯದಾಗ ಹೇಳ್ತಾರ ಅಲ್ಲಿ. ಈ ಬ್ರಹ್ಮಾಂಡ ಅಂತದಲ್ಲ, ಈ ಬ್ರಹ್ಮಾಂಡವನ್ನು ಹಾಳಿ ಮಾಡಿ 7 ಸಮುದ್ರವ ಅದನ್ನು ಮಸಿ ಮಾಡಿ ಬರೆದ್ರೆ ಅವ್ರ ಮಹಿಮಾ ತಿರುವುದಿಲ್ಲ ಅಂತ ಅಂದಮೇಲೆ ಹೆಂಗೆ ಇವರೇ ಹಿಂಗಿದ್ಮೇಲೆ ಅವ ಹೆಂಗಿರ್ಬೇಡ. ಅದಕ್ಕೆ ಹೇಳ್ತಾರೆ ಅಗಣಿತ ಆತ್ಮ ಶಬ್ದಕ್ಕೆ ಅರ್ಥ. ಸುಭೋಜನ ಪದಾರ್ಥಗಳ ಒಳಗೆ ದಾಸರು ಬಿಡುವುದಿಲ್ಲ. ಸುಭೋಜನ ಹಗಲಲ್ಲ ಅಂತಾರ ಅವರು. ಮತ್ತು ಜನರು ತಪ್ಪು ತಿಳ್ಕೊಬಾರ್ದು ಅಂತ ತಿಳ್ಕೊಂಡೆ, ಮತ್ತು ಪಿಜ್ಜಾ ಅಂತ ತಿಳ್ಕೊಂಡೆ, ಪಾನಿಪುರಿ ಅಂತ ತಿಳ್ಕೊಂಡೆ. ಸುಭೋಜನ, ಭೋಜನಕ್ಕೆ ಯಾವುದು ಯೋಗ್ಯವೋ ಅದರಲ್ಲಿ ಅಂತ ಅರ್ಥ. ಅಖಂಡವಾದ ಒಂದೊಂದು ಅಗಳಿನಲ್ಲಿ, ಅಖಂಡ ರೂಪದಾಗ ಒಂದು ಅಗಳು ತಗೊಂಡಾಗ ಅನಂತಾಂಶದಿಂದಲೇ ಅಖಂಡೊಳಗೆ ಖಂಡನೆಂದೆನಿಸಿ ಅಕ್ಕೊಂದು ತೂತ್ ಒಂದೊಂದು ಅಗಳಿನೊಳಗೆ ಜಗದಿ ಏನ್ ಮಾಡ್ತಾನ ಭಗವಂತ ಹಿಂಗೆ ತಗೊಂಡು ಜೀವರ ತೃಪ್ತಿಪಡಿಸುವ ಊಟ ಅಖಂಡ ರೂಪದಾಗ ಮುಡಿಸ್ತಾನ, ಅಖಂಡ ರೂಪದಾಗ ಒಂದು ಸಮರ್ದಾಗಿರ್ತಕ್ಕಂಥ ಆ ರೀತಿ ಆಗಿರ್ತಕ್ಕಂಥವ. ಅವ ಹೆಂಗಿದ್ದಾನ? ಸ್ವಗತ ಭೇದ ವಿವರ್ಜಿತನು. ಮೇಲೆ ಬಂದದ ಭಗವಂತನ ಅವಯವಕ್ಕೂ ಅವಾಗೂ ಕಿಂಚಿತ್ತೂ ಭೇದ ಇಲ್ಲ. ನಮ್ಮ ಭೇದವ
ಕೈ ಬೇರೆ, ಕಾಲು ಬೇರೆ, ಕಣ್ಣು ಬೇರೆ ಅವ ಇಲ್ಲ ನಮಗೆ. ಅಷ್ಟು ಒಂದ ನಮಗೇಂದ್ರೆ ಕೈ ಮಾಡೋ ಕೆಲಸ ಕಣ್ಣು ಮಾಡ್ತಾನೋ ಮಾಡೋದಿಲ್ಲ, ಕಾಲು ಮಾಡೋ ಕೆಲಸ ಮೂಗು ಮಾಡ್ತಾನೋ ಇಲ್ಲ. ಪರಮಾತ್ಮ ಎಲ್ಲ ಅವೆಗಳು ಎಲ್ಲ ಕೆಲಸ ಮಾಡ್ತಾನೆ. ಅದಕ್ಕೆ ಆ ಶಬ್ದ ಭಗವಂತ ಇರ್ತಕ್ಕಂಥ ಹೇಳ್ತಾನೆ. ಸ್ವಗತ ಭೇದ ವಿವರ್ಜಿತನು ಅಂಗಿದ್ದಾನ. ಇರ್ಬಗೆಯ ರೂಪ, ಇರ್ಬಗೆ ಎರಡು ಬಗೆ ಅಂತ ಅರ್ಥ. ಇರ್ಬಗೆ ಅಂದ್ರೆ ಯಾವ್ಯಾವು? ಖಂಡ ಅಖಂಡ. ಖಂಡ ಅಖಂಡ ರೂಪಗಳ ಅರಿತು ಭುಂಜಿಸಿ ಊಟ ಮಾಡಿ ಅರ್ಪಿಸವ ನೆಲೆಗೆ. ಕೃಷ್ಣಾರ್ಪಣ ಹೇಳು. ಊಟ ಮಾಡಿದ ಮೇಲೆ ಸ್ವಾಮಿ ನೀನು ಅನುಕೂಲ ಊಟ ಮಾಡಿನಪ್ಪ ಇವತ್ತು ನಾನು, ಇಲ್ಲ ಊಟ ಮಾಡಿ ಸಾಧ್ಯ ಇಲ್ಲ, ಮಾಡಿದ್ರೆ 2 ಹೊತ್ತು ಊಟ. ಹೌದಾ? ಮುದುಕಲಾಮೆ ಅವು ಇರೋದ್ರು, 1 ತಿರುವಾಗ ಅಷ್ಟು ಇರ್ತದೆ ಅಂತ. ಊಟ ಮಾಡಿದ ಮೇಲೆ ಕೃತಜ್ಞತಾ ಹೇಳುವಂತ ಸರ್. ಯಾಕೆ ಇದಕ್ಕೆ ಕಾರಣ ಯಾರು ಗೊತ್ತಾ? ಅವ ಅನ್ನ ಆಗ್ಬೇಕು, ಅದು ಅಡಿಗೆ ಆಗ್ಬೇಕು, ಪ್ರಸಾದ ಬೆಳಿಬೇಕು, ಎಷ್ಟು ಪ್ರೊಸೀಜರ್ ಅಂತ ತಿಳ್ಕೊಟ್ಟಿರ್ಬೇಕು. ನಮಗೆಲ್ಲ ಕಲ್ಪನೆ ಇರೋಲ್ಲ, ಸುಮ್ಮನೆ ಊಟ ಮಾಡಿದಿರ್ತೀವಿ ಹಂಗೆ. ಅದಕ್ಕೆ ಹೇಳ್ತಾರೆ ನಮ್ಮಲ್ಲಿ ಅಮೃತೋಪಿ ದಾನಮಸಿ ಸ್ವಾಹ. 5 ಬಾರ ನಮಸ್ಕಾರ ಮಾಡೋಕ್ಕಂತ ಪರಮಾತ್ಮ ಎತ್ತಿಕೊಂಡು ಹೇಳ್ತಿ. ಇಷ್ಟು ಸುಮಿರ್ತಕ್ಕಂಥದ್ರು ಅದನ್ನ ಹೇಳ್ತಾರೆ. ಇದನ್ನ ಟೀಕಾಕೃತ್ಪಾದರು ಹೇಳ್ತಾರೆ. ತತ್ರ ಪ್ರಥಮ ರೂಪಾಣಿ ಖಂಡಾಖಂಡ ಸ್ವರೂಪತಃ ಕವಳಾದಿ ಸ್ವರೂಪೇಣ ದ್ವಿವಿಧಾನಿ ವಿಶೇಷತಃ. ದ್ವಿವಿಧ ಎರಡು ಹೇಳಿದ್ರೆ ಹೆಂಗೆ? ತತ್ರ ಪ್ರಥಮ ರೂಪಾಣಿ ಯಾವ್ಯಾವುದು? ಖಂಡ ಅಖಂಡ ಸ್ವರೂಪತಃ. ಎಲ್ಲ ಖಂಡ ಅಖಂಡಲ ಮಾಡಿ ಬರ್ತದೆ. ಕವಳಾದಿ ಸ್ವರೂಪೇಣ, ಕವಳ ಅಂತೂ ತುರುಬಿಂದ, ದ್ವಿವಿಧಾನಿ ವಿಶೇಷತಃ ಭುಜ್ಯಮಾನ ಪದಾರ್ಥೇಶು ಸಂತಿ ಏವ ವಿವಿಧಾನಿ ಚ. ಪರಮಾತ್ಮ ಎಲ್ಲ ಕಡೆ ಇರ್ತಕ್ಕಂಥದ್ದು. ಸತ್ಯಜ್ಞಾನದ ಕಾಲಕ್ಕೆ ಹೇಳ್ತಿದ್ರು ನಮ್ಮ ಗುರುಗಳು, ಜಿಲೇಬಿ ಗುಡ್ಡ, ಲಾಡು ಗುಡ್ಡ, ಎರಡು ಅಲ್ಲೇ ಅಲ್ಲ, ಅವೆಲ್ಲ ಗುಡ್ಡಗಟ್ಟಲೆ ಮಾಡಿಸ್ಕೊಂತ. ಅವಾಗ ಅಷ್ಟು ಮಂದಿ ಇತ್ತು, ಹಂಗೆ ಉಣ್ಣವರು ಇದ್ರು, ಎಲ್ಲ ಇದ್ರು. ಈಗ ಹಂಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಹೇಳ್ತಾ ಇದ್ದಾರೆ. ಅಂಥ ಪರಮಾತ್ಮನ ವೈಶಿಷ್ಟ್ಯ ಹೇಳಿ ಅಂತಾರ. ಮಾಡು ಅಂತ ಊಟವ ಮಾಡು ಅಂತ ತಮ್ಮ ಶಿಷ್ಯ ಆಜ್ಞೆ ಮಾಡಿರ್ತಕ್ಕಂಥ ಮಹಾನುಭಾವರು ದಾಸರು ಮುಂದುವರೆದಂತಾರ. ಹಿಂಗೆ ಈ ಉಂಡೆಲ್ಲ ಭೋಜನ ಯಜ್ಞ ಒಂದು ಮಹಾಯಜ್ಞ. ಇದನ್ನ ಅರ್ಪಣ ಮಾಡಿದ್ರಿ, ಅರ್ಪಿಸವನೆಡೆಗೆ ಅವ ಅರ್ಪಣ ಮಾಡು ಅಂತ ಹೇಳಿದರು. ಈ ಪರಿಯಲ್ಲಿ ಹಿಂಗೆ ಯಾರು ಉಂಟಾರ ಅಂತ ಅರ್ಥ. ಹಿಂಗೆ ಚಿಂತನೆ ಮಾಡ್ಕೋತಾನ ಅನ್ನದಾಗ ವಾಸುದೇವ, ತೇ ಒಳಗ ಕೃಷ್ಣ. ಹೌದಾ ಅಂತ ಹೇಳ್ತಾ ಇದ್ದಾರೆ. ಉಂಬ ನರ ನಿತ್ಯೋಪವಾಸಿ, ನಿರಾಮಯನು, ನಿಷ್ಪಾಪಿ, ನಿತ್ಯ ಮಹತ್ಸು ಯಜ್ಞಗಳ ಆಚರಿಸಿದವನು. ಪೋಪುದು, ಇಪ್ಪುದು, ಬಪ್ಪುದು. ಎಷ್ಟು ಅರ್ಥ ಈ ಶಬ್ದಾಗ. ಪೋಪುದು ಹೋಗೋದು, ಇಪ್ಪುದು ಇರೋದು, ಬಪ್ಪುದು ಮುಂದೆ ಬರೋದು. ವರ್ತಮಾನ ಕಾಲ, ಭೂತಕಾಲ, ಭವಿಷ್ಯತ್ ಕಾಲ, ಮುಂದೆ ಕೂಡ ಅರ್ಥ ಹೇಳ್ತೇನೆ ನಿಮಗೆ. ಎಲ್ಲ ರಮಾಪತಿಗೆ ಅಧಿಷ್ಠಾನವೆನ್ನು ಕೃಪಾಪಯೋನಿಧಿ ಮಾತನಾಲಿಸುತಿಹ ಜನನಿಯಂತೆ. ಹಿಂಗೆ ಮಾಡಿದರೆ ಕೃಪಾನಿಧಿ ಅವ ಯಾರು? ಭಗವಂತ. ಕೃಪೆಯ ಸಾಗರ, ಕರುಣೆಯ ಸಾಗರ. ಏನು ಮಾಡ್ತಾನ ಅವ? ಕೃಪಾಪಯೋನಿಧಿ ಅವ ಪರಮಾತ್ಮ, ಕರುಣೆಯ ಸಾಗರ. ಏನು ಮಾಡ್ತಾನಂತ? ಮಾತನಾಲಿಸುತಿಹ. ಹೆಂಗೆ? ಜನನಿಯಂತೆ. ಮಗು ಮಾತಾಡ ತಾಯಿ ಹೆಂಗೆ ಕೇಳ್ತಾಳ, ಈ ಪರಮಾತ್ಮ ನಮ್ಮನ್ನು ಹಂಗೆ ನೋಡ್ತಾನ. ಹಿಂಗೆ ಊಟ ಮಾಡಿದರೆ, ಹಿಂಗೆ ಚಿಂತ ಮಾಡಿದರೆ ಹೆಂಗೆ? ಪಯೋನಿಧಿ ಮಾತನಾಡಿಸುವ ಜನನಿಯಂತೆ. ತಾಯಿ ಹೆಂಗೆ ಮಗನ ಮಾತು ಲಕ್ಷ ಕೊಟ್ಟು ಕೇಳ್ತಾನೆ ನೋಡ್ರಿ ತಾಯಿ, ಹಂಗೆ ತಾಯಿಯಂತೆ ಪರಮಾತ್ಮ ನಮ್ಮ ಮಾತು ಕೇಳ್ತಾನೆ, ನಮ್ಗೆ ಅನುಗ್ರಹ ಮಾಡ್ತಾನೆ. ತಾಯಿ ಯಾರಿಲ್ಲಿ? ಪರಮಾತ್ಮ. ಮಗು ಯಾರು? ನಾವು ಭಕ್ತರು. ಅದನ್ನ ಹೇಳ್ತಾ ಇದ್ದಾರೆ. ಈ ಪರಿಯಲ್ಲಿ ಅರಿತು ಉಂಬ, ಈ ಶಬ್ದವಾದ್ರಾಗ ಹೀಗೆ ಅರಿತು ತಿಳ್ಕೊಂಡು ಉಂಬ ಉಣ್ತಕ್ಕಂಥವ ಹೆಂಗಿದೆ? ನಿತ್ಯೋಪವಾಸಿ. ನಿತ್ಯ ಉಪವಾಸ ಮಾಡಿದ ಪುಣ್ಯ. ಒಂದು ಉಪವಾಸ ಮಾಡಿದ್ರೆ ಭಯಂಕರ ಪುಣ್ಯ ಅದ. ದೇವ್ರ ಹೆಸರಲ್ಲಿ ಹೊಟ್ಟೆ ಕೆಟ್ಟಾಗಲ್ಲ. ಮತ್ತೆ ಹೊಟ್ಟೆ ಕೆಟ್ಟಿದ್ದು ಉಪವಾಸ ಮಾಡಿ ಕೃಷ್ಣಾರ್ಪಣ ಅಂದ್ರೆ ಮಗನ ಅಂತ ಹೊಟ್ಟೆ ಕೆಟ್ಟಿದ್ದು ಮಾಡಿ ಅಂತಾರೆ ಅವ್ರು. ತಿಳ್ಳು. ಈ ಪರಿ ಉಣ್ತಕ್ಕಂಥವ ನಿತ್ಯ ಉಪವಾಸಿ. ಇದು ಭೋಜನ ಅವಾಗ ಪಾಪನ ಇಲ್ಲ ಅವಾಗ. ಯಾಕೆ? ಅರ್ಪಣೆ ಮಾಡ್ತಾನೆ ಭಗವಂತ. ನಿತ್ಯ ಉಪವಾಸಿ ಒಂದನೇದು. ಎರಡನೇದು ನಿರಾಮಯ. ಯಾವ ರೋಗನೂ ಬರೋದಿಲ್ಲ ಅಂತ ಅವಾಗೇನೋ ಒಂದರ್ಥ. ನಿರಾಮಯ ಶಬ್ದಕ್ಕೆ ಹರಿದ್ವೇಷಿ ಅಂತೂ ಅರ್ಥ. ಆಮಯ ಅಂದ್ರೆ ಅದೊಂದು ರೋಗನ ಮತ್ತೆ. ಹೌದಲ್ಲ? ಮತ್ತೆ ಹರಿದ್ವೇಷ ಮಾಡೋದು, ಭಕ್ತನ ದ್ವೇಷ ಮಾಡೋದು, ಸಿದ್ಧಾಂತ ದ್ವೇಷ ಮಾಡೋದು ಅಂಥವ್ರು ಇದ್ದಾರಿಲ್ಲ. ಇದು ಬರೋದಿಲ್ಲ ಅಂತ ಅರ್ಥ. ಹರಿದ್ವೇಷನೂ ಬರೋದಿಲ್ಲ ಹಿಂಗುಂಡ್ರೆ. ಆಮೇಲೆ ನಿಷ್ಪಾಪಿ, ಅವಂತ ಪಾಪಿನೂ ಅಲ್ಲ. ನಿತ್ಯ ಏನು ಪುಣ್ಯ ಅದಾಗ? ಮಹಾ ಸುಯಜ್ಞಗಳ ಆಚರಿಸಿದವನು. ನಿತ್ಯ ಯಜ್ಞ ಮಾಡಿನ ಪುಣ್ಯ ಅದ. ಹಿಂಗುಣ್ಣೋ ಈ ಪುಣ್ಯ ಅದ ಅಂತ ತಿಳ್ಕೊಡ್ರಿ. ಇದು ಒಂದು ಭೋಜನ ಯಜ್ಞ ಹೌದಿಲ್ಲ? ಇದು ಬಂದು ನಮ್ಮದು ಎಲ್ಲಾನು ಒಂದು ಯಜ್ಞನ. ವೈಷ್ಣವ ಸಿದ್ಧಾಂತ ಇಷ್ಟು ಸಿದ್ಧಾಂತ ಚಲೋದಲ್ಲ. ನೀ ಏನೇ ಮಾಡು ಅದು ದೇವ್ರ ಪೂಜೆ. ನೌಕರಿ ಮಾಡ್ತೀವಿ, ದೇವ್ರ ಪೂಜೆ. ಅದು ಡ್ಯೂಟಿ ಇಸ್ ಡ್ಯೂಟಿ ಅಂತ ಬರೋದು ಹಾಕತ್ತ ಅಲ್ಲೆಲ್ಲ ಕಡೆ. ಕೆಳಗೆ ರೊಕ್ಕ ತಗೋಲ್ರಕ್ಕ. ಹೌದಿಲ್ಲ? ಹಂಗೆ ಪ್ರತಿಯೊಂದು ಕೆಲಸ ನಾವು ಮಾಡ್ತೇವೆ. ಮಕ್ಕಳನ್ನ ಪ್ರೀತಿ ಮಾಡ್ತೀವಿ, ಅದು ಒಂದು ದೇವ್ರ ಪೂಜೆನ. ಮಕ್ಕಳು ಆಡಿಸುವಾಗ ಮುಂದೆ ಬರ್ತಾ ಹೇಳ್ತಾ ಹೋಗ್ತ. ಮತ್ತು
ನಾನು ನನ್ನ ತಾಯಿ ತಂದೆ ಸೇವಾ ಮಾಡ್ತೇನೆ, ಅದೊಂದು ಪುಣ್ಯ. ನಾನು ಇಲ್ಲ ಹೆಂಡತಿ ಸೇವಾ ಮಾಡ್ತೀನಿ, ಅದೊಂದು ಪುಣ್ಯ. ನಾನು ಎಂತೆಂಥ ಹೆಂಡತಿ ಸೇವಾ ಮಾಡಿದ್ರೆ ಗೊತ್ತಾನೆ ನಿಮಗೆ. ಅಂದ್ರೆ ಆಗದಿರ್ತಕ್ಕಂಥವ್ರು ನೋಡಿದ್ದು ಒಬ್ಬ ಅಶಾರನ ಪಾಪ, ಹೆಂಡತಿ ಏನೂ ಮಾಡಲಿಕ್ಕೆ ಸಾಧ್ಯತೆ ಇದ್ದಿಲ್ಲ. ಸ್ನಾನ ಮಾಡಿಸಿ ಕಚ್ಚಿ ಹಾಕಿ ಸಿರಿ ಉಡಿಸಿ ನಾಳೆ ಒಂದು ಸಿರಿ ಒಣ ಹಾಕ್ತಿದ್ರು. ಅದ ಹೊತ್ತಿನ ಸತ್ಯಪ್ರಮೋದ್ರು ಹೋದ್ರಂಗೆ, ಏ ಮೂರ್ತಿ ಏನು ಮಾಡಿ ಹತ್ತೀವಿ ಅಂದ್ರೆ ಅವರು, ಸ್ವಾಮಿ ಸಿರಿ ಒಣಗ್ಲತ್ತಿ, ಏ ದೇವ್ರ ಕಾಜಿ ಮಾಡ್ಬಿಡ ಅಂದ್ರೆ ಅಷ್ಟಾಂಗ ಹಾಕಿಬಿಟ್ರು ಅವ್ರು. ಅಂದ್ರೆ ಅರ್ಥ ಏನು ಗೊತ್ತಾ, ಅಂತ ಆಗದಿದ್ದವ್ರಿಗೆ ಅಂತ ಅರ್ಥ. ನೀ ಏನೇ ಕೆಲಸ ಮಾಡು ಅದು ದೇವ್ರ ಪೂಜೆ ಇದ್ದಂಗೆ. ಯಾಕೆ ನೀ ಏನು ಮಾಡ್ತೀವಿ, ಭಗವತ್ ಪ್ರೀತ್ಯರ್ಥಂ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ. ನಾವು ಮಾಡೋ ಕೆಲಸದಲ್ಲಿ ನಿತ್ಯದಲ್ಲಿ ನಾವು ಎದ್ದಿಂದ ಅಲ್ಲಿ ಶ್ಲೋಕ ಹೇಳ್ಬಿಡ್ತೇನೆ. ಪ್ರಾತರ್ ಪ್ರವೃತ್ತಿ ಸಾಯಾಂತಂ ಸಾಯಾದಿ ಪ್ರಾತರಂ ತಥಾ ಯತ್ ಕರೋಮಿ ಜಗನ್ನಾಥ ತದಸ್ತು ತವ ಪೂಜನಂ. ಪ್ರಾತಃ ಕಾಲಾದಿಕಂ ಕರ್ಮ ನಿತ್ಯ ನೈಮಿತ್ತಿಕಂ ತಥಾ ಕೇಶವಾರಾಧನಾರ್ಥಾಯ ನೋಡ್ರಿ ಕರಿಷ್ಯೇಹಂ ತವಾಜ್ಞೆಯ. ಸ್ವಾಮಿ ಮುಂಜಾನೆಯಿಂದ ಸಂಜೆ ತನಕ, ಸಂಜೆಯಿಂದ ಮುಂಜಾನೆ ಏನು ಮಾಡ್ದೆ ಅದೆಲ್ಲ ನಿನ್ನ ಆಜ್ಞೆಯನ್ನು ಮಾಡ್ತಕ್ಕಂಥ ನಿನ್ನ ಪೂಜಾನಪ್ಪ ಅಂತ ಸ್ವೀಕಾರ ಮಾಡಿಬಿಟ್ರೆ ಎಷ್ಟು ಪುಣ್ಯ ಬರ್ತದೆ ಗೊತ್ತಾ ನಿಮಗೆ. ನೀವು ಪ್ಯಾಟಿ ಸಾಮಾನು ಹೋದಿ, ಅದು ಒಂದು ಯಜ್ಞನ. ಯಾಕೆ ಪದಾರ್ಥ ಬೇಕು ಮನೆಗೆ, ಅವಕಾಶ ಮಾಡ್ಕೊ, ಅದು ಹೋದ ಅರ್ಥ. ಕುಡಿದು ಬಂದ್ರಲ್ಲ ಮತ್ತೆ ಅದ ಲೆಕ್ಕ ಹಾಕಿಲ್ಲ ತಿಳ್ಕೊಂಡು ಅಂತ ಹೇಳ್ತಾರೆ. ಈ ಪರಿಯಲ್ಲಿ ಅರಿತು ಉಂಬ ತಿಳ್ಕೊಂಡು ಅವ ಹೆಂಗೆ ನಿತ್ಯೋಪವಾಸಿ, ಒಂದು ಉಪವಾಸಕ ಪುಣ್ಯ ಅದ. ಒಂದು ಎರಡನೇದು ನಿರಾಮಯ ಅರ್ಥ ಶಬ್ದ ಹೇಳಿದ್ದೀನಿ ನಾನು. ನಿಷ್ಪಾಪಿ, ಪಾಪಿಲ್ಲ ನಮಗೆ, ನಿತ್ಯ ಮಹತ್ ಸುಯಜ್ಞಗಳನ್ನು ಆಚರಿಸಿದವನು. ನೋಡ್ರಿ, ಪೋಪುದು ಇಪ್ಪುದು ಬಪ್ಪುದು. ಪೋಪು ಅಂದ್ರೆ ಸಂಚಿತ ಕರ್ಮ, ಇಪ್ಪುದು ಪ್ರಾರಬ್ಧ ಕರ್ಮ, ಬಪ್ಪುದು ಆಗಾಮಿ ಕರ್ಮ ಒಂದರ್ಥ. ಪೋಪುದು ನಮ್ಮ ಕೈ ಮೀರಿ ಹೋದದ್ದು ಅಂತ ಅರ್ಥ. ಇಪ್ಪುದು ಈ ಸಿದ್ಧ ಏನ ನಮ್ಮ ಸ್ಥಿತಿ ಅದು ಮುಂದೆ ಬರ್ತಕ್ಕ. ಇದೆಲ್ಲ ರಮಾಪತಿಗೆ ಅಧಿಷ್ಠಾನವೆನ್ನು. ಇದು ಯಾವುದು ನನ್ನ ಸ್ವಂತ ಅಲ್ಲ, ಇದಕ್ಕೆಲ್ಲ ಅವನೇ ಅನುಗ್ರಹ. ಕರ್ಮ ಕೊಡ್ಲಿಕ್ಕೂ ಅವನ, ಕರ್ಮ ಕಳಿಸ್ಲಿಕ್ಕೂ ಅವನ, ಮಾಡಿಸ್ಲಿಕ್ಕೂ ಅವನು, ಇದೆಲ್ಲ ಅವನ ಇಷ್ಟ ಅಂತ ತಿಳ್ಕೊಂಡ್ಬಿಟ್ರೆ ಅಂತೆಲ್ಲ ಹಿಂಗೆ ತಿಳ್ಕೊಂಡ್ರೆ, ಹಿಂಗೆ ಮಾಡಿದರೆ ಆ ಕೃಪಾ ಪಯೋನಿಧಿ ಹೆಂಗೆ ತಾಯಿಯಂತೆ ರಕ್ಷಣೆ ಮಾಡ್ತಾ ಅಂತ ಭಗವಂತಾಗಿರ್ತಕ್ಕಂಥ ಇಷ್ಟು ಅದ್ಭುತವಾಗಿ ಮಾತು ಹೇಳ್ತಾ ಇದ್ದಾರೆ. ಅದಕ್ಕೊಂದು ಉದಾಹರಣೆ ಹೇಳ್ತೇನೆ ನಮಗೆ. ಇದು ನಿತ್ಯೋಪವಾಸಿ ನಿರಾಮಯ ಶಬ್ದಕ್ಕೆ ಭಾಳ ಚಂದ ಅರ್ಥ. ನೋಡ್ರಿ, ಇದನ್ನು ಹೇಳ್ತಾ ಇದ್ದಾರೆ. ಬಹುತ್ ಪ್ರೀತಿಕರವಾಗಿರ್ತಕ್ಕಂಥ ಕರ್ಮಗಳು ಭೋಜನ ಯಜ್ಞ ಕುರಿತು. ಭೋಜನ ಯಜ್ಞ ಅಂದ್ರೆ ಹೆಂಗದ ಗೊತ್ತಾ ನಿಮಗೆ? ಭೋಜನ ದ್ರವ್ಯವಲ್ಲ, ಅವೇ ಆಹುತಿಗಳು. ಈ ಬಾಯಿನೇ ಅದಲ್ಲ, ಇದು ಒಂದು ಕುಂಡಿದ್ದಂಗೆ. ಅದು ಜೀವನೇ ಯಜಮಾನ, ಬುದ್ಧಿಯೇ ಪತ್ನಿ, ತತ್ವೇಶ್ವರೇ ಮತ್ತು ಪರಮಾತ್ಮ ನಾವು ಕರಿತಕ್ಕಂಥ ಬ್ರಾಹ್ಮಣರು, ಅರಿಷರ್ಗಗಳೇ ಯಜ್ಞ ಪಶುಗಳು, ಮದ್ಯಪಾನ ಮಾಡ್ತಕ್ಕಂಥ ಉದಕ ಪರಿಶೇಷ ಪ್ರಾಣಾಗ್ನಿಹೋತ್ರ. ಇದು ಒಂದು ಭೋಜನ ಯಜ್ಞದಂಗೆ ಹೇಳ್ತಾರೆ. ಇಲ್ಲಿ ಹಾಕ್ತಕ್ಕಂಥ ಪ್ರತಿಯೊಂದು ತುತ್ತು ಕೂಡ ನೀವು ಯಜ್ಞಕ್ಕೆ ಆಹುತಿ ಹಾಕ್ತಂಗೆ. ಪರಮಾತ್ಮ ಪ್ರೀತಿ ಆಗಲಿ, ಅವನ ಪ್ರೀತತ್ವ ಊಟ ಮಾಡ್ತಾ ಇದ್ದೆ ಅಂತ ತಿಳ್ಕೊಂಡ್ರೆ ಯಾವ ಪಾಪನೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಹಂಗೆ ಐಡಿಯಾ ಕೊಟ್ಟಿದ್ದೀನಿ ಓದಂಗಿಲ್ಲ. ಮುಂದೆ ವಿಜಯದಾಸರು 2 ಸುಳಾದಿ ಬರೀತಾರೆ, ಪಂಚಾಗ್ನಿಹೋತ್ರ ಸುಳಾದಿ ಅಂತ. ಎಷ್ಟು ಬೆಲೆ ಅದ ಅದಕ್ಕೆ ಅಂತ ನಿಮಗೆ ಹೇಳ್ತೀನಿ. ಸ್ವಾಮಿಗಳು ಕೋಟ್ ಮಾಡ್ತಾರೆ ಅದನ್ನು, ವಿಜಯದಾಸರ ಪದ್ಯವನ್ನು ನೋಡಿಕೊಡ್ರಿ. ಅಲ್ಲಿ ಹೆಂಗೆ ಬರೋದು ವಿಜಯದಾಸ ಹೆಂಗೆ ಬರೋದು ಅಂತ ತಿಳ್ಕೊಂಡು ಅಲ್ಲೇ 1-2 ಮಾತಷ್ಟೇ ಹೇಳ್ತೇನೆ ನಮಗೆ. ಅದ ಇನ್ನು ಇನ್ನು ಹೇಳೋ ಮುಂದೆ ಕೇಕೆಯವ್ರು ನೆನಪಾಗ್ತದೆ ನಮಗೆ. ಹೆಂಗೆ ನೋಡಿ ಹೆಂಗೆ ಬರ್ತಂದು ಅದು ಹೇಳ್ತೇನೆ ಯಾಕೆ ಅನ್ನೋದನ್ನು. ಮನುಷ್ಯ ಊಟ ಮಾಡಿದ, ಈ ನಿತ್ಯೋಪವಾಸಿ ನಿರಾಮಯ ನಿಮಗೆ ಗೊತ್ತದ. ವಸಿಷ್ಠರು ವಿಶ್ವಾಮಿತ್ರರು, ಹೌದಲ್ಲ, ಇಬ್ಬರು ವೈರಿಗಳು. ಖರೆ ಅಂದ್ರೆ ಇಬ್ಬರಿಗೊಬ್ರು ಕಂಡ್ರಾಗ್ತಿದ್ದಿಲ್ಲ ಅವ್ರು. ವಿಶ್ವಾಮಿತ್ರ ವಸಿಷ್ಠರು ಭಾಳ ಸಂಪನ್ನರು ಪಾಪ. ವಿಶ್ವಾಮಿತ್ರ ಹಂಗೆ ಮಾಡಿಕೊಂಡ್ರು, ಒಂದು ಋಷಿಗಳಾದ್ರು. ವಸಿಷ್ಠರು ಹೆಂಡತಿ ಯಾರು? ಅರುಂಧತಿ, ಹೌದಲ್ಲ. ಅಕ್ಕಿ ಅಡುಗೆ ಮಾಡಬೇಕು. ವಿಶ್ವಾಮಿತ್ರ ಯಾರೆಲ್ಲ ಅಡುಗೆ ಮಾಡ್ಲಿಕ್ಕೆ ಯಾರಿಲ್ಲೇ ಇಲ್ಲ. ಇವ್ರು ಹೇಳಬೇಕು, ಅವ್ರಿಗೆ ಊಟ ಕೊಟ್ಬೋದು ಅಂತ ಹೇಳ್ಬೇಕು. ಯಾರಿಗೆ? ವಿಶ್ವಾಮಿತ್ರರಿಗೆ. ಮತ್ತು ಗಂಡರ ಮಾತು ಕೇಳಿ ನ್ಯಾಯ ಕೊಡಲಿ, ಹೋಗ್ಲಿ ನೀವು ಕೊಟ್ಬೋರಿ, ಹಿಂಗೆಲ್ಲ ಇಲ್ಲ ಈ ಕಾಲಕ್ಕೆ. ಗಂಡ ಹೇಳ್ದಂಗೆ ಕೇಳೋದು. ಮತ್ತು ಯಾಕೆ ಗಂಡ ಚಲೋ ಹೇಳ್ತಿದ್ದ ಹೆಂಗೆ, ಗಂಡ ಕೆಟ್ಟ ಹೇಳ್ತಿದ್ದೇ ಇಲ್ಲ. ಈಕೆ ಆಹಾರ ತೊಗೊಂಡು ಹೋಗ್ಬೇಕು. ಇವ್ರ ಆಶ್ರಮಕ್ಕೆ ಅವ್ರ ಆಶ್ರಮಕ್ಕೆ ನೋಡು ಒಂದು ದೊಡ್ಡ ಸರೋವರ, ನೀರು, ಭಯಂಕರ ನೀರು. ಹೆಂಗೆ ಹೋಗ್ಬೇಕು ಈಕೆ? ಹೋಗನ್ಬಿಟ್ರಿ ಅವ್ರು. ಅಂದ್ಲು ಹೆಂಗೆ ಹೋಗ್ಬೇಕು ರೀ ಅಂದ್ಲಾಕಿ. ಅಡಿಗೆ ತೊಗೊಂಡು ಹೋಗ್ತೇನೆ ನಾನು, ನೀರದಲ್ಲ ನೀ ಅನ್ನು. ವಸಿಷ್ಠರು ಇಂದ್ರಿಯ ಗೆದ್ದವರು, ಇಂದ್ರಿಯಾಚಿತರು ಅಂತ ಅನ್ಕೋತ ಹೋಗ್ಬಿಡ್ತದೆ ದಾರಿ ಅಂದರು. ಅಂದಾಕಿ ಪ್ರಶ್ನೆ ಮಾಡ್ಲಿಕ್ಕೆ ಹೋಗಿ ಮತ್ತೆ ಯಾಕೆ ಏನು ಅಂತ ತಿಳ್ಕೊಂಡು ಈಗ ನಂಗೆ ಆಕೆ ಹೋದ್ಲು. ವಸಿಷ್ಠರು ಜಿತೇಂದ್ರಿಯ ಇದ್ದಾರ ಅನ್ಕೋದು ದಾರಿ ಬಿಡ್ತೀವಿ ಹೋಗ್ಬಿಟ್ಲಾಕಿ. ಅಲ್ಲಿ ಹೋದು ವಿಶ್ವಾಮಿತ್ರಿಗೆ ಊಟ ಕೊಟ್ಲಾಕಿ. ಸ್ವಾಮಿನ ಹೆಂಗೆ ಹೋಗ್ಲಿ ಅಂದ್ರೆ
ಅವ್ರು ಹೇಳಿದರು ವಿಶ್ವಾಮಿತ್ರ ನಿತ್ಯ ಉಪವಾಸ ಮಾಡ್ತಾನೆ ಅನ್ಕೋತ ಹೋಗ್ಬಿಡ್ತು ತಾಯಿ ಬಿಡ್ತು ಅಂತ. ವಿಶ್ವಾಮಿತ್ರಿ ಅನ್ಕೋತ ದಾರಿ ಬಿಟ್ಬಿಡ್ತದು. ಸಂಶಯ ಆತಕಿ ಇವ 100 ಮಕ್ಕಳನ್ನ ಹಡ್ದ ನನ್ನ ಹತ್ರ ವಶಿಷ್ಠ ಜಿತೇಂದ್ರಿಯ ಅಂತ ಮತ್ತೆ ಅವ ದಿನ ಕುಳ್ ತಿಂತಾನ ಊಟ ಮಾಡಿಲ್ಲ ಅಂತ ಅವ ಅಂತ ಏನು ಹಕ್ಕಿಗತ್ತಿದ್ದು ಹೇಳಿದರು. ಹೌದಾ, ನಾನು ಮಕ್ಕಳ ಹಡ್ದು ನನ್ನ ಸಲುವಾಗಿ ನನ್ನ ಇಚ್ಛಾಕಲ್ಲ, ಅವನ ಇಚ್ಛಾಕ ಸಂಸ್ಕೃತಿ ಬೆಳೆಸೋಕ್ಕಾಗಲ್ಲ. ಅವನ ಇಚ್ಛಾ ಬಂತು ಅಂತ ಕೆಲಸ ಮಾಡಿ ಹೊರತು ನನ್ನ ಪ್ರೀತಿ ನಾ ಮಾಡಿಲ್ಲ, ಅದು ದೇವರ್ಪಣಕ್ಕೆ ಅವ್ನು ಯಜ್ಞ ಅಂತ ಮಾಡಿಬಿಟ್ಟೇನ ಅಂದ್ರೆ ಅವ್ರನ್ನ ಹೋಗಿ ಕೇಳಿದ್ರು. ನಾ ಊಟ ಯಾಕೆ ಮಾಡ್ತೀನಿ, ಜೀವ ಹಿಡ್ಕೊಳ್ಳಿ ಕಷ್ಟ ಮಾಡ್ತೇನೆ ನಾನು ತಪಸ್ಸಿಗೆ. ಅದು ನಿಜ ಉಪವಾಸ ಮಾಡಿದಾಗ ನಾನು ಅಂದ್ರೆ ಅವರು ಭಾರಿ ಇದ್ದೀರಪ್ಪ ಇಬ್ಬರು ಒಂದಕ್ಕೆ. ಹೌದಾ, ನಿತ್ಯೋಪವಾಸಿ ನಿರಾಮಯ ಅಂದ್ರೆ ನನ್ನ ಸಲುವಾಗಿ ಏನೂ ಇಲ್ಲ ಸ್ವಾಮಿ, ನಿನ್ನ ಸಲುವಾಗಿ ಜೀವನ. ಹೌದಾ, ದೇಹ ಇರೋದು ನಿನ್ನ ಸಲುವಾಗಿ, ನಾ ಮಾಡ್ತಕ್ಕಂಥ ಜನ ನನ್ನ ಸಲುವಾಗಿ, ನಾ ಮಾಡ್ತಕ್ಕಂಥ ಮಕ್ಕಳು ಮರಿ ಸೊಸೆಂದರು ಏನು ಕೆಲಸ ಇದಿಷ್ಟು ಕೂಡ ಅವನ ಸೇವಾ ಅಂತ ತಿಳ್ಕೊಂಬಿಡ್ರಿ. ಯಾವ ಪಾಪನೂ ಇಲ್ಲ, ನಿತ್ಯ ಆನಂದ ನಿರಾಮಯ ನಿತ್ಯೋಪವಾಸಿ. ಅರ್ಥಾತ್ರ ಮಾಡ್ಬರ್ತಕ್ಕಂಥರು ಹೆಂಗದ ಹಿಕದಾಮ ಸರ್ ಹೆಂಗದ ನೋಡ್ರಿ. ಹೌದಲ್ಲ, ಇಷ್ಟು ಅದ್ಭುತ ಗ್ರಂಥ ಹೇಳ್ತಾ ಇದ್ದಾರೆ. ಇಲ್ಲಿ ಅಂತರ ಮುಂದೆ ಯಾಕೆ ಕೇಕೆ ನೆನಪಾತು ಅನ್ನೋದನ್ನ ಇಲ್ಲಿ ಒಬ್ಬ ಮನುಷ್ಯಕ್ಕೆ ದಿನ ಹಿಂಗೆ ಮಾಡಿದ್ರೆ ಬದುಕಲಿಕ್ಕೆ ಸಾಧ್ಯ ಆಗೋದಿಲ್ಲ. 18 ತುಳಸಿ ದಳ ಬೇಕಂತ. 18 ತುಳಸಿ ದಳ ಪೂಜೆಗೆ ಅಲ್ಲಿದು ಸ್ವಂತಕ್ಕೆ ನಾ ಹೇಳುದಿಲ್ಲ. ವಿಜಯದಾಸರ ಅಂತ ನೋಡ್ರಿ ಇಲ್ಲಿ ಸತ್ಯ ಮಾನವನೇ ನೋಡ್ರಿ ಅವ್ರ ಮಾತು ಹೇಳ್ತೇನೆ ಅವಾಗ. ಪೆತ್ತದೇವನ ಸ್ಮರಣೆ ಮಾಡಿಕೊಳ್ಳುತ್ತಾ ಆತ್ಮಯಜ್ಞವ ಮಾಡು ತುಳಸಿ ಮಿಳಿತದಲ್ಲಿ. ಹೆಂಗೆ 18 ದಳ ಎಷ್ಟದು? 18 ಕೂಡಿಸ್ರಿ. 18 ದಳ ನಿನಗೆ ಸತತ ಬೇಕು. ವಿಜಯದಾಸನ್ ನಮ್ಮ 3 ಹೊತ್ತು ಊಟ ಮಾಡ್ತಿದ್ದಿಲ್ಲ ಅವರು, ಒಂದೇ ಹೊತ್ತು 18 ದಳ ಬೇಕಂತ. ಹಂಗಾದ್ರೆ 10 ದಿನ ಸತ್ಯ ಕೇಶಾದಿ ದೋಷದಿಂದ ಮೃತ್ಯು ಬರುತ್ತಿದ್ದರೂ ನಿವಾರಣ. ತುತ್ತು ತೆಗೆದುಕೊಂಡರೆ ವಮನಕ್ಕೆ ಸರಿಯೋ? ತುಳಸಿ ಇಲ್ದ ಒಂದು ತುತ್ತು ತೊಗೊಂಡ್ರೆ ವಾಂತಿ ಉಂಡಂಗಂತದೇನು? ದಿನ ಉಣ್ಣೋದು ವಾಂತಿನ. ನಾವು ನಾವೆಲ್ಲ ತುಳಸಿ ಹಾಕೋತೀವಿ ಅಂತಾನ. ಊಟ ತುಂಬ ಅಲ್ಲ, ಪ್ರಾರಂಭಕ್ಕೆ ತುಳಸಿ ಹಾಕ್ತಾರಲ್ಲ, ಕೈ ಹತ್ತಿರ ತುಳಸಿ ಹಾಕ್ತಾರಲ್ಲ, ಹಂಗೆ ತೊಗೊಂಡು ಉಂಡ್ರಿ ಅದು ಕರೆ ಊಟ. ಅದಿಲ್ದ ಉಂಡ್ರಿ ಅಂದ್ರೆ ವಮನಕ್ಕೆ ಸರಿ ಒಂದು ವಿಜಯದಾಸರ ಅಂತ ಹೇಳ್ಕೊಡ್ರಿ. ಎತ್ತಲಾದರೆ ಲೆಕ್ಕ ಹಾಕೊಡ್ರಿ 5 ತುಳಸಿ ಕರ್ಣಗಳಲ್ಲಿ ನಿತ್ಯ ಧರಿಸಿದ್ದರೂ ಆ ಮನುಜ ಉತ್ತಮನೇ ಸರಿ ಚಂಡಾಲ ಸ್ಪರ್ಶವಾದರು. ಅರ್ಥಾತಲ್ಲ. ತತ್ತಳಿಸುವ ಪವಿತ್ರ ಕಾಣು ಅರ್ಥಿ ಪುರುಷ ನಮ್ಮ ವಿಜಯವಿಟ್ಟಲರೇಯ ಮುಕ್ತಿಯ ಕೊಡುವನು ಈ ಪರಿ ಚಿಂತಿಸಿದರೆ. ಇದು ಕನ್ನಡ ಆತಲ್ಲ, ಇದು ಸಂಸ್ಕೃತ ವ್ಯಾಖ್ಯಾನ. ಹಂಗ ಚತುಹು ಕರ್ಣೆ ಅಂದ್ರೆ ಕರ್ಣ ಅಂದ್ರೇನು? ಕಿವಿಯಾಗ 4 ತುಳಸಿ. ಚತುಹು ಕರ್ಣ ಯಾರು ಅಂತಾರೆ? ಇರೋ 2 ತುಳಸಿ ದೇವ್ರ ಬಳಿ ಲಘು ಸಿಗೋದಿಲ್ಲ. ಚತುಹು ಕರ್ಣೆ 4 ಅದರಂತೆ. ಮುಖೇಚ ಏಕಂ ಊಟ ಮಾಡೋ ಬಾಯ 1 ತುಳಸಿ ದಳ. ಮುಖೇಚ ಏಕಂ ನಾಭೌ ಏಕಂ. ನಾಭಿ ಅಂದ್ರೆ ಮಕ್ಕಳ ಅಲ್ಲಿ ಇಟ್ಕೋ ತುಳಸಿ ಇಡಬೇಕು ಅಂತ ಇಟ್ಕೊಂಡ್ರೆ ಕೆಳಗೆ ನೋಡ್ಬೇಕಾರೆ ನಾಭೌ. ಆನಂತರ ಶಿರಸ್ ಏಕಂ ತಲೆ ಮೇಲೆ 1 ಅರ್ಥ. ಪ್ರೋಕ್ತಂ ತೀರ್ಥೇ ತ್ರಯಂ ಉದಾಹೃತಂ. ಪ್ರಾಣ ಇದು ತಗೋತಿಲ್ಲ, 1ನೇ ತೀರ್ಥ 2ನೇ ಮೂರ್ತಿಲ್ಲ, 3 ಸಲ 3 ತುಳಸಿ ತೊಗೊಳ್ಬೇಕು. ಸ್ವಾಮಿಗಳು ಹೆಂಗೆ ತಗೋತಾರೆ ನೋಡ್ತಿರ್ಲಿಲ್ಲ, ತುಳಸಿ ಹಾಕೊಂತೀರ್ಥ ತಗೋತಿರ್ತಾರಲ್ಲ ಆ ಥರ. ಮುಂದೆ ಇಷ್ಟ ಹೇಳಿದ್ರು. ಅನ್ನೋಪರಿ ಅನ್ನದ ಮೇಲೆ 1 ತುಳಸಿ ದಳ. ತಥಾಚ ಪಂಚಭೋಜನಾಂತೆ ಭೋಜನ ನಂತರ ಮತ್ತೆ 3 ತುಳಸಿ ದಳ. ಭೋಜನಂತೆ ದಳತ್ರಯಂ 3 ತುಳಸಿ. ಏವಂ ಶ್ರೀ ತುಳಸಿ ಗ್ರಾಹ್ಯ 18 ದಳಸರ. ಅಷ್ಟು ಇಷ್ಟು ತುಳಸಿ ಇಲ್ದ ಜೀವನ ಆಗಂಗಿಲ್ಲ. ಎಷ್ಟೇ ಹೆಂಗಾತು? ಕಿವ್ಯಾಗ 4, ಬಾಯೊಳಗೆ 1, ಹಕ್ಕಳದಾಗ 1, ತಲೆ ಮೇಲೆ 1, ತೀರ್ಥಾಗ 3, ಅನ್ನದ ಮೇಲೆ 1, ಊಟವೇ 3 ದಳ. ಇಷ್ಟು ತೊಗೊಂಡ್ರೆ ಜಡ್ಡ ಬರೋದಿಲ್ಲಂತ ಖರೆ. ಮತ್ತಿದು ನಮ್ಮ ಪೈಕಿ ಒಂದು ಪೇಷಂಟ್ ಇತ್ತು. ನಾ ಇಲ್ಲಿ ಕ್ಯಾನ್ಸರ್ ಹಳೇ ಕ್ಯಾನ್ಸರ್ ಆಸ್ಪತ್ರೆ ಅಲ್ಲಿ ನವನಗರಕ್ಕೆ ಹೋಗಿದ್ದೆ. ಅವ್ರ ಸಂಗತಿ ಅಲ್ಲಿ RV ಪಾಟೀಲ್ ಇದ್ರು. ನನ್ನ ಅಂಗಾರಾಕ್ಷಂತಿ ನೋಡಿದ್ರು ಅವರು. ನಾ ಇನ್ನೂ ಈ ಊರಲ್ಲ ಲಕ್ಷ್ಮೀಸೋದಾಗಿದ್ದೆ. ಅಲ್ಲಿ ಪೇಷಂಟ್ ಕರ್ಕೊಂಬಂದಿದ್ದು. ಅವ್ರು ಹೇಳಿದರು, ಸರಿಯಾಗಿ ನೀವು ನಿಮ್ಮ ಧರ್ಮ ತುಳಸಿ ತಿಂದ್ರೆ ನಿಮ್ಗೆ ಕ್ಯಾನ್ಸರ್ ಬರಂಗಿಲ್ಲ ಅಂತ ಹೇಳ್ಬಿಟ್ಟು. ನಾನು ಕಂಡ್ಕೊಂಡು ಸತ್ಯ ಅಂತ ಹೇಳಿದ್ರು ನನಗೆ. ಇಷ್ಟು ತುಳಸಿ ಮಹಿಮಾ ಅದು ನಿಮಗೂ ಗೊತ್ತದ, ಪ್ರಶ್ನೆ ಇಲ್ಲೇ ಇಲ್ಲ. ವಿಜಯದಾಸರ ಮತ್ತೊಂದು ತುಳಸಿ ಸ್ತೋತ್ರವನ್ನು ಬರೆದಾರ. 18 ಪದ್ಯವಾದ.
ಏನು ಮಹಿಮಾ ಹೇಳ್ತಾರೆ, ಹೆಂಗೆ ಪೂಜೆ ಮಾಡ್ಕೊ, ಇನ್ನೊಮ್ಮೆ ಅವ್ರು ಹೇಳಿ ತೋರಿಸ್ತಾನೆ. ಇಷ್ಟು ತುಳಸಿ ಮಯ ಹೇಳ್ತಾರೆ, ಇಷ್ಟು ರೀತಿ ಊಟ ಮಾಡ್ತಕ್ಕಂಥವ ನಿಷ್ಪಾಪಿ ನಿರಾಮಯ, ಅವ ನಿತ್ಯ ಉಪವಾಸ ಇರ್ತಕ್ಕಂಥವ ಅನ್ನೋ ಮಾತನ್ನು ಹೇಳಿ ಮುಂದುವರೆದು ಅಂತಾರ. ಹೆಂಗಂತ ಊಟ ಮಾಡೋ ಮುಂದೆ ಅನಂತರ ದ್ವಾತ್ರಿಂಶತ್ ತತ್ಕವಳ, ತ್ರಿಂಶ ಅಂದ್ರೆ 30, ದ್ವ ಅಂದ್ರೆ 2, 32 ತುತ್ತಷ್ಟ ಊಟ ಮಾಡ್ಬೇಕಂತ ದಿನಕ್ಕೆ ಇಟ್ಕೊಂಡ್ಬಿಟ್ಟಿರ್ತಾರೆ ಜ್ಞಾನಿಗಳು. ಎರಿಗಳು 32 ತುತ್ತು ಹಾಕಿಟ್ಟು ಮೊದಲಾಗಿ ಮಾಡ್ತಾರೆ. ಒಟ್ಟು ಒಂದು ಪರಾತ ತಗೋತಾರೆ, ಮಾಡಿದ್ದಷ್ಟು ಹಾಕ್ತಾರೆ. ಅದ್ರಾಗ ಚಟ್ನಿಯಿಂದ ಉಪ್ಪಿಂದ ಹಿಡ್ಕೊಂಡು ಮೊಸರು, ಹಾಲು, ತುಪ್ಪ ಎಲ್ಲ ಬಂತದ್ರಾಗ ಮಾಡಿದಷ್ಟು ಪದಾರ್ಥ ಅದಿಷ್ಟು ಕೂಡಿಸಿ ಒಂದು ತಯಾರು ಮಾಡ್ತಾರೆ. ಅದ್ರ 32 ತುತ್ತು ಇಟ್ಟು ಅನ್ನೂ ನೀರು ಕೊಟ್ಬಿಡ್ತಾರೆ. ಮಾಡ್ಲಿಕ್ಕೆ ಸಾಧ್ಯ ನಮಗೆಲ್ಲ ಅದ್ರ ಅದನ್ನ ಹೇಳ್ತಾ ಯಾರು ಅಲ್ಲಿ ನೋಡಿ. ಹೌದಾ? ದ್ವಾತ್ರಿಂಶತ್ ತತ್ಕವಳ ವಿಶ್ವಾದಿ ಅಷ್ಟಮೂರ್ತಿಯ ಕೇಶವಾದಿ ಚತುರ್ವಿಂಶತಿ. ಕೇಶವ ವಿಶ್ವ 24, ಅಷ್ಟಮೂರ್ತಿ 24, 8 32, ವಿಶ್ವಾತೈ ಸಾಪ್ರಾಜ್ಞ ತುರ್ಯ ಇರ್ತಕ್ಕಂಥ 8 ಮೂರ್ತಿ, ಒಂದೊಂದು ತುತ್ತಿ ಒಂದು 24 ಗುಂಡಧಿಕ 8 32 ರೂಪ 32 ತುತ್ತು. ಹಿಂಗೆ ಮಾಡಿ ಸಾಧ್ಯ ನಮಗೆಲ್ಲ ಎಲ್ಲಿಯೋ ಕೆಲವೊಂದು ಹಿಂಗೆ ಮಾಡ್ತಾನೆ. ಈ ರೀತಿ ಊಟ ಮಾಡಿದ್ದು ಹೇಳ್ತಾ ಇದ್ದಾರೆ. ಈ ರೀತಿ ಹೇಳ್ಕೊತ ಹೋಗಿ ಇಂಥ ಪರಮಾತ್ಮನ ಮಹಿಮೆಯನ್ನು, ಭೋಜನದ ಮಹಿಮೆಯನ್ನು ದಾಸರು ಕೊಡ್ತಕ್ಕಂಥ ಸಂದೇಶ ಹೇಳ್ತಾ ಇದ್ದಾರೆ. ಅಂತರ ಮುಂದುವರೆದು 6,000 ಮೇಲೆ 251 ರೂಪದಿ ಸಾರಭೋಕ್ತ ಅನಿರುದ್ಧ ದೇವನು ಅನ್ನಮಯ ನೆನಪ. 3,000 ಮೇಲೆ 3,40 ರೂಪದಿ ತೋರುತಿಯ ಪ್ರದ್ಯುಮ್ನ ಜಗದೊಳು ಪ್ರಾಣಮಯನಾಗಿ. ಹೇಳ್ಕೊಡ್ರಿ, ನಮಗೆ 5 ಕೋಶವ: ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ. ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದ. ದೇಹದಾಗ 5 ಕೋಶಗಳು. 5 ಕೋಶಕ್ಕೆ ಅಭಿಮಾನಿ ದೇವತೆಗಳು ಯಾರು? ಅಲ್ಲಿರ್ತಕ್ಕಂಥ ಪರಮಾತ್ಮ ರೂಪ, ಅದು ಮಾಡ್ತಕ್ಕಂಥ ಕಾರ್ಯ. ಇಷ್ಟು ಹೇಳ್ಕೋತ ದಾಸ ಮುಂದುವರೆದು ಇದು ಭೋಜನ ಬರ್ತಕ್ಕಂಥದ್ದು. 6,000 ಮೇಲೆ 351, 6,2 8,251 ರೂಪಗಳಿಂದ ಯಾರಿದ್ದನ ಅನ್ನಮಯ ನೆನಪ. ಯಾರವ? ಅನಿರುದ್ಧ ದೇವನು. 3,000 ಮೇಲೆ 3,40 ರೂಪದಿ 5,543 ರೂಪಗಳಿಂದ ಪ್ರದ್ಯುಮ್ನ ಜಗದೊಳು ಪ್ರಾಣಮಯನಾಗಿ. ಅನ್ನಮಯ, ಪ್ರಾಣಮಯ 2 ಕೋಶಗಳು. ಅಲ್ಲಿ ಅಷ್ಟು ರೂಪಗಳಿಂದ ಅಲ್ಲಿ ಪರಮಾತ್ಮ ತಗೊಂಡಾಗಿ ಆಯಾ ಕ್ರಿಯೆಗಳು ನಡೆಸ್ತಕ್ಕಂಥ ಪರಮಾತ್ಮನ ಮಹಿಮೆಯನ್ನು ದಾಸರು ಅಲ್ಲಿ ಹೇಳಿ ಲೆಕ್ಕ ಕೊಡ್ತಾ ಇದ್ದಾರೆ. 2 ಕೋಶದ ಒಳ ಹೊರಗೆ ಅನ್ನಮಯ, ಪ್ರಾಣಮಯ. ಸಂಕರ್ಷಣ 5,62 ರೂಪದಿ ಒಟ್ಟೆಷ್ಟು ಕೂಡಿಸಿದ 5,62,700 ರೂಪಗಳಿಂದ ಶತರೂಪಗಳ ಧರಿಸಿ ಕರೆಸಿ ಕೊಂಬನು ಮನೋಮಯ ನೆನೆಸಿ ಅನ್ನಮಯ, ಪ್ರಾಣಮಯ, ಮನೋಮಯ ರೂಪದಿಂದ ಇರ್ತಕ್ಕಂಥವು ಎಂದು ಅರವಿದೂರನು ಅರದೋಷಗಳಿರ್ತ ಪರಮಾತ್ಮ 7,300 ಮೇಲೆ 70 4,374 ರೂಪಗಳಿಂದ ಪರಮಾತ್ಮ ಅಲ್ಲಿರ್ತಕ್ಕಂಥ ಮಹಿಮೆ ಅದನ್ನು ದಾಸರು ಇಷ್ಟೆಲ್ಲ ಹೇಳ್ಕೊತ ಹೋಗಿ ಅಂತರ ಮುಂದುವರೆದು ಇಂಥ ಪರಮಾತ್ಮ ಇರ್ತಕ್ಕಂಥವ ಪಂಚಕೋಶಗಳಲ್ಲಿ ಕಡಿ ಪದ್ಯ ಹೇಳಿ ಇಲ್ಲಿ ಮುಗಿಸ್ತೀನಿ. 15ನೇ ಪದ್ಯನ ನಾಳೆಗೆ 15 ಉಳಿತು ಕರೆಕ್ಟ್ ನನಗೆ. ರೂಪದಿ ವಿಜ್ಞಾನಮಯ, ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ. ಮುಂದೆ ಇವೇ ನೀವು ಪಂಚಕೋಶಗಳು ಎಲ್ಲವ ನಮ್ಮಲ್ಲಿ, ಅದಕ್ಕೊಂದೊಂದು ರೂಪ. ಅಷ್ಟು ಪರಮಾತ್ಮನ ರೂಪ ಹೇಳಿದರು. ಪೆಸರಿನಿಂ ವಾಸುದೇವನು ವ್ಯಾಪಿಸಿಹ. ಇಲ್ಲಿ ಇರೊಳಗೆ ಮಹದಾದಿ ತತ್ವದಿ ತತ್ಪತಿಗಳೊಳಗೆ ಈ ಪುರುಷ ನಾಮಕನ ಪರಮಾತ್ಮನ ಶುಭ ಶ್ವೇತಾಬಳಿಸಿ ರಮಾಂಬ. ಸ್ವೇದ ಅಂದರೆ ಬೆವರು. ಪರಮಾತ್ಮನ ಬೆವರು ನದಿಯಾಗಿ ಇರ್ತದೆ. ಅಲ್ಲಿ ಯಾರಿದ್ದಾರೆ? ಲಕ್ಷ್ಮಿ ಇರ್ತಕ್ಕಂತೆ. ಆ ಪರಿಣಿಸಿ ಪರಮಾತ್ಮ ರಮಾಂಬ ತಾಯಿ, ರಮ ಅಂತಕ್ಕಂಥಕಿ ತಾ ಬ್ರಹ್ಮಾಪರೋಕ್ಷಗಳಾದವರ ಲಿಂಗಾಂಗ ಕೆಡಿಸುವಳು. ಲಿಂಗದಿಯ ಭಂಗ ಮಾತಂತ ಹೇಳಿ ಕೆಡಿಸುವಂತ ಶಬ್ದ ಹೇಳ. ಕೆಡಿಸ ಶಬ್ದ ಕಣಿವಿ ಶಬ್ದ. ಕೆಡಿಸೋದು ಬೇಡ ಅಂತ ತಿಳ್ಕೊಂಡು ಕೆಡಿಸು ಶಬ್ದ ಕರ್ತಿಲ್ಲೇ ಅದನ್ನ ತೆಗೆದು ಹಾಕ್ತಾಳೆ. ಏನು ಲಿಂಗ ಭಂಗ ಆಗೋದು? ಯಾವಾಗ? ಯಾರ್ದು? ಅಲ್ಲಿ ಹೇಳ್ರಿ, ಬ್ರಹ್ಮಾಪರೋಕ್ಷಗಳಾದವರು. ಯಾರಿಗೆ ಅಪರೋಕ್ಷ ಜ್ಞಾನ ಆಗಿರ್ತದೆ ಈ ಪ್ರಪಂಚದ ಕೊನೆಗೆ, ಪ್ರಳಯದ ಕೊನೆಗೆ ಯಾರು ಸಾತ್ವಿಕರು, ರಾಜಸರು, ತಾಮಸರು ಸಾಧನ ಮಾಡಿಕೊಂಡಿರ್ತಾರೆ. ಅನೇಕ ಮಂದಿ ಸಾಧನ ಮಾಡಿರ್ತಾರೆ. ಪ್ರಳಯ ಆಗಿರೋದಿಲ್ಲ ಇನ್ನೂ. ಅವರೆಲ್ಲಿ ಹೋಗ್ಬೇಕು? ಸಾಧನ ಮುಗ್ಬಿಟ್ಟಿರ್ತದೆ. ರಾಯರ ಸಾಧನೆ ಇನ್ನೂ ಮುಗಿದಿಲ್ಲ. ಎಷ್ಟು ಪುಣ್ಯ ಅದ, ಎಷ್ಟು ಕಳ್ಕೋಬೇಕು ಅವರು ಅದನ್ನು. ಅಥವಾ ಹೇಳ್ತಿದ್ರು ನಮ್ಮ ಮುಂದೆ ಆಚಾರ ಪೂಜೆ ಮಾಡೋರು. ಗುಡ್ಡಗಟ್ಲೆ ಪುಣ್ಯ ಅದ. ಇವನು ಸ್ವಲ್ಪ ಹೋಗ್ಯದಂತದ್ರಾಗ ಇನ್ನೂ ಭಾಳ ಲಗುಲು ಕೇಳಿ ಕೊಟ್ಬಿಡ್ತಾರ ಅಂದ್ರೆ ಅದನ್ನ ಬೇಗ ತೊಗೊಂಡು ತೊಗೊಂಡ್ರಿ ಅಂತಾರಂತೆ. ಕಳ್ಕೊಬೇಕು ಅದು ಎಷ್ಟು ಅದನ್ನ ಅವರು. ಯಾರೋ ಬ್ರಹ್ಮಾಪುರ ಹೇಳ್ತಾವ. ಇವ್ರೊಂದು ಲೋಕದ ಸಾಂತಾನಿಕ ಲೋಕ ಅಂತ ಒಂದು ಲೋಕದ. ಸಾಧನ ಮುಗಿರ್ತದೆ, ಪ್ರಳಯ ಆಗಿರಂಗಲ್ಲ.
ಇಲ್ಲಿ ಹುಟ್ಟ ಹಂಗಿಲ್ಲ, ನರಕಕ್ಕೂ ಹೋಗೋ ಹಂಗಿಲ್ಲ, ಸ್ವರ್ಗಕ್ಕೂ ಹೋಗೋ ಹಂಗಿಲ್ಲ. ಇದು ನಮಗೆ ಸ್ಥಿತಿ ಇದು ಒಂದು. ಎಲ್ಲಿರ್ತಾರ? ಸಾಂತಾನಿಕರು ಹೋಗ್ತಾರೆ. ಅಲ್ಲಿ ಕೂತ್ಕೊಂಡು ಅಖಂಡ ತಪಸ್ ಮಾಡ್ಕೋತ ಕೂತಿರ್ತಾರೆ. ಯಾವ ಪ್ರಳಯ ಆಯ್ತು, ಭಗವಂತನ ಪ್ರದೇಶ ಮಾಡಿ ತಾವು ಸ್ವರ್ಗಲೋಕ ವೈಕುಂಠೋ ಆದ್ಯ ಶ್ವೇತದ್ವೀಪ ಅಲ್ಲಿ ಹೋಗ್ತಾರೆ. ಅದನ್ನ ಹೇಳ್ತಾ ಇದ್ದಾರೆ ಪರಮಾತ್ಮನ. ರಮಾಂಬ ಏನ್ ಮಾಡ್ತಾಳ? ಬ್ರಹ್ಮಾಪರೋಕ್ಷಗಳಾದವರ ಲಿಂಗಾಂಗ ಕೆಡಿಸುವಳು. ಕೊನೆಯ ಹಂತ ಇದು. ಯಾವ ಪ್ರಳಯ ಆಗ್ತದೆ ಅಲ್ಲಿ ಸುದ್ದಿ ಹೇಳ್ಬಿಡ್ತೀನಿ ನಮಗೆ. ನಾವೇನು ನೋಡ್ಲಿಕ್ಕೆ ಹೋಗಿಲ್ಲ. ಮತ್ತೆ ಎಲ್ಲ ಪುರಾಣ ಹೇಳ್ದ ನಾವು ಹೇಳೋದು, ನೋಡ್ಲಿಕ್ಕೆ ಹೋಗಿದ್ರೆ ಅಂತ ಕೆಳಗಿನ ಮತ್ತೆ ಅದನ್ನ. ಯಾರು ಬ್ರಹ್ಮಾಪರೋಕ್ಷಗಳು? ಬ್ರಹ್ಮ ಅಂದ್ರೆ ಪರಮಾತ್ಮ ನಾರಾಯಣ. ಅವನ ಅಪರೋಕ್ಷ ಪಡ್ತಕ್ಕಂಥ ಜೀವಗಳಿದ್ದಾರೆ. ಅನೇಕ ಮಂದಿ ಅಪರೋಕ್ಷ ಜ್ಞಾನ ಇರ್ತಾರೆ, ಯಾಕೋತ ಕೂತಿರ್ತಾರೆ. ಪ್ರಳಯದ ಕೊನೆಗೆ ವಿರಜಾ ನದಿ ಅಂತದಂತ. ಅದು ಲಕ್ಷ್ಮೀದೇವಿಯ ಬೆವರಿದ್ದಂಗೆ ಅದು ನದಿ ಹರಿತದಂತ. ಅಲ್ಲಿ ಬ್ರಹ್ಮದೇವರು ಸ್ನಾನ ಮಾಡ್ತಾರೆ ಕುತ್ಕೊಂಡು. ಆ ಬ್ರಹ್ಮದೇವ್ ತಾವು ಮುಕ್ತಿ ಹೋಗ್ತಾರ. ಈಗಿನ ಬ್ರಹ್ಮದೇವ್ ಈ ಲೋಕದ ಮತ್ತೊಬ್ಬ ಬ್ರಹ್ಮದೇವ್ ಮುಕ್ತಿ ಬಿಟ್ಬಿಡ್ತಾರ. ಈ ಬ್ರಹ್ಮದೇವರು ಸ್ನಾನ ಮಾಡೋ ಹೊತ್ತಿನಾಗ ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾರಂತವ್ರು. ಸಾತ್ವಿಕ ಜೀವಿಗಳನ್ನ ಕರ್ಕೊಂಡೋಗಿ ಹರೇ ನಮಃ ಅಂತ ಮುಳುಗ್ ಹಾಕಿಸ್ತಾರೆ. ನಮ್ಮ ಕಡೆಯಿಂದ ಮುಳುಗ್ ಹಾಕಿ ಮ್ಯಾಲೆ ಎದ್ವಿ ಆ ಲಿಂಗ ದೇಹ ತೇಲ್ಕೋತ ಹೋಗ್ಬಿಡ್ತದಂತ. ನಮ್ಮ ಸ್ವರೂಪ ದೇಹ ಅಷ್ಟೇ ಉಳಿತದೆ ಅವಾಗ. ಸ್ವರೂಪ ದೇಹ ಅಂದ್ರೆ ಅದರಿಂದನೇ ನಾವು ಮೋಕ್ಷ ಆಗ್ತಕ್ಕಂಥದ್ದು, ಅದರಿಂದ ಆನಂದ ಆಗ್ತಕ್ಕಂಥದ್ದು. ಅದು ಹೇಳ್ತಾ ಇದ್ದಲ್ಲಿ ಲಿಂಗಾಂಗ ಕೆಡಿಸುವಳು ಸಮಾಜ ಇರತಕ್ಕಂಥ ಇದು ಮೋಕ್ಷ ಸ್ಥಿತಿ ಅನ್ನೋಲಿಗೆ ಇವತ್ತು ಮುಗಿಸ್ತೇನೆ. ನಾಳೆ ಮತ್ತೆ ಜಾಸ್ತಿ ಹೇಳಿ ಪ್ರಯತ್ನ ಮಾಡ್ತೇನೆ. ಶ್ರೀ ಕೃಷ್ಣಾರ್ಪಣ ಮಸ್ತು.